CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ಅನೇಕ ಜನ ಹಳ್ಳಿಗಳಿಂದ ಬರ್ತಾ ಇರ್ತಾರಲ್ಲ ಜನ ಅವ್ರು ಇಷ್ಟು ಕಷ್ಟಪಟ್ಟು ಬಂದಿರ್ತಾರೆ. ಒಬ್ಬ ತಹಸೀಲ್ದಾರ್ ನೋಡ್ಬೇಕಾದ್ರೆ ಎಷ್ಟು ಕಷ್ಟ, ಒಬ್ಬ ಜಿಲ್ಲಾಧಿಕಾರಿ ನೋಡ್ಬೇಕಾದ್ರೆ ಸಿಟಿನಲ್ಲೂ ಹಾಗೆ ಎಷ್ಟು ಕಷ್ಟ ಇದೆ. ಅವ್ರು ಬಂದವ್ರಿಗೆ ದ್ವಾರಪಾಲಕರು ರಾಕ್ಷಸ ಥರ ಕಾಣ್ತಾರೆ. ಇಂಟರ್ವ್ಯೂ ಕೊಡೋದಿಲ್ಲ. ಸಾಹೇಬರು ಫೈಲ್ ಓಡ್ತಾ ಇದ್ದಾರೆ, ಸಾಹೇಬರು ಮೀಟಿಂಗ್ ಅಲ್ಲಿ ಅಥವಾ ಮಿನಿಸ್ಟರ್ ಹತ್ರ ಹೋಗಿ ತುಂಬ ದೇವರಂತ ಇದು. ನನಗೆ ಬಹಳ ನೋವಾಗೋದಂದ್ರೆ ಇವತ್ತಿನ ದಿನದ ಅಧಿಕಾರಿಗಳು ಬಹಳಷ್ಟು ಹಣ ಮತ್ತು ಅಧಿಕಾರದ ಹಿಂದೆ ಹೊರಡ್ತಾ ಇದ್ದಾರೆ. ಇದು ಬಹಳ ದುರಂತದ ವಿಷಯ. ಭಾಳಷ್ಟು ಸಂದರ್ಭಗಳಲ್ಲಿ ಅಧಿಕಾರ ಬಂದ ತಕ್ಷಣ ನಾವು ಪಟ್ಟ ಕಷ್ಟಗಳು, ನೋವುಗಳು ಅದು ಇನ್ನೊಬ್ಬ ಪಡಬಾರ್ದು. ನಾನು ಹಸಿದ ವ್ಯಕ್ತಿಯಾಗಿ ಹಸಿವು, ಅಪಮಾನ, ಬಡತನದಲ್ಲಿದ್ದಂಥವನು. ನಾನು ಅಧಿಕಾರಕ್ಕೆ ಬಂದಾಗ ನನ್ನ ಉದ್ದೇಶನ ನನ್ನ ಮುಂದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಡತನನೂ ಬರಬಾರ್ದು, ಅಪಮಾನ ಆಗಬಾರ್ದು, ನೋವು ಆಗಬಾರ್ದು. ನಾವು ಯಾರೋ ಒಬ್ಬ ಅಲ್ಲಿ ಗ್ರೂಪ್ ಡಿ ಸಬ್ ಸ್ಟಾಫನ್ನು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಮೂಲಕ ಇನ್ಫ್ಲೂಯೆನ್ಸ್ ಮಾಡಿ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಳ್ತಾ ಇದ್ದಂಥ ಕಾಲ. ಅದನ್ನು ನೋಡಿ ನನ್ನ ಜಿಲ್ಲಾಧಿಕಾರಿ ಆದಾಗ ಅಸಿಸ್ಟೆಂಟ್ ಕಮಿಷನರ್ ಕೂಡ ಯಾರೇ ಇನ್ಕಮ್ ಸರ್ಟಿಫಿಕೇಟ್ಗೆ ಕ್ಯಾಶ್ ಸರ್ಟಿಫಿಕೇಟ್ ಬಂದರೆ 3 ದಿವಸದ ಮೇಲೆ ಅದನ್ನು ಇಟ್ಕೊಳ್ಬಾರ್ದು, ಸೇಮ್ ಡೇ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ಸಪ್ರೇಟ್ ಸೆಲ್ಲೇ ಮಾಡಿದ್ದು. ಅಂದರೆ ನಮ್ಮ ಕಠಿಣ, ನಮ್ಮ ಬಡತನ, ನಮ್ಮ ಅಪಮಾನ, ನಮ್ಮ ಹಸಿವುಗಳು ಏನಾಗಬೇಕಂತ ಅದು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ರೀತಿಯಲ್ಲಿ ಪರಿವರ್ತನೆ ಆಗಬೇಕು. ಒಟ್ಟಾರೆ ಸಿಸ್ಟಮ್ ಇದೆಯಲ್ಲ ಮೇಡಮ್, ಈ ಸಿಸ್ಟಮ್ ಚೇಂಜ್ ಆಗಬೇಕಾದ್ರೆ ಮೂಲತಃ ನಮ್ಮ ಶಿಕ್ಷಣ ಚೆನ್ನಾಗಾಗಬೇಕು, ಶಿಕ್ಷಣದಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ನಮ್ಮ ಆಡಳಿತ ಯಾವ ಉದ್ದೇಶದ ಆಡಳಿತ ನಡೆಸಬೇಕು ಅನ್ನೋದರ ಸ್ಪಷ್ಟ ಕಲ್ಪನೆಯನ್ನು ನಮ್ಮ ಯುವಕರಲ್ಲಿ ಹುಟ್ಟಿಸ್ಬೇಕು. ಕಲ್ಚರ್ ಈಸ್ ಎ ರಿಯಲ್ ಇನ್ವೆಸ್ಟ್ಮೆಂಟ್ ಅನ್ನೊಂದು ಮಾತು ಹೇಳ್ತಾ ಇರ್ತೀನಿ. ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖ ಇದ್ದಾಗ. ನೀವು ಸಾಂಸ್ಕೃತಿಕವಾಗಿ ಜನರ ಮನಸ್ಸನ್ನು ಕಟ್ಟಿಕೊಳ್ಳದೆ ಹೋದರೆ ಪ್ರಗತಿಯನ್ನು ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ನೀವು ಸಂಗೀತ ಕಟ್ಟಿ ನೋಡಿದೆ, ನೀವು ಮಾತಾಡಿದ್ದು ನಾವೆಲ್ಲ ಫ್ರೆಂಡು, ಹಾಗೆ ನೀನು ಅಂದ್ರೆ ಒಳ್ಳೆಯದು ಅಂತ, ಸಿಂಗ್ಯುಲರ್ ವರ್ಡ್ ಈಸ್ ಬೆಟರ್ ಅಂತ. ಇದಕ್ಕಿದಂಗೆ ಅದು ಇವಾಗ ಸುರೇಶನ ಹತ್ರ ಮಾತಾಡ್ಬೇಕಾದ್ರೂ ಅಷ್ಟೇ, ನೀನು, ತಾನು, ನೀವು ಎಲ್ಲ ಬರ್ತಾ ಇತ್ತು, ಏನು ಮಾಡೋಕ್ಕಾಗಲ್ಲ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾನೀಗ. ಹೌದು, ಗೋರು ಚನ್ನಬಸಪ್ಪ ಇದ್ರಲ್ಲ, ಅವ್ರಲ್ಲಿ ಆಫೀಸ್ ಕೊಟ್ಟಿದ್ದಾರೆ ನಮಗೆ. ನಮ್ಮದು ನ್ಯಾಷನಲ್ ವೈಡ್ ಆರ್ಗನೈಸೇಷನ್. ವಿ ಹ್ಯಾವ್ ಗಾಟ್ ಬ್ರಾಂಚಸ್ ಇನ್ ಆಲ್ ದಿ ಡಿಸ್ಟ್ರಿಕ್ಟ್ಸ್ ಟು ಸ್ಪ್ರೆಡ್ ದಿ ಫಿಲಾಸಫಿ ಆಫ್ ಬಸವ, ಎಸ್ಟಾಬ್ಲಿಷ್ಡ್ ಬೈ JSS ಮೈಸೂರು ಸುತ್ತೂರು ಮಠದ್ದು. ಓಕೆ, ಈಗ ನೀವು ಶರಣ ಸಾಹಿತ್ಯ ಅಂತೆಲ್ಲ ಹೇಳ್ತಾ ಇದ್ದೀರಾ, ನಿಮಗೆ ಶರಣು ಅಂತಾನೆ ಹೇಳೋಣ. ಶರಣಾರ್ಥಿ ಬಹಳ ಒಳ್ಳೆಯದು. ನಮಸ್ಕಾರ ಬದಲು ಶರಣು ಅನ್ನೋದು ಬಹಳ ತುಂಬ ಅಂತರಂಗವನ್ನು ಮುಟ್ಟತಕ್ಕಂಥ ಪದ ಆಧ್ಯಾತ್ಮಿಕವಾಗಿ. ಹೌದು ಸರ್, ಆಧ್ಯಾತ್ಮ ಬೇರೆ, ಧರ್ಮ ಬೇರೆ, ಆ ಥರ ತಗೊಂಡ್ರೆ. ಕೇಳಿಸ್ಕೊಂಡ್ರಿ ಅಲ್ವಾ? ವೆರಿ ಫಸ್ಟ್ ಇಂಟ್ರಡಕ್ಷನು ಶರಣು ಇಂದ ನಾವು ಶುರು ಮಾಡಿದ್ದೀವಿ. ಸಾಮಾನ್ಯವಾಗಿ ನಮಸ್ಕಾರ, ನಮಸ್ತೆ, ಹಲೋ ಅಂತ ಹೇಳ್ತಾ ಇದ್ದಿದ್ದು. ಈಗ ಶರಣ ಸಾಹಿತ್ಯದ ಕಂಪ್ಲೀಟ್ ಇನ್ಚಾರ್ಜ್ ತೊಗೊಂಡಿರೋ C. ಸೋಮಶೇಖರ್ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ದಿನ ಮಾತುಕತೆ ಕೂಡ ಹೆಚ್ಚು ಕಡಿಮೆ ಹಾಗೆ ಇರುತ್ತೆ ಅಂತ ನೀವು ಖಂಡಿತ ಭಾವಿಸ್ಬೋದು. ನಿಮ್ಮ ಒಂದು ಗಮನ ಇಟ್ಟು ಕೇಳಿ, ನಿಮ್ಮ ಒಂದು ಅಭಿಪ್ರಾಯ ಕೂಡ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾತಕ್ಕೆ ಅನ್ನೋದು ನೀವೇ ನಮಗೆ ಕಡೆಯಲ್ಲಿ ಹೇಳ್ತೀರಾ ಅಥವಾ ನಾವು ನಿಮ್ಮನ್ನು ಪುನಃ ಜ್ಞಾಪಿಸ್ತೀವಿ. ಸೋಮಶೇಖರ್ ಇವರು ನಮಗೆ ಸಾಹಿತ್ಯ ಕ್ಷೇತ್ರದಲ್ಲೂ ತುಂಬ ಫೆಮಿಲಿಯರ್ ಇದ್ದಾರೆ. ಅಷ್ಟೇ ಬ್ಯೂರೋಕ್ರಸಿ, ಆಡಳಿತ, ಸರ್ಕಾರದ ಜೊತೆಗೂ ಕೂಡ ವೆರಿ ಎಫಿಷಿಯೆಂಟ್ ಆಫೀಸರ್ ಅಂತ ಹೆಸರು ತೆಗೆದುಕೊಂಡು ರಿಟೈರ್ ಆಗಿದ್ದಾರೆ. ಆ ಥರ ತಗೋತು ಅಂತ ಹೇಳಿದರೆ ಇವರು ಸರ್ವೀಸಲ್ಲಿ ಇದ್ದಿದ್ದಕ್ಕಿಂತ ಡಬಲ್ ಇವಾಗಲೇ ತುಂಬ ಬ್ಯುಸಿ ಆಗಿರೋದು. ಫಾರ್ ಎಕ್ಸಾಂಪಲ್ ತುಮಕೂರು, ಆಲ್ ಓವರ್ ಕರ್ನಾಟಕ ಇವ್ರು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ತುಮಕೂರು ನನ್ನೂರು ಅಂತ ಹೇಳ್ತಾರೆ. ಅಲ್ಲಿ ಜನ ಕೂಡ ಅಷ್ಟೇ. ನಾನು ಸರ್ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕು ಅಂತಂದಾಗ ಮೊನ್ನೆ ಅಲ್ಲಿರೋ ಕೆಲವು ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದಿದ್ದು, ಓ
ನಮ್ಮ ಸೋಮಶೇಖರ್ ಸರ್ ಜೊತೆಗಾ ಮೇಡಮ್ ನೀವು ಅವ್ರಿಗೆ ಹೇಳಿ, ಗಡಿನಾಡು ಅಂತ ಬಂದಾಗ ನಮ್ಮ ಪಾವಗಡ ತುಮಕೂರು ಡಿಸ್ಟಿಕ್ನಲ್ಲಿ 2 ಹಳ್ಳಿನ ಐಡೆಂಟಿಫೈ ಮಾಡಿದ್ದಾರೆ, ಇನ್ನೂ ಒಂದಷ್ಟು ಹಳ್ಳಿಗಳನ್ನು ಐಡೆಂಟಿಫೈ ಮಾಡಬೇಕು. ಗಡಿನಾಡಿನಲ್ಲಿ 1-2-3 ಹೆಸರುಗಳು ಸರಿ ಹೋಗೋದಿಲ್ಲ ಅಂತ ಹೇಳಿರೋದು ಉಂಟು ಸರ್ ನಿಮ್ಮ ಬಗ್ಗೆ. ಪಾವಗಡ ಪೊನ್ನಸಮುದ್ರದಲ್ಲಿರುವಂಥ ಲೋಕೇಶ್, ಆಮೇಲೆ ತುಮಕೂರಲ್ಲಿ ನಿಮಗೂ ಚೆನ್ನಾಗಿ ಪರಿಚಯ ಇರೋ ಶೈಲಾ ನಾಗರಾಜು, ಅವ್ರುಗಳೆಲ್ಲರೂ ಕೂಡ ಅವ್ರಿಗೆಲ್ರಿಗೂ ಗೊತ್ತಿದೆ, ತುಂಬ ಈಗರಾಗಿ ಹೇಳ್ತಾಯಿದ್ರು, ಓ ಸರ್ ಹೀಗೆ ನಮ್ಮೂರಲ್ಲಿ ಹಂಗಿದ್ರು ಹಿಂಗಿದ್ರು ಅಂತೆಲ್ಲನೂ ಹೇಳ್ತಾಯಿದ್ರು. ಸೊ ಈಗ ಆ ಥರ ತಗೋತು ಅಂತ ಹೇಳಿದ್ರೆ ನಮ್ಮ ಮಾತುಕತೆನ ನಿಮ್ಮ DC ಅನುಭವ, ನಿಮ್ಮ ಬ್ಯೂರೋಕ್ರಸಿ ಸರ್ಕಾರದ ಜೊತೆಗೆ ಮಾಡಿದ ಅನುಭವ, ನೆಕ್ಸ್ಟು ನೀವು ರಿಟೈರ್ ಆದಮೇಲೂ ಕೂಡ ಅದೊಂಥರ ಕಂಟಿನ್ಯೂಯೇಷನ್ ಅಂತ ಅನಿಸುತ್ತೆ ನಮ್ಗಳಿಗೆ, ಹೊರಗಿನವ್ರಿಗೆ. ಆಡಳಿತ ಬದುಕು ಪ್ರಾರಂಭ ಆಗೋಕ್ಕೆ ಮುನ್ನ ನಾನು ಮೊದಲಿಂದಲೂ ಸ್ವಲ್ಪ ಸಾಹಿತ್ಯದ ಒಲವೇ ಇದ್ದದ್ದು. ನನ್ನ ಊರು ಹೊಸಕೋಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ. ಹಾಗಾಗಿ ಅಲ್ಲಿ ನಾನು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದೆ. ಚಿಕ್ಕ ವಯಸ್ಸಿನಿಂದಲೂ ನನಗೆ ಈ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಬಸವಾದಿ ಶರಣರ ಪ್ರಭಾವ ನನ್ನ ಮೇಲೆ ಇದ್ದಿದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ಒಂದು ರೀತಿಯ ಸೇವಾ ಮನೋಧರ್ಮವನ್ನು ನಾನು ಅಳವಡಿಸ್ಕೊಳ್ತಾ ಬಂದೆ. ನಾನು ನನ್ನ ಹೆತ್ತ ತಾಯಿ ಬಹಳ ಸಂಸ್ಕಾರವಂತೆ, ಆದರೆ ಅನಕ್ಷರಸ್ಥೆ. ನಾನು ನನ್ನ ತಂದೆನ 4 ವರ್ಷ ಇದ್ದಾಗಲೇ ನಮ್ಮ ತಂದೆಯವರು ತೀರ್ಕೊಂಡ್ರು. ತಾಯಿಯ ನೆರಳಲ್ಲೇ ಬೆಳೆದೆ. ಅದಕ್ಕೆ ತಾಯಿಯ ಆಶ್ರಯ ಬಹಳ ದೊಡ್ಡದು. ತಂದೆಗಿಂತಲೂ ತಾಯಿ ಹೆಚ್ಚು ಜವಾಬ್ದಾರಿನ ಹೊರಬಲ್ಲಳು ಕುಟುಂಬದ ನಿರ್ವಹಣೆಯಲ್ಲಿ ಅನ್ನೋದಕ್ಕೆ ನನ್ನ ತಾಯಿ ಸಾಕ್ಷಿ. ಆ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಜಿಲ್ಲೆಯಿಂದ ಬಂದು ನಾನು ಬೆಂಗಳೂರಿಗೆ ಬಂದು RC ಕಾಮರ್ಸ್ ಕಾಲೇಜಿನಲ್ಲಿ BCom ಮಾಡಿದೆ. ಆಮೇಲೆ ಸೆಂಟ್ರಲ್ ಕಾಲೇಜಿನಲ್ಲಿ MCom ಮಾಡಿದೆ. ನನ್ನ ಉದ್ದೇಶ ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಿತ್ತು. ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಹತ್ರ ಹೋದೆ. BCom ಆದಮೇಲೆ ಸರ್ ನಾನು ನಿಮ್ಮಲ್ಲಿ ಸೇರಿಕೊಳ್ತೇನೆ ಅಂತ ನಮ್ಮ ಬಂಧುಗಳೊಬ್ಬರು ಕರ್ಕೊಂಡೋದ್ರು. ಅಲ್ಲಿ ಮಾತನಾಡ್ತಾ ಅವ್ರೇನು ಹೇಳಿದ್ರೆ, ನಾನು ಮೊದಲಿಂದ ಚರ್ಚಾಪಟು ಶಾಲಾ ಕಾಲೇಜುಗಳಿಂದ. ಅವ್ರೇನು ಹೇಳಿದ್ರು, ಇವನು ಒಳ್ಳೆ ಡಿಬೇಟ್ರು ಸರ್, ಒಳ್ಳೆ ಭಾಷಣಕಾರ ಅಂದರು. ತಕ್ಷಣ ಅವರು ಚಾರ್ಟೆಡ್ ಅಕೌಂಟೆಂಟ್ರು ನೋ ದೆನ್ ದಿಸ್ ಇಸ್ ನಾಟ್ ಎ ಪ್ಲೇಸ್ ಫಾರ್ ಯು ಅಂದರು. ಇಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಕಾದ್ರೆ ನಿಮಗೆ ಆಡಿಟ್ರಿ ಸ್ಕಿಲ್ಸ್ ಎಲ್ಲ ವೇಸ್ಟ್ ಆಗುತ್ತೆ, ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಂದರು. ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ದೆನ್ ಐ ವೆಂಟ್ ಟು MCom ಆ್ಯಂಡ್ MCom ಪಾಸ್ ಮಾಡಿ ಮತ್ತೆ ಐ ಜಾಯಿಂಡ್ ಆಸ್ ಎ ಲೆಕ್ಚರರ್ ನಮ್ಮ KLE ಕಾಲೇಜ್, ಜಿಲಿಂಗಪ್ಪ ಕಾಲೇಜಿನಲ್ಲಿ 3 ವರ್ಷ ವಾಣಿಜ್ಯ ಅಧ್ಯಾಪಕನಾದೆ. ಆನಂತರ ನನ್ನ ತಾಯಿ ತೀರ್ಕೊಳ್ಳೋ ಸಂದರ್ಭದಲ್ಲಿ ನನ್ನ ತಾಯಿನ ಕೊನೆಯ ದಿನಗಳಲ್ಲಿ ನಾನು ಆಕೆಯ ಒಂದು ಭಾವನೆಗಳನ್ನ ತಿಳ್ಕೊಳ್ಬೇಕು ಅಂತ ಹೋದಾಗ ಆಕೆ ಒಂದು ಮಾತು ಹೇಳಿದ್ರು, ನೋಡಪ್ಪ ನೀನು ಲೆಕ್ಚರರ್ ಅಂತ ಹೇಳಕ್ಕೆ ಬರ್ತಾ ಇರಲಿಲ್ಲ ಅವ್ರಿಗೆ, ಏನು ಮೇಷ್ಟ್ರಾಗಿದೆಯಾ, ಈ ಮೇಷ್ಟ್ರ ಹುದ್ದೆಯಲ್ಲಿ ಹೆಚ್ಚು ಸಮಾಜ ಸೇವೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಜೀಪ್ ಬರುತ್ತಲ್ಲ, ಆ ಜೀಪ್ನಲ್ಲಿ ಹೋಗುವಂಥ ಕೆಲಸ ಹುದ್ದೆ ತಗೊಳ್ಬೇಕು ನೀನು, ಮತ್ತು ನಿಮ್ಮ ಅಣ್ಣ ತಮ್ಮಂದು ನೋಡ್ಕೊಬೇಕು, ಬಂದವ್ರಿಗೆ ಊಟ ಹಾಕಬೇಕು, ಎಲ್ರಿಗೂ ಸೇವೆ ಮಾಡು, ಉಪಕಾರ ಮಾಡು, ಇಷ್ಟೇಪ್ಪ ನಂದು ಪ್ರಿನ್ಸಿಪಲ್ ಅಂತೇಳಿ ಪಾಪ ನನ್ನ ತಾಯಿ ತೀರ್ಕೊಂಡ್ರು. ಅದು ನನ್ನ ತಲೆಯಲ್ಲಿ ಹೋಗಿ ಆನಂತರ ಕರ್ನಾಟಕ ಆಡಳಿತ ಸೇವೆ ಸೇರಿದೆ. ಆನಂತರ ಭಾರತೀಯ ಆಡಳಿತ ಸೇವೆಗೆ ಪದೋನ್ನತಿ ಪಡೆದು ವಿವಿಧ ಇಲಾಖೆಗಳಲ್ಲಿ ನಾನು ಕೆಲಸ ಮಾಡಿದೆ. ಮೊದಲು ನಾನು ಧಾರವಾಡದಲ್ಲಿ ಮೊದಲ ನನ್ನ ಅಸಿಸ್ಟೆಂಟ್ ಕಮಿಷನರ್ ಆದಮೇಲೆ ನನ್ನ ತರಬೇತಿನೂ ಅಲ್ಲೇ ಆಯಿತು ಮತ್ತು ಪ್ರಥಮ ಹುದ್ದೆನೂ ಅಲ್ಲೇ ನಾನು ಆರಂಭಿಸಿದೆ. ಅದೊಂದು ಸಾಂಸ್ಕೃತಿಕ ವಾತಾವರಣ, ಅದು ನನ್ನ ಮೇಲೆ ಹೆಚ್ಚಿನ ಪರಿಣಾಮ ಬೀರಿತು. ಅಲ್ಲಿ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಸಾಹಿತಿಗಳಿದ್ದರು. ಬಸವರಾಜ ಕಟ್ಟಿಮನಿಯವರು, ಪಾಟೀಲ್ ಪುಟ್ಟಪ್ಪನವರು, ಇಂತಹ ಅನೇಕ, ಚನ್ನವೀರ್ ಕಣವಿ, ಕಲಬುರ್ಗಿಯವರು, ಜೋಶಿಯವರು, ಮಹಾನ್ ವ್ಯಕ್ತಿಗಳು. ಅವರ ಪ್ರಭಾವದಿಂದಾಗಿ ನನಗಲ್ಲಿ ನನ್ನ ಮೊದಲ ಕೃತಿಯನ್ನು ಅಲ್ಲೇ ಪ್ರಕಟ ಮಾಡಿದೆ, ಚಿಂತನ ಕಿರಣ ಅಂತೇಳಿ. ಅಂದರೆ ಪ್ರಬಂಧಗಳ ಸಂಕಲನ. ಸನ್ಮಾನ್ಯ ಸಿದ್ಧಲಿಂಗ ಪಟ್ಟಣ್ ಶೆಟ್ಟಿಯವರು ಅದನ್ನೇ ಹೇಳಕ್ಕೆ ಹೊರಟಿದ್ದೆ, ನಮ್ಮ ಪ್ರಕಾಶನ, ಅವರು ಹೇಮಾ ಪಟ್ಟಣ್ ಅವರ ಪ್ರಕಾಶನದ ಸಂಸ್ಥೆಯಿಂದ ಚಿಂತನ ಕಿರಣ ಅಂತ ಮೊದಲ ಕೃತಿ ಬಿಡುಗಡೆ ಆಯಿತು. ಆನಂತರ 2-3 ಕೃತಿಗಳು, ಚಿಂತನ ಚಿಲುಮೆ ಮೊದಲ ಕೃತಿ, ಆನಂತರ ಚಿಂತನ ಕಿರಣ, ಚಿಂತನ ಚೇತನ ಅಂತ ಆಯಿತು. ಹಾಗಾಗಿ ಇದು ಪದ್ಯನೋ ಅಥವಾ ಲೇಖನನೋ? ಎಲ್ಲ ಪ್ರಬಂಧಗಳು, ಗದ್ಯ ಆಕಾರ ಇದು. ಆನಂತರ ಅಲ್ಲಿ ಒಳ್ಳೆಯ ಸಾಂಸ್ಕೃತಿಕ ಸಾಹಿತ್ಯಿಕ ವಾತಾವರಣ ಇತ್ತು. ಬೇಂದ್ರೆಯವರು ಇದ್ರು, ಸಾಧನಕೇರಿ, ಭಾಳ ಸಾಧನಕೇರಿಗೆ ಅಂತ ನೋಡಿ ನನ್ನ ಅದೃಷ್ಟ. ಆಮೇಲೆ ನಾನೊಂದು ಭಾಳ ವರ್ಷಗಳ ನಂತರ ಟೂರಿಸಂ ಡೈರೆಕ್ಟರ್ ಅದೇ. ಆ ಸಂದರ್ಭದಲ್ಲಿ ಬಾರೋ ಸಾಧನಕೇರಿಗೆ ಆ ಇಡೀ
ಆ ಸಾಧನಕೇರಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಅವಕಾಶ ನಮ್ಮ ಇಲಾಖೆಯಿಂದ ಸಿಕ್ತು. ಅದು ನನ್ನ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಕಾಣುತ್ತೆ. ಚನ್ನವೀರ್ ಕಣ್ವಿಯವರು ಮತ್ತು ಕಲಬುರ್ಗಿಯವರ ಸಮ್ಮುಖದಲ್ಲಿ ಅದನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಸೊ ಅಲ್ಲಿಯೂ ಸಹ ಭಾಳಷ್ಟು ನಾವೇ ಎಲ್ಲ ಅಧಿಕಾರಿಗಳು ಸೇರಿ ಒಂದು ಕಲಾವರ್ಧಕ ಸಂಘ ಅಂತ ಮಾಡಿಕೊಂಡು ನಾವು ನಾಟಕಗಳನ್ನ ಆಡಿ ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಅಂಗವಿಕಲರಿಗೆ ಅವರಿಗೆ ಸೇವ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆನಂತರ ಅಲ್ಲಿಂದ ನಾನು ಮಂಗಳೂರಿಗೆ ಹೋದೆ ಅಸಿಸ್ಟೆಂಟ್ ಕಮಿಷನರ್ ಆಗಿ. ಮಂಗಳೂರು ವಿಭಿನ್ನವಾದಂಥ ಸಂಸ್ಕೃತಿ. ನಾನು ಮಂಗಳೂರಿಗೆ ಹೋಗಲಿಕ್ಕೆ ಭಾಳ ಬೇಸರ ಪಟ್ಕೊಂಡು ಹೋದೆ. ಅಲ್ಲಿ ಏನಪ್ಪ ನಾವು ಹೇಗೆ ಹೌ ವಿ ಗೆಟ್ ಸೂಟೆಡ್ ದೇರ್ ಅಂತ. ಅದು ಎಷ್ಟು ಚೆನ್ನಾಗಿ ಆ ಜನ ನನ್ನನ್ನು ಒಪ್ಕೊಂಡ್ರು ಅಂದರೆ ನಾನು ಬರೀ 6 ತಿಂಗಳಿದ್ದು ಬಂದ್ಬೇಡ ಅಂದೇಳಿ 3 ವರ್ಷ ಇದ್ದೆ. ಅದು ಒಂದು ರೀತಿಯ ವಿಭಿನ್ನ ಸಂಸ್ಕೃತಿ. ನೀವು ಹೋದ ಕಡೆ ಯಾರು ಕೂಡ ಬಿಟ್ಕೊಟ್ಟಿಲ್ಲ ಅಲ್ವಾ? ಇಲ್ಲ, ಶಿವರಾಮ್ ಕಾರಂತರು ಅಲ್ಲಿ 3 ವರ್ಷ ಇದ್ದೆ. ಶಿವರಾಮ್ ಕಾರಂತರು ಅಲ್ಲಿದ್ದರು. ಭಾಳ ದೊಡ್ಡ ದೊಡ್ಡ ಸಾಹಿತಿಗಳ ಸಂಪರ್ಕ ಅಲ್ಲಿ ನನಗೆ. ಸೊ ಹಾಗಾಗಿ ಅಲ್ಲಿಯೂ ಬಹಳಷ್ಟು ಸಾಹಿತ್ಯಿಕ ಚಟುವಟಿಕೆಗಳನ್ನು ಮಾಡಿದ್ವಿ. ಆನಂತರ ಬೆಂಗಳೂರು ಬಂದು ವಿವಿಧ ಇಲಾಖೆಗಳು, ಇಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ, ಬೆಂಗಳೂರಿನಲ್ಲಿ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದೆ. ವಿಶೇಷವಾಗಿ ನನ್ನ ತುಂಬ ಮನಸ್ಸಿಗೆ ತೃಪ್ತಿ ಕೊಟ್ಟಂಥದ್ದು ಕೊಳಚೆ ನಿರ್ಮೂಲನಾ ಮಂಡಿನಲ್ಲಿದ್ದೆ ಕಾರ್ಯದರ್ಶಿ ಅಂತ. ಆಗ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ನಿಜವಾಗ್ಲೂ ಐ ಶುಡ್ ಅಪ್ರಿಷಿಯೇಟ್ ಈಸ್ ಕನ್ಸರ್ನ್ ಟುವರ್ಡ್ಸ್ ಸ್ಲಮ್ ಡ್ವೆಲ್ಲರ್ಸ್. ಅವ್ರೇನು ಮಾಡಿದ್ರು ಅಂದರೆ ಈ ಸ್ಲಮ್ ಡ್ವೆಲ್ಲರ್ಸ್ಗೆ ರಿಹ್ಯಾಬಿಲಿಟೇಷನ್ನು ಮತ್ತು ಅವ್ರಿಗೆ ಸೌಲಭ್ಯ ಒದಗಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ 3 ಕೋಟಿ 4 ಕೋಟಿ ಪ್ರಾವಿಷನ್ ಇತ್ತು. ಇಟ್ ಈಸ್ ಟೂ ಸ್ಮಾಲ್ ಅಮೌಂಟ್. ನಾನು ಅವ್ರಿಗೆ ಪ್ರೀತಿಯಿಂದ ಒಂದು ಸತಿ ಮಾತನಾಡ್ತಾ ತುಂಬ ನಾನು ಇಷ್ಟಪಡ್ತಾಯಿದ್ರು ಅವರು. ಅವ್ರಿಗೆ ಹೇಳಿದೆ, ಸರ್ ವೈ ಇಟ್ ಈಸ್ ಜಸ್ಟ್ ಎ ಸ್ಟೇಟ್ ಸಬ್ಜೆಕ್ಟ್. ಇದು ಸ್ಲಮ್ ಡ್ವೆಲ್ಲರ್ಸ್ ರಿಹ್ಯಾಬಿಲಿಟೇಷನ್ನು ಅವ್ರಿಗೆ ಕಲ್ಯಾಣ ಕಾರ್ಯಕ್ರಮ ಮಾಡಿಕೊಳ್ಳಿಕ್ಕೆ ಸ್ಟೇಟ್ ಸಬ್ಜೆಕ್ಟ್ ಆದರೆ ನಾಮಿನಲ್ ಅಮೌಂಟ್. ವೈ ಡೋಂಟ್ ವಿ ಇನ್ಕ್ಲೂಡ್ ಇನ್ ದಿ ಕನ್ಕರೆಂಟ್ ಲಿಸ್ಟ್? ವೈ ಡೋಂಟ್ ಸೆಂಟರ್ ಶುಡ್ ಟೇಕ್ ಅಪ್ ರೆಸ್ಪಾನ್ಸಿಬಿಲಿಟಿ. ಅರ್ಬನ್ ಪಾವರ್ಟಿಗೆ ಭಾಳ ಕೆಟ್ಟದ್ದು. ರೂರಲ್ ಪಾವರ್ಟಿಗಿಂತ ಅರ್ಬನ್ ಪಾವರ್ಟಿ ತುಂಬ ವಿಕೃತವಾದಂಥದ್ದು. ಅಂದಾಗ ಅವ್ರನ್ನ ಪತ್ರ ಬರೆಸೋರು. CM ಆಗಿದ್ದಾಗ ನಾನು ಪತ್ರ ಬರೆಸಿದೆ ಅವ್ರ ಕಡೆಯಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ. ಆಗ ಧವನ್ ಅಂತಿದ್ರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು. ಈ ರೋಡ್ ಬ್ಯಾಕ್ ಎ ಲೆಟರ್ ಸೇಯಿಂಗ್ ವಿಲ್ ಲುಕ್ ಇನ್ ಟು ಇಟ್ ಅಂತ. ಬಟ್ ಆನಂತರ ಇವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ನನ್ನನ್ನು ಕರೆಸಿ ಅಲ್ಲಿ ಸಂಬಂಧಪಟ್ಟವ್ರ ಹತ್ರ ಮಾತನಾಡಿಸಿ ಅದನ್ನು ಸ್ಲಮ್ ಡ್ವೆಲ್ಲರ್ಸ್ ಡೆವಲಪ್ಮೆಂಟ್ನ ಕನ್ಕರೆಂಟ್ ಲಿಸ್ಟ್ ಮಾಡಿ 100 ಕೋಟಿ ಬರೋ ಹಾಗೆ ಮಾಡಿದ್ರು. ಇವತ್ತು 1000 ಕೋಟಿ ಬರ್ತಾಯಿದೆ ಇಡೀ ರಾಷ್ಟ್ರದಲ್ಲಿ. ಅಂದರೆ ಸ್ಟೇಟ್ ಸಬ್ಜೆಕ್ಟ್, ಸ್ಟೇಟ್ ಯೂಸ್ ಟು ಹ್ಯಾವ್ ಎ ಸ್ಮಾಲ್ ಅಮೌಂಟ್ ಆಫ್ ಇದು ಬಜೆಟಲ್ಲಿ. ಆದರೆ ಇದು ಸೆಂಟ್ರಲ್ ಸಬ್ಜೆಕ್ಟ್ ಆದ್ದರಿಂದ ಈ ಸೆಂಟ್ರಲ್ ಗೌರ್ಮೆಂಟಿನ ಸಹಾಯದಿಂದ, ಸ್ಟೇಟ್ ಗೌರ್ಮೆಂಟ್ ಸಹಾಯದಿಂದ ಅವರ ಪುನರ್ವಸತಿ ಮುಂತಾದ ಅನೇಕ ಕಾರ್ಯ ಮಾಡಿ ಅದು ನನಗೆ ತೃಪ್ತಿ ತಂತು. ಹಾಗಾಗಿನೇ ಇವತ್ತಿನ ದಿನ, ಇವತ್ತು ಅಂತಂದರೆ ಸುಮಾರು ವರ್ಷಗಳಿಂದ ನಮ್ಮ ಬೆಂಗಳೂರಲ್ಲಿ ಆಗ್ಬೋದು, ಬೇರೆ ಬೇರೆ ನಗರಗಳಲ್ಲಿರೋ ಕೊಳಚೆ ಪ್ರದೇಶಗಳೆಲ್ಲ ಅಪ್ಲಿಫ್ಟ್ ಆಗಿರೋದು. ಸನ್ಮಾನ್ಯ ದೇವೇಗೌಡರವರ ಒಂದು ಸಹಕಾರದಿಂದಲೇ ಅದು ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಅದನ್ನು ಸೆಂಟ್ರಲ್ ಕನ್ಕರೆಂಟ್ ಸಬ್ಜೆಕ್ಟ್ ಆಗಿ ಮಾಡಿದ್ರು. ಹಾಗಾಗಿ ಅದು ಆಯಿತು. ಆನಂತರ ಸಂಸ್ಕೃತಿ ಇಲಾಖೆ ನನಗೆ ಭಾಳ ಇಷ್ಟ ಆಗಿರುವಂಥದ್ದು. ಅದಕ್ಕೆ ಮುಂಚೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯದರ್ಶಿಯಾಗಿದ್ದೆ. ಕನ್ನಡ ಸಂಸ್ಕೃತಿ ಇಲಾಖೆಗೆ ಬಂದಮೇಲೆ ಅದನ್ನು ಸ್ವಲ್ಪ ನನ್ನ ಮನಸ್ಸಿನ ಒಂದು ಎಮೋಷನಲ್ ಸಂವೇದನೆಗೆ, ಭಾವನಾತ್ಮಕ ಒಂದು ಸಂಬಂಧಗಳಿಗೆ ತುಂಬ ಪೂರಕವಾಗಿದ್ದರಿಂದ ಅಲ್ಲಿ ತುಂಬ ಅನೇಕ ಪ್ರಯೋಗಗಳನ್ನು ಅಲ್ಲೂ ಮಾಡಿದ್ವಿ ನಾವು. ಅಲ್ಲಿ ಬಹುಶಃ ಯಾರೇ ಕಲಾವಿದರು ಬಂದರೆ ಸಹಜವಾಗಿ ಏನು ಕೇಳೋರು ಅಂದರೆ ಅವ್ರಿಗೇನು ಅವಕಾಶ ಬೇಕು ಅಂತ ಬಂದಾಗ, ನಿಮ್ಮಲ್ಲಿ ಕ್ಯಾಸೆಟ್ ತಂದಿದ್ದೀರಾ, ನಿಮ್ಮ ಹತ್ರ ವಿಡಿಯೋ ಇದೆಯಾ, ನಿಮ್ಮಲ್ಲಿ ಏನು ದಾಖಲೆ ಅಂತ ಕೇಳೋರು. ನಾನು ಹಾಗೆ ಮಾಡ್ತಾ ಇರಲಿಲ್ಲ. ನನ್ನ ಕಚೇರಿಗೆ ಬಂದಾಗ ಯಾರ ಗಾಯಕರು ಬಂದರೆ ಅಲ್ಲೇ ಆಡಿಸ್ತಾ ಇದ್ದೆ. ಆಡಿಸ್ಬಿಟ್ಟು ದೇರ್ ಇಟ್ ಸೆಲ್ಫ್ ಐ ಯೂಸ್ ಟು ಸೇ, ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ತಾರೆ ರೀ, ಇವ್ರಿಗೇನು ಕ್ಯಾಸೆಟ್ ಬೇಕು, ಎಲ್ರು ಬೇಕು, ಕೊಡ್ರಿ ಪ್ರೋಗ್ರಾಮ್ ಅಂತ ಕೊಡ್ತಾರೆ. ಇವಾಗ ನೀವು ಪುನಃ ವಾಪಸ್ ಹೋಗಿ ಸರ್, ಯಾಕೆಂದರೆ ಕಂಪ್ಲೀಟ್ಲಿ ಡಿಜಿಟಲೈಸ್ ಆಗೋಗಿದೆ. ಭಾಳ ಸರ್ ಇದೇನಾಗಿದೆ, ಸಂಸ್ಕೃತಿ ಇಲಾಖೆ ಅನ್ನೋದು ಮಾನವ ಸಂಬಂಧ ಇರತಕ್ಕಂಥ ಸಂವೇದನಾಶೀಲವಾದಂಥ ಇಲಾಖೆ. ಅದು ಅಲ್ಲಿ ಒಬ್ಬರಿಗೆ ಒಂದು ಸಹಜವಾಗಿ ಮಾತನಾಡಬೇಕು, ಸಹಜವಾಗಿ ಅವ್ರಿಗವ್ರಿಗೆ ಕೂತ್ಕೊಂಡು ಅವರ ಪ್ರತಿಭೆಗಳನ್ನು ಅರ್ಥ ಮಾಡ್ಕೊಂಡು ಕೊಡ್ತಕ್ಕಂಥ ಇಲಾಖೆ ಆಗಬೇಕು ವಿನಃ ಡಿಜಿಟಲ್ ಆದರೆ ಅಲ್ಲಿ ಮಾನವೀಯ ಸಂಬಂಧಗಳಿರಲ್ಲ. ಸರ್ ಇವಾಗ ನೀವು ಯಾತಕ್ಕೆ ನಿಮ್ಮ ಥರದವರೆಲ್ಲರೂ ಒಂದು ಪ್ರಾಕ್ಟಿಕಲ್ ಸಜೆಷನ್ಸ್ ಯಾಕೆ ಕೊಡ್ತಾರೆ? ತಂತ್ರಜ್ಞಾನದ ದೃಷ್ಟಿಯಿಂದ ಸರಿ ಇರ್ಬೋದು, ಆದರೆ ಮ್ಯಾನ್ ಟು ಮ್ಯಾನ್, ಪರ್ಸನ್ ಟು ಪರ್ಸನ್ ಆ ಕಾಂಟ್ಯಾಕ್ಟ್ ಬರಬೇಕು. ಆ ಕಲೆ ಮತ್ತು ಸಂಸ್ಕೃತಿಯ ಸಂದರ್ಭಗಳಲ್ಲಿ ಮಾಡಿದ್ದಾರೆ. ಅದು ಆಡಳಿತಾತ್ಮಕವಾಗಿ ಸರಿ ಇರ್ಬೋದು, ಅದು ಇಲ್ಲ ಅದು ಸರಿಗಿಲ್ವಲ್ಲ ಸರ್, ನಿಮಗೆ ಗೊತ್ತು. ಸಾಂಸ್ಕೃತಿಕ ನೆಲೆಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಸಂಸ್ಥೆಗೆ ಒಂದೇನೋ ಸಹಾಯ ಅನುದಾನ ಬೇಕು ಅಂತ ಡಿಜಿಟಲ್ ಮಾಡಿದಾಗ ಹೌ ಡು ಯು ಅಸೆಸ್
ಅನ್ಲೆಸ್ ಯು ಇಂಟರ್ವ್ಯೂ ಅವ್ರನ್ನ ಸಂದರ್ಶನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಅಲ್ಲಿ ಭಾಳಷ್ಟು ನಾವು ಹೊಸ ಹೊಸ ಪ್ರಯೋಗ ಮಾಡಿದ್ವಿ. ಹಿಂದೆ ಮನೆ ಅಂಗಳದಲ್ಲಿ ಮಾತುಕತೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ನಮ್ಮ ಕಾಲದಲ್ಲಿ ಜಿ ಎಸ್ ಶಿವರುದ್ರಪ್ಪನವರು, ಯು ಆರ್ ಅನಂತಮೂರ್ತಿ, ಗಂಗೂಬಾಯಿ ಹಾನಗಲ್, ಪಾಟೀಲ್ ಪುಟ್ಟಪ್ಪ, ಡಿ ಎಂ ನಂಜುಂಡಪ್ಪ, ಡಾಕ್ಟರ್ ಯು ಆರ್ ರಾವ್, ಇಂತಹ ಮಹಾನ್ ವ್ಯಕ್ತಿಗಳನ್ನು ಇವತ್ತಿಗೂ ಇದೆ. ಅದು ಇದೆ. ಹಾಗೆ ನಮ್ಮ ಅನೇಕ ಸಾಂಸ್ಕೃತಿಕ ಜಿಲ್ಲಾ ಉತ್ಸವಗಳು ಇವೆಲ್ಲ ಮಾಡ್ತಾಯಿದ್ವಿ. ಆನಂತರ ನಾನು ಸಂಸ್ಕೃತಿ ಇಲಾಖೆ ಆದಮೇಲೆ ಗ್ರಾಮೀಣ ನಮ್ಮ ಜಿಲ್ಲೆಯ ಬೆಂಗಳೂರು ನಗರ ಜಿಲ್ಲೆಯ ಗ್ರಾಮೀಣ ಇಲಾಖೆಯಲ್ಲಿ CEO ಆಗಿದ್ದೆ, ಅರ್ಬನ್ನಲ್ಲಿ ಮತ್ತು ರೂರಲ್. ಆಮೇಲೆ ಟೂರಿಸಮ್ಗೆ ಹೋದೆ, ಪ್ರವಾಸೋದ್ಯಮ. ಅದು ನನಗೆ ಹೃದಯಕ್ಕೆ ಹತ್ತಿರವಾದ್ದು. ನನಗೆ ಭಗವಂತ ನನಗೆ ಹತ್ತಿರವಾದ ಮನಸ್ಸಿಗೆ ಮತ್ತು ನನ್ನ ಸೇವಾ ಮನೋಧರ್ಮಕ್ಕೆ ಪೂರಕವಾದಂಥದ್ದೇ ನನಗೆ ಸಿಗ್ತಾ ಬಂದದ್ದು ನನ್ನ ಸೌಭಾಗ್ಯ ಅಂತ ನನ್ನ ಕಲ್ಪನೆ. ಅಲ್ಲಿ ಟೂರಿಸಮ್ನಲ್ಲಿ ಇದು ನೋಡಿ ಗೋಲ್ಡನ್ ಚಾರಿಯೆಟ್ ಅಂತ, ಹೌದು, ಅದನ್ನು ಇನಾಗ್ರೇಟ್ ಮಾಡಿದ್ದು ನಾನು. ನೀವು ಮತ್ತೆ ಇವರು ವಿಠಲ್ ಮೂರ್ತಿ ಕಾರ್ಯದರ್ಶಿ ಇದ್ರು, ನಾನು ಡೈರೆಕ್ಟರ್ ಆಗಿದ್ದೆ. ಆ ಪ್ರತಿಭಾ ಪಾಟೀಲ್ ರವರು ನಮ್ಮ ಮಾನ್ಯ ರಾಷ್ಟ್ರಪತಿಗಳು ಬಂದು ಅದನ್ನು ಚಾಲನೆ ಕೊಟ್ಟರು. ಗೋಲ್ಡನ್ ಚಾರಿಯೆಟ್ ಅಂತ, ಪ್ಯಾಲೇಸ್ ಆನ್ ವೀಲ್ಸ್ ಅಂತ, ಅದರ ರಾಜಸ್ಥಾನದ ಕಲ್ಪನೆಯ ಅಡಿಯಲ್ಲಿ. ಆನಂತರ ಈ ಹೋಮ್ ಸ್ಟೇ ಅನ್ನೋ ಕಾನ್ಸೆಪ್ಟ್ ಬಂದದ್ದು ನಮ್ಮ ಕಾಲದಲ್ಲೇ. ಹೋಮ್ ಸ್ಟೇ ಅದೇನಾಯಿತು, ಈ ಕಾಫಿ ಬೆಳೆಗಾರರು, ಅಡಿಕೆ ಬೆಳೆಗಾರರೆಲ್ಲ ಬಂದು ನಮ್ಮ ಹತ್ರ ಕೇಳ್ಕೊಂಡ್ರು. ಆಗ ಅಡಿಕೆ ಬೆಲೆ ಮತ್ತು ಕಾಫಿ ಬೆಲೆ ತುಂಬ ಕೆಳಗಿಳಿದು ಬಿಟ್ಟಿತ್ತು ಈ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ, ಇಂಥ ಜಾಗಗಳಲ್ಲಿ. ಆ ಸಂದರ್ಭದಲ್ಲಿ ಸರ್ ವಿ ಹ್ಯಾವ್ ಅವರ್ ಓನ್ ಫೆಸಿಲಿಟೀಸ್ ಇದೆ, ನಮ್ಗೆ ಹೋಮ್ ಸ್ಟೇ ಕೊಡಿ ಅಂದರು. ನಾವು ಅದನ್ನು ಪ್ರಾರಂಭ ಮಾಡಿದ್ವಿ. ಅದರ ಕಲ್ಪನೆ ಏನಿತ್ತು, ಮೂಲ ಕಲ್ಪನೆ ಅದು 3-4 ಕೋಣೆಗಳಿರುತ್ತಾ ಒಂದು ಮನೆಯವರು ಹೋಮ್ ಸ್ಟೇ ಮಾಡ್ಬೋದು. ಅವ್ರದ್ದು ಉದ್ದೇಶ ಅಂದರೆ ಪ್ರವಾಸಿಗರು ಹೋದರೆ ಪ್ರವಾಸಿಗರ ಜೊತೆ ಸಾಂಸ್ಕೃತಿಕವಾಗಿ ಅವರು ಅದರಲ್ಲಿ ಇಂಟ್ರ್ಯಾಕ್ಟ್ ಮಾಡಬೇಕು. ಮನೆ ಓನರ್ ಅವರು ಆ ಭಾಗದ ಸಾಂಸ್ಕೃತಿಕ ತಾಣಗಳಿಗೆ ಅವರೇ ಕರ್ಕೊಂಡು ಹೋಗಬೇಕು. ಅಲ್ಲೇ ಅವ್ರ ಮನೆಯಲ್ಲೇ ತಿನಿಸು ಮಾಡಿ ಅಲ್ಲಿನ ವೈವಿಧ್ಯಮಯವಾದಂಥ ರುಚಿಕರ ಖಾದ್ಯಗಳನ್ನು ಬಡಿಸ್ತಕ್ಕಂಥದ್ದು. ಈ ರೀತಿಯ ಪ್ರವಾಸಿಗರ ಮತ್ತು ಸ್ಥಳೀಯರ ನಡುವೆ ಆತಿಥ್ಯದ ಒಂದು ಸಂಬಂಧ, ಭಾವನಾತ್ಮಕ ಸಂಬಂಧ ಇರಬೇಕು ಅಂತ. ಆಮೇಲೆ ಅದು ಕಮರ್ಷಿಯಲೈಸ್ ಆಗ್ತಾ ಇದೆ. ಇವಾಗ ನಿಮ್ಗೆ ಅನ್ಸುತ್ತೆ ಯಾಕೆ ಮಾಡಿದ್ವಪ್ಪ ಅಂತ. ತುಂಬಾ ಕಮರ್ಷಿಯಲೈಸ್ ಆಗ್ತಾ ಇದೆ. ಮೊದಲು ಕಮರ್ಷಿಯಲ್, ಅದು ಜೊತೆಗೆ ಗುಡ್ಡ ಬೆಟ್ಟ ಪರ್ವತಗಳೇ ಕುಸಿತಾ ಇದೆ ಬೇಕಾದ್ರೆ. ಲ್ಯಾಂಡ್ ಸ್ಲೈಡ್ ಅಂದ್ರೆ ಅತಿಥಿಗರು ಅಂತ ಕಡೆ ಇರೋದು ಸರಿಯಲ್ಲ. ಸಾಮಾನ್ಯ ಸಮತಟ್ಟಾಗಿರೋ ಸ್ಥಳಗಳಲ್ಲೇ ಕಾಫಿ ತೋಟಗಳ ನಡುವೆ ಬಹಳ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಆದರೆ ಅದು ಬರ್ತಾ ಈಗ ಜಾಸ್ತಿ ಮಳೆ ಕಮರ್ಷಿಯಲೈಸ್ ಆಗಿ ನಾಯಿ ಕೋಡೆಗಳ ತರ ಅದು ನಿಯಂತ್ರಣ ಕಳ್ಕೊಳ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇವಾಗ ಅದನ್ನ ಯಾವ ತರ ಕಂಟ್ರೋಲ್ ತಗೋಬಹುದು? ಅಥವಾ ಈಗಾಗಲೇ ಅದನ್ನ ನಿಯಂತ್ರಣಕ್ಕೆ ಬರ್ತಾ ಇದೆ. ಯಾರ್ಯಾರು ಪರ್ಮಿಷನ್ ಇಲ್ಲ ಮತ್ತು ಯಾರ್ಯಾರು ಅಲ್ಲಿ ಸರಿಯಾದ ಅವ್ಯವಹಾರಗಳು ನಡೀತಾ ಇವೆ, ಇಂಥದನ್ನ ನಿಯಂತ್ರಣ ಜಿಲ್ಲಾಡಳಿತ ಈಗ ಅದು ಸ್ವಲ್ಪ ಕಂಟ್ರೋಲ್ ತಗೊಳ್ತಾ ಇದೆ. ಈಗ ಸ್ವಲ್ಪ ಕಂಟ್ರೋಲ್ ಬರ್ತಾ ಇದೆ. ನಾನು ಕನ್ನಡ ಸಂಸ್ಕೃತಿ ಇಲಾಖೆ ಇದ್ದಾಗಲೇ ನನಗೆ ಈ ವಚನ ಸಾಹಿತ್ಯದ ಬಗ್ಗೆ ಮೊದಲಿಂದ ಆಸಕ್ತಿ ಇತ್ತು. ಹಾಗಾಗಿ ಒಂದು ಡಿಲಿಟ್ ಪಡ್ಕೊಳ್ಬೇಕು ಅಂತ ನನ್ನ ಆಸೆ ಇತ್ತು. ನನಗೊಂದು ಕಲ್ಪನೆ ಅಂದರೆ ನನ್ನ ಹೆಸರಿನ ಮುಂದೆ ಒಂದಿರಬೇಕು, ಹೆಸರಿನ ನಂತರ ಒಂದು ಟೈಟ್ಲ್ ಇರಬೇಕು ಅಂತ. ಅದು ನನ್ನ ಒಂದು ಆಸೆ ಚಿಕ್ಕ ವಯಸ್ಸಿನಿಂದ. ಸೊ ಡಾಕ್ಟ್ರೇಟ್ ತೊಗೊಳ್ಬೇಕು, ಈ ಕಡೆ IAS ಈ ಥರ ಬರಬೇಕು ಅಂತೇಳಿ. ಎರಡೂ ಭಗವಂತನ ಕೃಪೆ, ನಮ್ಮ ತಾಯಿ ಆಶೀರ್ವಾದದಿಂದ ಆಯಿತು. ಅಲ್ಲಿ ವಚನಗಳಲ್ಲಿ ಸಾಮಾಜಿಕ ಚಿಂತನೆ ಅನ್ನುವ ಒಂದು ಕೃತಿಯನ್ನು ಪ್ರಬಂಧವನ್ನು ಮಂಡಿಸಿ ಹಂಪಿ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಬಂತು. ನಿಮಗೆಲ್ಲ ಗೊತ್ತಿದೆ, ವಚನ ಸಾಹಿತ್ಯ ಈ ವಿಶ್ವದ ಒಂದು ಬಹುದೊಡ್ಡ ಕಿರೀಟಪ್ರಾಯವಾದಂಥ ಸಾಹಿತ್ಯ. ಬಹುಶಃ ಯಾವ ಸಾಹಿತ್ಯಕ್ಕೂ ಹೋಲಿಸಿಕೊಳ್ಳಲಾಗದಂಥ ಒಂದು ಮಾನವೀಯ ನೆಲೆಯಲ್ಲಿ ಅದು ರಚಿತವಾದ ಸಾಹಿತ್ಯ. ಕಾರಣ ಏನು ಅಂದರೆ, ಆ ಸಾಹಿತ್ಯವನ್ನು ರಚಿಸಿದಂಥ ಏನು ಶರಣರಿದ್ದಾರೆ, ವಚನಕಾರರಿದ್ದಾರೆ, ಅವರು ಅನುಭವದ ನೆಲೆಯಲ್ಲಿ ರಚನೆ ಮಾಡಿದ್ರು. ತಮ್ಮ ಅನುಭವಕ್ಕೆ ಬಂದು ಅದನ್ನು ಸತ್ಯ ಸಾಕ್ಷಾತ್ಕಾರ ಮಾಡಿಕೊಂಡು ಅದರ ರಚನೆ ಮಾಡಿದ್ರು. ಹಾಗಾಗಿ ಅದಕ್ಕೆ ಒಂದು ಶರಣ ಆದಯ್ಯ ಒಂದು ಮಾತು ಹೇಳ್ತಾನೆ, ವಚನಗಳು ಅಂದರೆ ಏನು ಅಂತೇಳಿ ಒಂದು ಮಾತು ಹೇಳ್ತಾನೆ. ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಮುಂದಣ ಕಥೆಯ ಹಿಂದು ಹೇಳುವ ನಾಟಕವಲ್ಲ, ಬಂದ ಶಬ್ದಗಳನ್ನು ಒಮ್ಮೆಲೇ ಉಸುರುವೆನೆಂಬ ಅಭ್ಯಾಸಿಯೂ ಅಲ್ಲ, ಚಂದ ವಿಚ್ಛಂದಗಳೆಂಬ ಸಂದೇಹಿಯಲ್ಲ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಅನುಭವದ ಪರಿಯೇ ಬೇರೆ ಅಂತೇಳಿ. ಅಂದರೆ ಶರಣ ಸಾಹಿತ್ಯ ಮೂಲತಃ ಎಲ್ಲೋ ಏಕಾಂಗಿಗಳಾಗಿ ಸಂಪೂರ್ಣವಾಗಿ ಜಗತ್ತನ್ನು ತೊರೆದು ದಾಂಪತ್ಯ ಬದುಕನ್ನು ನಿರಾಕರಣೆ ಮಾಡಿ ಯಾವುದೋ ಗುಹಿಯಲ್ಲಿ ಕುಳಿತು ತಮ್ಮ ಆತ್ಮಸಾಕ್ಷಾತ್ಕಾರವನ್ನೇ ಪ್ರಧಾನವಾಗಿಟ್ಟುಕೊಂಡು ಮಾಡಿದಂಥ ಒಂದು ಸ್ವಾರ್ಥದ
ತಾವೇ ಮೋಕ್ಷ ಪಡ್ಕೊಳ್ಬೇಕು ಅನ್ನುವ ಸ್ವಾರ್ಥದ ನೆಲೆಯಲ್ಲಿ ರಚಿತವಾದಂಥ ಸಾಹಿತ್ಯ ಅಲ್ಲ. ಇದ್ರ ಉದ್ದೇಶ ಏನಿತ್ತು? ನಾನು ವಚನ ಸಾಹಿತ್ಯವನ್ನು ಆಳವಾಗಿ ಅಭ್ಯಾಸ ಮಾಡಿದಾಗ ಗೊತ್ತಾದದ್ದು, ವಚನ ಸಾಹಿತ್ಯದ ಅಥವಾ ಶರಣರ ಮೂಲ ಆಶಯ ಏನಿತ್ತು ಅಂದರೆ ಲೋಕ ಕಲ್ಯಾಣವನ್ನು ಆಶಯವಾಗಿಟ್ಕೊಂಡು ಲೋಕ ಕಲ್ಯಾಣ ಸಾಧನೆ ಮಾಡಬೇಕಾದ್ರೆ ವ್ಯಕ್ತಿ ಕಲ್ಯಾಣ ಆಗಬೇಕು, ತನ್ನ ಕಲ್ಯಾಣ ಆಗಬೇಕು. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಅದು ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ ನಿಮ್ಮ ಕೆಲಸದಲ್ಲಿ ಪ್ರಭಾವ ಬಿದ್ದೇ ಖಂಡಿತ. ಕಾರಣ ಅದನ್ನೇ ಹೇಳಲಿಕ್ಕೆ ಹೊರಟಿದೆ. ಸಾಮಾನ್ಯವಾಗಿ ಅಧಿಕಾರಿಗಳಿಗೆ ಸಾಹಿತ್ಯಿಕ ಒಲವಿದ್ದರೆ ಸಾಮಾಜಿಕ ಬದ್ಧತೆ ಬರುತ್ತೆ. ನಿಮ್ಗೆ ಆಕ್ಚುಲಿ ತುಂಬಾ ಜನಕ್ಕೆ ಆತಲ್ಲ ಇತ್ತಲ್ವಾ ಸರ್? ಇತ್ತು, ಕೆಲವರಿಗಿತ್ತು. ಇತ್ತೀಚಿನ ದಿನಗಳಲ್ಲಿ ಸಾಹಿತ್ಯದ ಒಲವಿಲ್ಲ. ಏನಾಗುತ್ತೆ, ಸಾಹಿತ್ಯದ ಒಲವಿದ್ರೆ ಅವನಲ್ಲಿ ಆರ್ದ್ರತೆ ಬರುತ್ತೆ. ಅಂದರೆ ಒಂದು ನೋವನ್ನು ಒತ್ತುಕೊಂಡು ಕಷ್ಟವನ್ನು ಹೊತ್ತುಕೊಂಡು ಬಂದ ಜನರಿಗೆ ಸಂವೇದನೆ ಮಾಡಬೇಕು. ಬಸವಣ್ಣ ಒಂದು ವಚನ ಇದೆ ನೋಡಿ, ಇಷ್ಟು ಸೊಗಸಾಗಿದೆ. ನಾನು ಎಲ್ಲ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಈ ವಚನವನ್ನು ಪಾಲಿಸಿ ಅಂತ ಹೇಳ್ತಾ ಇರ್ತೇನೆ. ಏನೀ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಶಿರಹೊಟ್ಟೆ ಹೊಡೆಯುವುದೇ, ಕೊಡದಿದ್ದರೊಂದು ಗುಣವಿಲ್ಲದಿದ್ದೊಡೆ ಕೆಳಹಿ ಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ. ಇದು ಎಲ್ಲ ಆಡಳಿತಶಾಹಿ ಇರ್ತಕ್ಕಂಥ ಜನರಿಗೆ ಒಂದು ಬುದ್ಧಿ ಮಾತಿದು. ಸರ್, ಇವಾಗ ನೀವು ಅಲ್ಲಿ ಪವರಲ್ಲಿದ್ದಾಗ, ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದಾಗ, ನೀವುಗಳಿಗೆ ಒಂದು ಡೈಲಾಗು ಮಿನಿಸ್ಟರ್ಸ್ ಜೊತೆಗೆ ನಡೀತಾ ಇತ್ತು. ಅಲ್ಲಿ ಮಾತುಕತೆ ನಡೆದಾಗ ಒಂದು ಕನ್ಸ್ಟ್ರಕ್ಟಿವ್ ಆಗಿ ರಿಸಲ್ಟ್ ಬರ್ತಾ ಇತ್ತಾ, ಅಥವಾ ಇವತ್ತು ನಾವು ನೋಡ್ತಾ ಇದೀವೋ ಆ ಥರ ಪರಿಸ್ಥಿತಿ ಆವಾಗಲೂ ಇತ್ತು? ಇವತ್ತಿನ ದಿನ ಇವತ್ತಿನ ದಿನದಲ್ಲಿ ಏನಾಗಿದೆ, ನಾನು ಬಹಳ ದುಃಖದಿಂದ ಹೇಳಬೇಕು, ಅಧಿಕಾರಿಗಳಿಗೂ ಅನ್ವಯ ಆಗುತ್ತೆ, ರಾಜಕಾರಣಿಗಳಿಗೂ ಅನ್ವಯ ಆಗುತ್ತೆ, ಸಾರ್ವಜನಿಕ ಜೀವನದಲ್ಲಿ ಎಲ್ಲರಿಗೂ ಅನ್ವಯ ಆಗುತ್ತೆ. ಎಲ್ಲರಿಗೂ ಏನಾಗಿದೆ, ಎರಡರ ಹಿಂದೆ ಹೊರಟಿದ್ದಾರೆ, ಒಂದು ಹಣ ಮತ್ತು ಅಧಿಕಾರ. ಅದಕ್ಕೆ ಮಂಕುತಿಮ್ಮನ ಕೈದ ಒಂದು ಮಾತು ಬರುತ್ತೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಈ ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ ಅಂತೆ. ಇವತ್ತು ನೀವು ನೋಡಿದ್ದೀರಿ, ರಾಜಕಾರಣಿಗಳು ದೇ ಆರ್ ಅಮಾಸಿಂಗ್ ವೆಲ್ತ್. ಅಧಿಕಾರಿಗಳಿಗೂ ಆಸೆ, ಏನು ದುಡ್ಡು ಮಾಡಬೇಕು, ಅಧಿಕಾರ ಚಲಾಯಿಸಬೇಕು, ಇದು ಹೋಗಬೇಕು. ಅದಕ್ಕೆ ನಾನು ಹೇಳಿದ್ದು, ಸಾಹಿತ್ಯದ ಒಲವಿದ್ರೆ, ಅವರಿಗೆ ಸಾಹಿತ್ಯದ ಸಂಪರ್ಕ ಇದ್ದರೆ, ವಚನಕಾರರು, ನಮ್ಮೆಂಥ ಪರಂಪರೆ, ಕರ್ನಾಟಕದ ಪರಂಪರೆ, ಸಾಹಿತ್ಯಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ. ಇವತ್ತಿನ ದಿನ ಸೋಮಶೇಖರ್ ಅವರು ನಮ್ಮ ಸ್ಟುಡಿಯೋದಲ್ಲಿ, ನಮ್ಮ ಪಾಡ್ಕಾಸ್ಟಲ್ಲಿ ಬರೋದಕ್ಕೆ ಅವರ ಒಂದು ಅಧಿಕಾರದಲ್ಲಿ ಇದ್ದಾಗ ಮಾಡಿದ ಕೆಲಸ ಮಾತ್ರ ಅಲ್ಲ, ಒಬ್ಬ ಲೇಖಕರಾಗಿ ಮತ್ತು ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಅವರು ಇರುವಂತಹ, ಓದ್ಕೊಂಡಿರುವಂತಹ, ಬರೆದಿರುವಂಥ ಪುಸ್ತಕ ಸಾಹಿತ್ಯ ಸಂಸ್ಕೃತಿ ದೃಷ್ಟಿಯಿಂದ ಮಾತ್ರ ಅಲ್ಲ. ನಮ್ಮ ಜನಸಾಮಾನ್ಯರಲ್ಲಿ ಒಂದು ಮಾತಿದೆ, 5:30 ಗಂಟೆಗೆ ರಿಟೈರ್ ಆಗಿ ಹೊರಟೋದ್ಮೇಲೆ ಅದು ಸಿವಿಲ್ ಡೆತ್ ಅಂತ ಹೇಳ್ತಾರೆ. ತುಂಬಾ ಜನ ಆಫೀಸರ್ಸು ಹಂಗೆ ಹೊರಟೋಗ್ತಾರೆ. ಕೆಲವು ಆಫೀಸರ್ಸು ಇವತ್ತಿನವರೆಗೂ ಉಳ್ಕೋತಾರೆ ಅಂತ ತುಂಬಾ ಬೇಜಾರಿಂದ ಕೆಲವರು ಹೇಳ್ತಾರೆ. ರಿಟೈರ್ ಆಗೋವರೆಗೂ ಆಟ ಆಡು ಆಮೇಲೆ ಅಂತ. ಆದ್ರೆ ಇವ್ರಿಗೆ ಸಿವಿಲ್ ಡೆತ್ ಅನ್ನೋ ವರ್ಡು ಇವತ್ತಿನವರೆಗೂ ಅಪ್ಲಿಕಬಲ್ ಅಲ್ವೇ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇವತ್ತಿಗೂ ಇವರು ಅಸೆಸ್ ಆಗ್ತಾರೆ. ಆ ಥರ ರಿಟೈರ್ಮೆಂಟ್ ಆದ್ಮೇಲೆ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರ ಅಭಿವೃದ್ಧಿಗೆ ಅಧ್ಯಕ್ಷರಾಗಿ ಕೂಡ ಇದ್ರು. ಅಭಿವೃದ್ಧಿ ಅಂತ ಒಂದು ಪದ ಇದೆಯಲ್ಲ, ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ತರೋದಕ್ಕೆ ಸಾಧ್ಯ ಅನ್ನೋದನ್ನ ಬಹಳ ಕ್ರಿಯಾತ್ಮಕವಾಗಿ ಮಾಡಿದ್ದಾರೆ, ಭಾಷೆ ಮತ್ತೆ ಸಂಸ್ಕೃತಿ ಮೂಲಕ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗೆ ನೀವು ಅಧಿಕಾರ ಮತ್ತೆ ಭಾಷೆ ಸಂಸ್ಕೃತಿನ ನೀವು ಸೆಕೆಂಡ್ ಹಾಫ್ ಆಫ್ ಯುವರ್ ದಿಸ್ ಥಿಂಗ್ ತಗೊಂಡ್ ಬಂದ್ರಿ ಸರ್? ಈಗ ಅಧಿಕಾರ ಮತ್ತು ನಮ್ಮ ವೈಯಕ್ತಿಕ ಬದುಕು ಎರಡನ್ನ ಸಮನ್ವಯಗೊಳಿಸ್ಕೊಳ್ಬೇಕು. ನಾನೊಂದು ಮಾತು ಹೇಳ್ತಾ ಇದ್ದೆ, ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿ ಬಹಳಷ್ಟು ಕೆಲಸ, ನೀವು ಹೇಳಿದ್ರಲ್ಲ, ನನಗೆ ತುಂಬ ತೃಪ್ತಿ ಕೊಟ್ಟಂತಹ ಇಲಾಖೆಗಳಲ್ಲಿ, ಹುದ್ದೆಗಳಲ್ಲಿ ಒಂದು ಕನ್ನಡ ಸಂಸ್ಕೃತಿ, ಒಂದು ಕೊಳಚೆಗೇರಿ ನಿರ್ಮಾಣ ಮಂಡಳಿ ಮತ್ತು ಇದು ತುಮಕೂರು ಜಿಲ್ಲಾಧಿಕಾರಿ. 3.5 ವರ್ಷಕ್ಕಿಂತ ಹೆಚ್ಚಿದೆ. ಅಲ್ಲಿ ಶಿವಕುಮಾರ ಮಹಾಸ್ವಾಮಿಗಳವರ ಶತಮಾನೋತ್ಸವವನ್ನು ನಾನು ಜಿಲ್ಲಾಧಿಕಾರಿಯಾಗಿ ಆಚರಿಸುವಂಥ, ಸೇವೆ ಸಲ್ಲಿಸುವಂಥ ಅವಕಾಶ ಸಿಕ್ತು. ಒಂದು ಮಾತು ಹೇಳ್ತಾ ಇದ್ದೆ, ನಮ್ಮ ಮನೆ ನೀವು ಆಗಲೇ ಹೇಳಿದಾಗೆ ತುಮಕೂರಿನಲ್ಲಿ ಒಂದು ದೊಡ್ಡ ಬಂಗಲೆ ಇದೆ, ಆಫೀಸ್ ಬಂಗಲೆ. ನಾನು ಮೊದಲಿಗೆ ಅಲ್ಲಿ ಯುವಜನ ಸೇವಾಧಿಕಾರಿಯಾಗಿ ಚಿಕ್ಕ ಹುದ್ದೆನಲ್ಲಿದ್ದೆ ಭಾಳ ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲಿ ನಾನು ಆ ಮನೆ ನೋಡಬೇಕು ಅಂತ ಕುತೂಹಲದಿಂದ ಹೋದಾಗ ಅನೇಕ ಬಾರಿ ಮನೆ ಒಳಗಡೆ ಪ್ರವೇಶ ಮಾಡಿಸ್ತಾ ಇರಲಿಲ್ಲ. ಜಿಲ್ಲಾಧಿಕಾರಿಗಳಿದ್ರು, ಅಲ್ಲೇ ಕಡತ ಸಹಿ ಮಾಡಿ ಕಳಿಸ್ಬಿಡೋರು. ನಾನು ಸಂಕಲ್ಪ ತೊಟ್ಟೆ, ಈ ಜಿಲ್ಲೆಗೆ ಜಿಲ್ಲಾಧಿಕಾರಿ ಬರಬೇಕು,
ಈ ಬಂಗ್ಲೆನ ಎಲ್ಲ ಸಾಮಾನ್ಯ ಜನರು ಬರೋ ಹಾಗೆ ಮಾಡಬೇಕು ಅಂತ ನನ್ನ ಸಂಕಲ್ಪ ಯಡಿಯೂರು ಸಿದ್ಧಲಿಂಗೇಶ್ವರಲ್ಲಿ ನನ್ನ ಒಂದು ಪ್ರಾರ್ಥನೆ ಸಲ್ಲಿಸಿದ್ದೆ. ಹಾಗೆ ನನ್ನ ದೊಡ್ಡ ಮನೆ ಅದನ್ನು 10-15 ಎಕರೆನಲ್ಲಿತ್ತು. ನಾನು ಹೋದ ಮೇಲೆ ಅದು ಸಿಂಹಾದ್ರಿಯನ್ನು ಸ್ನೇಹಾದ್ರಿ ಅಂತ ಮಾಡಿ ನಮ್ಮ ಜಿಲ್ಲಾಧಿಕಾರಿ ಮನೆಗೆ ಯಾರು ಬೇಕಾದರೂ ಬರ್ಬೋದು ಅನ್ನುವ ಅಷ್ಟೇ ಅಲ್ಲ, ಬರೋದಷ್ಟೇ ಅಲ್ಲ, ಆತಿಥ್ಯನೂ ಆಗುವಂಥ. ನೀವು ನೋಡಿ ಯಾರನ್ನ ಕೇಳಿ ಕ್ರಾಸ್ ಎಕ್ಸಾಮಿನ್ ಮಾಡಿ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಕಾವಲು ಕಾಯ್ತಕ್ಕಂಥ ಏನು ನಮ್ಮ ಪೊಲೀಸ್ ಅಧಿಕಾರಿಗಳು ಅವ್ರು ಹೇಳೋರು, ಸರ್ ಈ ಮನೆ ಯಾರು ಬೇಕಾದ್ರೂ ಹೋಗ್ಬೋದು ಸರ್, ಹೋಗಿ ಸರ್ ಹೋಗಿ ಸರ್ ಹೋಗಿ ಸರ್. ಹಾಗಾಗಿ ನಮ್ಮ ಮನೆಯನ್ನ ಸಿದ್ಧಲಿಂಗ ಸ್ವಾಮೀಜಿಯವರು ಏನೋ ಮಹಾಮನೆ ಮಾಡ್ತಾ ಇದ್ದಿಲ್ಲಪ್ಪ ನಿಮ್ಮ ಮನೇನ ಅಂತ ಇದ್ರು. ಯಾಕೆ ಹೇಳ್ತೀನಿ ಅಂದರೆ, ಬಹಳಷ್ಟು ಜಿಲ್ಲಾಧಿಕಾರಿಗಳು ಅಂದರೆ ಒಂದು ದೊಡ್ಡ ಐವರಿ ಟವರಲ್ಲಿ ಇರ್ತಕ್ಕಂಥವ್ರು, ಸಾಮಾನ್ಯರಿಗೆ ಸಿಗದೆ ಇರೋದು, ಬಂಗ್ಲೆ ಅನ್ನೋದು ಸ್ವಂತ ಬಂಗ್ಲೆ, ಅದೇ ಕಚೇರಿ ಸ್ವಂತ ಕಚೇರಿ, ಈ ಥರ ಭಾವನೆಯನ್ನು ಹೋಗ್ಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾನೊಬ್ಬ ಸಾಮಾನ್ಯ ಜಿಲ್ಲಾಧಿಕಾರಿ. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತ ಕೇಳಿರಿ, ಬಹಳ ದೊಡ್ಡ ಆಧ್ಯಾತ್ಮಿಕ ಸಾಧಕರು. ಅವ್ರು ನಮ್ಮ ಮನೇಲಿ ಒಂದು 10-12 ದಿವಸ ಇದ್ದು ಯಾವುದೋ ಸಮಾರಂಭಕ್ಕೆ ತಂದಾಗ ಬಹಳ ದೊಡ್ಡ ಯೋಗಿಗಳು. ಅವರು ಹೋಗುವಾಗ ಹೇಳಿದ್ರು, ನೀವು ಜಿಲ್ಲಾಧಿಕಾರಿ ಅಲ್ಲ, ನೀವು ಜನಾಧಿಕಾರಿ ಅಂತ ಒಂದು ಬಿರುದು ಕೊಟ್ಟವರು. ಭಾಳ ಸಂತೋಷದ ವಿಷಯ. ನಾನು ಮಾತು ಹೇಳ್ತಾ ಇದ್ದೆ, ಏನು ಸರ್ ಜಿಲ್ಲಾಧಿಕಾರಿಗೆ ಯಾವಾಗಲೂ ಜನ ಇರ್ತಾರಲ್ಲ ನಿಮ್ಮ ಸುತ್ತ, ವಾಟ್ ಈಸ್ ವೈ ಈ ಅಲರ್ಜಿ ಆಗಲ್ವಾ ನಿಮಗೆ ಅಂತ ಅವ್ರಿಗೊಂದು ಮಾತು ಹೇಳ್ತಾ ಇದ್ದೆ. ಕೆಲವರಿಗೂ ಜನರು ಅಂದರೆ ಅಲರ್ಜಿ, ನನಗೆ ಜನರಿಂದಲೇ ಎನರ್ಜಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ. ಇದು ನಿಮ್ಮ ಫೇವ್ರೇಟ್ ಹ್ಯಾಶ್ ಟ್ಯಾಗ್. ಫೇವ್ರೇಟ್ ಇದೊಂದು ಫೇವ್ರೇಟ್. ಇನ್ನೊಂದು ಫೇವ್ರೇಟ್ ಏನಂದರೆ, ಕಡತದಲ್ಲಿ ವ್ಯಕ್ತಿಯನ್ನು ಕಾಣು, ವ್ಯಕ್ತಿಯನ್ನು ಕಡತವಾಗಿ ಕಾಣಬೇಡ. ಇದು ನಾನು ಭಾಳ ಇಂಪ್ಲಿಮೆಂಟ್ ಮಾಡಿದಂಥ ಸ್ಲೋಗನ್ಸ್ ಇದು. ಬರೀ ಸ್ಲೋಗನ್ ನಾಟ್ ಫಾರ್ ಸ್ಲೋಗನ್ ಸೇಕ್. ಜನ ಸುತ್ತಮುತ್ತ ಇದ್ದಾಗ ನಿಮ್ಮೊಂದು ಸ್ಪಿರಿಟ್ ಬರುತ್ತೆ. ನಮ್ಮ ಜಿಲ್ಲಾಧಿಕಾರಿಗೆ ತುಮಕೂರು ನೀವು ಹೋದ್ರು, ನಮ್ಮ ಜಿಲ್ಲಾಧಿಕಾರಿ ಸೋಮಶೇಖರಪ್ಪ ಅನ್ನೋ ಇವತ್ತಿಗೂ ನೆನೆಸ್ಕೊಂಡು ಮಾಜಿ ಆಗಿದ್ದೇನೆ. ಆದರೂ ಹೃದಯಗಳಲ್ಲಿ ಆ್ಯಕ್ಚುಲ್ ಆಗೆಲ್ಲ ಇಲ್ಲದೇ ಇರ್ಬೋದು. ಅದು ಹೋದಾಗ ಸೋಮಶೇಖರ್ ಸೋಮಶೇಖರ್ ಬಂದರು, ನಾನಪ್ಪ ನಾನು ರಿಟೈರ್ಡ್ ಆಗಿದ್ದೇನೆ, ನಾನು ಇಲ್ಲಿಂದ ಹೋಗಿ ಭಾಳ ವರ್ಷಗಳಾಯ್ತು, ಈಗ ಯಾಕೆ ನಾನು DC ಅಂತ ಕರಿತೀನಿ. ಇಲ್ಲ ಸರ್, ನೀವು DC ಅದೇ ಥರ ಕಾಣ್ತೀರಿ ಅಂತ. ಹಾಗಾಗಿ ಆಮೇಲೆ ಈ ಅನೇಕ ಸಂದರ್ಭಗಳಲ್ಲಿ ನಾವು ಫೈಲ್ಗಳನ್ನು, ಕಡತಗಳು ನೋಡುವಾಗ ಪ್ರತಿಯೊಂದು ಕಡತದ ಒಂದು ಕಥಾನಕ ಇದೆ, ಒಂದು ಕತೆ ಇದೆ, ಒಂದು ವ್ಯಥೆ ಇದೆ, ಒಂದು ನೋವಿದೆ, ಒಂದು ಸಮಸ್ಯೆ ಇದೆ. ಅದನ್ನ ಅರ್ಥ ಮಾಡಿಕೊಳ್ಳುವಂಥ ಹೃದಯ ಸಂವೇದನೆ ಒಬ್ಬ ಅಧಿಕಾರಿಗೆ. ಏಕೆಂದರೆ ನಾನು ಈಗಲೂ ನೆನಪಿದೆ, ನಾನು ಚಿಕ್ಕ ವಯಸ್ಸಿನಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂತ ತಹಸೀಲ್ದಾರ್ ಕಚೇರಿಗೆ ಹೋಗೋ ಶಕ್ತಿ ಇರಲಿಲ್ಲ ನಮಗೆ. ನಾವು ಯಾರೋ ಒಬ್ಬ ಅಲ್ಲಿ ಗ್ರೂಪ್ ಡಿ ಸಬ್ ಸ್ಟಾಫನ್ನು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಮೂಲಕ ಇನ್ಫ್ಲೂಯೆನ್ಸ್ ಮಾಡಿ ಹೋಗಿ ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಳ್ತಾ ಇದ್ದಂಥ ಕಾಲ. ಅದನ್ನು ನೋಡಿ ನಮ್ಮ ಜಿಲ್ಲಾಧಿಕಾರಿ ಆದಾಗ ಅಸಿಸ್ಟೆಂಟ್ ಕಮಿಷನರ್ ಯಾರೇ ಇನ್ಕಮ್ ಸರ್ಟಿಫಿಕೇಟ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದರೆ 3 ದಿವಸದ ಮೇಲೆ ಅದನ್ನು ಇಟ್ಕೊಳ್ಬಾರ್ದು, ಸೇಮ್ ಡೇ ಅದನ್ನು ಡಿಸ್ಪೋಸ್ ಮಾಡಬೇಕು ಒಂದು ಸಪ್ರೇಟ್ ಸೆಲ್ಲೇ ಮಾಡಿ. ಅಂದರೆ ನಮ್ಮ ಕಠಿಣ, ನಮ್ಮ ಬಡತನ, ನಮ್ಮ ಅಪಮಾನ, ನಮ್ಮ ಹಸಿವುಗಳು ಏನಾಗಬೇಕಂತ ಅದು ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡೋ ರೀತಿಯಲ್ಲಿ ಪರಿವರ್ತನೆ ಆಗಬೇಕು. ಹಾಗಾಗಿ ನನ್ನ ಆಡಳಿತ ಸದಾಕಾಲ ನೀವು ಹೇಳಿದಾಗೆ ಜನಪರ ಆಡಳಿತ ಇರಬೇಕು. ಸರ್, ಈ ಥರದ್ದು ಕೆಲವು ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಲ್ಲ, ಅದನ್ನ ನೆಕ್ಸ್ಟ್ ನಿಮ್ ಸಕ್ಸೆಸರ್ ಬಂದಾಗ ಯಾತಕ್ಕೆ ಅಂತವಲ್ಲ, ಅದು ವ್ಯಕ್ತಿಗಳು ಬೇರೆ ಆಗ್ತಾರೆ. ಏನೇ ಆದ್ರೂ ಅಪ್ರೋಚ್ ದಟ್ ಯು ಆರ್ ರೈಟ್. ಈಗ ನಾನು ಕೇಳ್ತಾರೆ, ಸರ್ ನೀವು ಹೋದ್ಮೇಲೆ ನಮ್ಗೆ DC ಬಂಗ್ಲೆಗೆ ಹೋಗಿಲ್ಲ, ನಾವು ಹೋಗಕ್ಕೆ ಬಿಡೋದಿಲ್ಲ, ಏನೋ ಒಂಥರ ಅನಿಸುತ್ತೆ ಅಂತಾರೆ. ಅದು ಆಸ್ ಯು ರೈಟ್ಲಿ ಸೆಡ್, ಸಮ್ ಪ್ರಾಕ್ಟೀಸಸ್ ದೇ ಹ್ಯಾವ್ ಟು ಕಂಟಿನ್ಯೂ. ಹೌದು ಇರಲ್ಲ. ಅದು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವು ಅಧಿಕಾರಿಗಳು ಅದನ್ನು ನಕಾರಾತ್ಮಕ ತಗೊಳ್ತಾರೆ. ಅಥವಾ ಈಗೋನೋ ಈಗೋ ಅವ್ರೇನೋ ಪಬ್ಲಿಸಿಟಿಗೋಸ್ಕರ ಮಾಡಿರ್ಬೋದು ಅನ್ನೋ ಥರ ಪರಿಕಲ್ಪನೆ ಇರ್ತಾರೆ. ಬಟ್ ಟ್ರೂಲಿ ಸ್ಪೀಕಿಂಗ್, ಒಬ್ಬ ಅಧಿಕಾರಿಯ ಕಾರ್ಯವೈಖರಿಯನ್ನು ಅವ್ರು ಮಾಡಿದ ಆಡಳಿತವನ್ನು ಮೆಚ್ಚಿಕೊಳ್ಬೇಕಾದ್ದು ರಾಜಕಾರಣಿ ಚುನಾಯಿತ ಪ್ರತಿನಿಧಿಗಳಿಗಿಂತ ಸಾಮಾನ್ಯ ಜನ. ಈಗ ಬೆಂಗಳೂರು ತುಮಕೂರಿನಲ್ಲಿ ಒಂದು 5,000 ಎಕರೆಯಷ್ಟು ಜಮೀನನ್ನು ಒಂದು ಇಂಡಸ್ಟ್ರಿಯಲ್ ಹೊಸದ ನರಸಾಪುರಕ್ಕೆ ನಾವು ಅದನ್ನು ಅಕ್ವೈರ್ ಮಾಡಿದಾಗ, ಆ ಸಂದರ್ಭದಲ್ಲಿ ನಾನು ಎಷ್ಟು ಪಾರದರ್ಶಕವಾಗಿದ್ದೆ ಅಂದರೆ, ಒಬ್ಬ ಅಜ್ಜಿ ನಮ್ಮ ಕಚೇರಿಗೆ ಬಂದು 89 ವರ್ಷದ ಅಜ್ಜಿ 1 ಕೋಟಿ ರೂಪಾಯಿದು ಒಂದು ಚೆಕ್ ತಗೊಂಡಾಗ ಆಕೆ ಆಶೀರ್ವಾದ ಮಾಡ. ನನಗೆ ಏನಂತ ಆಶೀರ್ವಾದ ಮಾಡಿದ್ರು, ನಾನು ಯಾರೂ ನಮ್ಮನ್ನು ಈ ಥರ ಪ್ರೀತಿಯಿಂದ ನೋಡ್ಕೊಳ್ತಾ ಇರಲಿಲ್ಲ. ನೀವು ನನ್ನ ಕಚೇರಿ ಕೂರಿಸಿ ಕಾಫಿ ಕೊಟ್ಟು ನನಗೆ ಕಂಪನ್ಸೇಷನ್ ಅಮೌಂಟ್ ಕೊಟ್ಟಿದ್ದೆ. ಇದು ಒಂದು ದಿನದಲ್ಲಿ ಯಾರು ತೃಪ್ತಿಪಡಿಸ್ಬೇಕು ಅಂತಲ್ಲ, ಇದು ನಿಮ್ಮ ಮನಸ್ಸಿಗೆ. ಈಗ ನಮ್ಮ ಅಧಿಕಾರ ಎಷ್ಟು ಜನ ಸಿಗುತ್ತೆ, ಎಷ್ಟು ಜನ IAS ಅಧಿಕಾರಿಗಳಾಗ್ತಾರೆ, ಎಷ್ಟು ಕಷ್ಟಪಟ್ಟು LPSC ಪಾಸ್ ಮಾಡಿರ್ತೀರಾ,
ನಾವೆಲ್ಲ ನಾನು ಇನ್ಫ್ಯಾಕ್ಟ್ ನಿಮಗೆ ಹೇಳ್ಬೇಕು ಅಂದರೆ ಲೋಕಸೇವಾ ಆಯೋಗ ಪರೀಕ್ಷೆನ ಕನ್ನಡದಲ್ಲೇ ಬರೆದಂಥ ಪ್ರಥಮ ಕನ್ನಡಿಗನ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಅಂತ ಸೆಲೆಕ್ಟ್ ಆಯಿತು. ಅದನ್ನು ಓದಲಿ ನಾನು ಅಷ್ಟೊತ್ತಿಗೆ ಇಲ್ಲಿ ರಾಜ್ಯದಲ್ಲಿ ಕರ್ನಾಟಕ ಆಡಳಿತ ಸೇವೆಯಲ್ಲಿ ಆಯ್ಕೆಯಾಗಿದ್ದೆ. ನಾನು ಕರ್ನಾಟಕ ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇಲ್ಲೇ ಇದ್ದು ಅದು ಸ್ಯಾಕ್ರಿಫೈಸ್ ಮಾಡಿ ಇಲ್ಲೇ ಇದ್ದು ಆನಂತರ IAS ಅಂತ ಪ್ರಮೋಷನ್ ಆಗಿ ನಾನು ಈ ಕೆಲಸ ಮಾಡಿದೆ. ಕಾರಣ ಏನು ಅಂದರೆ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಸಂಸ್ಕೃತಿಗೆ ನಮ್ಮ ಸೇವೆ ಸಲ್ಲಬೇಕು. ಇವಾಗ ನೀವೀಗ UPSC ಬಗ್ಗೆ ಮಾತಾಡ್ತಾ ಇದ್ದೀರಾ. UPSC 1:5 1:10 ಈ ತರ ಆಗಿ ಕಷ್ಟಪಟ್ಟು ಸರ್ವಿಸ್ಗೆ ಬರ್ತಾರೆ. ಬಂದಾದ್ಮೇಲೆ ಈ ಫಸ್ಟ್ ಇಯರ್ ಪ್ರೊಬೇಷನರಿ ಎಲ್ಲ ಆಗುತ್ತೆ, ಟ್ರೈನಿಂಗ್ ಆಗುತ್ತೆ, ಮಸೂರಿನಲ್ಲಿ ಬರ್ತಾರೆ. ನೀವೀಗ ಹೇಳ್ತಾ ಇದ್ದೀರಲ್ಲ, ಆ ತರ ಕಾಂಪ್ಲೆಕ್ಸ್ ಯಾವಾಗ ಹುಟ್ಟುತ್ತೆ? ಅದು ಸೆಕೆಂಡ್ ಇಯರ್ ಇಂದನೂ ಥರ್ಡ್ ಇಯರ್ ಇಂದನೂ? ಇಲ್ಲ, ಅದೇನಾಗುತ್ತೆ, ಫಸ್ಟು 2-3 years ಸಿಗುತ್ತೆ, ಬರೋದಿಲ್ಲ ಅದು. ಹೌದು. ಈ ಫಸ್ಟ್ ಪೋಸ್ಟಿಂಗಲ್ಲೂ ಬರೋಲ್ಲ. ಎರಡನೇ ಪೋಸ್ಟಿಂಗ್ ನಂತರ ಅವ್ರಿಗೆ ತಲೆಗೆ ಇರುತ್ತೆ. ಸಹಜವಾಗಿ ಈ ಏನಾಗುತ್ತೆ, ವೇರ್ ಯು ಹ್ಯಾವ್ ಗಾಟ್ ಮೋರ್ ಪವರ್ಸು ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಇನ್ವೆಸ್ಟ್ ಆಗುತ್ತೆ, ಅಲ್ಲಿ ಆ ಪವರ್ನಿಂದಾಗಿ ಸಹಜವಾಗಿ ಎಲ್ಲರೂ ಆ ರೀತಿ ಇರೋದಿಲ್ಲ. ಬಟ್ ಮೆಜಾರಿಟಿ ಇವತ್ತು ನಾವು ನೋಡ್ತಿರೋರು ಹಂಗೆ ಆಗಿದೆ. ನಾಟ್ ಅಕೌಂಟಬಲ್ ಟು ಎನಿಬಡಿ. ನಾಟ್ ಇವನ್ ಟು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಅದನ್ನೇ ಒಂದ್ಸರಿ ಇವಾಗ ಹಾಗಾದ್ರೆ ನೀವಾಗ ಒಬ್ಬ ಸೀಸನ್ಡ್ ಆಫೀಸರ್ ಆಗಿ ಹೇಳೋದಾದ್ರೆ UPSC ಸೆಲೆಕ್ಷನ್ ನಲ್ಲಿ ಕೂಡ ಸ್ಪೆಷಲಿ ವೈವಾನಲ್ಲಿ ಏನಾದ್ರೂ ಚೇಂಜಸ್ ತರಲೇಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಅಕೌಂಟಬಿಲಿಟಿ, ಎಮೋಷನಲ್ ಅಂಡ್ ಐ ಆಲ್ಸೋ ಫೇಸ್ಡ್ UPSC ಇಂಟರ್ವ್ಯೂ. ಫಸ್ಟ್ ಅಟೆಂಪ್ಟ್ ಅಲ್ಲೇ ನಾನು ಕೇಂದ್ರದ ಪ್ರಥಮ ದರ್ಜೆ ಸೇವೆಗೆ ಆಯ್ಕೆಯಾಗಿದೆ. ಅಲ್ಲಿ ನಿಜ ನೀವು ಹೇಳಿದಾಗೆ ಎಷ್ಟು ವರ್ಷ ಚೇಂಜ್ ದಿ ಸಿಸ್ಟಮ್ and assessment of the individual capacity, attitude, ಅವರ ಅಪ್ರೋಚು. ಇದೇನಾಗುತ್ತೆ, ನೀವು ಹೇಳಿದಾಗೆ ಒಳ್ಳೆ ಮಾರ್ಕ್ಸ್ ತಗೊಂಡು ಬಂದು ಒಳ್ಳೆ ಮಾರ್ಕ್ಸ್ ತಗೊಂಡು ಬಂದವರೆಲ್ಲ ಒಳ್ಳೆ ಅಧಿಕಾರಿ ಆಗಲ್ಲ. ಖಂಡಿತ ಆಗಲ್ಲ. ಫಾರ್ ಎಕ್ಸಾಂಪಲ್ ನಮ್ಗೆ 12th ಫೇಲ್ ಸಿನಿಮಾ ಮತ್ತೆ IPS ಆಫೀಸರ್ ನಮ್ಮ ಮುಂದೆ ಇದ್ದಾರೆ, ನಿಮ್ಗೆ ಗೊತ್ತಲ್ಲ. ಹೌದು ಸರ್. ಅದರಲ್ಲಿ ದುರಹಂಕಾರದಿಂದ ಇರ್ತಕ್ಕಂಥ ಜನರು ಕೆಲವರು ಇರ್ತಾರೆ, ಏನು ಮಾಡ್ಲಿಕ್ಕೆ. ಆದರೆ ನೀವು ಹೇಳಿದಾಗೆ ಈ ಎಕ್ಸಾಮಿನೇಷನ್ ಪ್ರೋಸೆಸ್ಸೇ ಒಂದು ವ್ಯಕ್ತಿತ್ವವನ್ನು ಗುರುತಿಸುವಂಥ ಒಂದು ಕ್ರಿಯೆ, ಒಂದು ಪ್ರೋಸೆಸ್ ಆಗುತ್ತೆ. ನಮ್ಮಲ್ಲಿ ಏನಾಗಿದೆ, ದೊಡ್ಡ ಮಾರ್ಕ್ಸ್ ತಗೊಂಡು ಬಂದು ಇದು ಕೆಲವರು ಇತ್ತೀಚಿನ ಹೇಳಿದೆ, ಬಡತನದಿಂದ ಬರ್ತಕ್ಕಂಥ ವ್ಯಕ್ತಿಗಳು ಭಾಳ ಇದ್ದಾರೆ. ಅನೇಕ ಜನ ಬಡತನದಿಂದ ಬಂದಂಥವರು ಸಹ ಬಡವರ ಬಗ್ಗೆ ಕಾಳಜಿ ಇಲ್ಲದಿರೋ ಅಧಿಕಾರಿಗಳು ನಾನು ನೋಡಿದೆ. ಅಂಥವರೇ ಜಾಸ್ತಿ ಆಗಿರೋದು. ಅಲ್ಲಿ ಬಂದ ತಕ್ಷಣ ಮರ್ತು ಬಿಡ್ತಾರೆ. ಹಿಂದೆನ ಹೆಜ್ಜೆಯ ಅರಿತಂತೆ ಮುಂದಕ್ಕೆ ಹೋಗ್ಬಾರ್ದು ಅಂತ ಅಲ್ಲಮ ಪ್ರಭು ಹೇಳ್ತಾರೆ. ಯು ಶುಡ್ ಸಿ ಆಲ್ವೇಸ್ ವಾಟ್ ವಿ ವರ್ ಅರ್ಲಿ ಅಂಡ್ ವಾಟ್ ವಿ ಆರ್ ಟುಡೇ. ಬಹಳಷ್ಟು ಸಂದರ್ಭಗಳಲ್ಲಿ ಅಧಿಕಾರ ಬಂದ ತಕ್ಷಣ ನಾವು ಪಟ್ಟ ಕಷ್ಟಗಳು, ನೋವುಗಳು ಅದು ಇನ್ನೊಬ್ಬ ಪಡಬಾರ್ದು. ನಾನು ಹಸಿದ ವ್ಯಕ್ತಿಯಾಗಿ, ಹೌದು, ಹಸಿವು, ಅಪಮಾನ, ಬಡತನದಲ್ಲಿದ್ದಂಥವನು, ನಾನು ಅಧಿಕಾರಕ್ಕೆ ಬಂದಾಗ ನನ್ನ ಉದ್ದೇಶನ ನನ್ನ ಮುಂದೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಡತನನೂ ಬರಬಾರ್ದು, ಅಪಮಾನನೂ ಆಗಬಾರ್ದು, ನೋವು ಆಗಬಾರ್ದು. ಈ ಥರದ ಒಂದು ಡಿಫ್ರೆಂಟ್ ಟೈಪ್ ಆಫ್ ಆಡಳಿತದ ಕಲ್ಚರ್ ಬರಬೇಕು. ಸರ್, ನೀವೀಗ ಈ ತರ ನೀವು ಒಂದಷ್ಟು ಜನ, ತುಂಬಾ ಜನ ಕಮಿಟೆಡ್ ಆಫೀಸರ್ಸ್ ಇದ್ದೀರಾ. ನೀವುಗಳು ಯಾತಕ್ಕೆ ಒಂದು ಪ್ರೆಷರ್ ಗ್ರೂಪ್ ಆಗಿ ತರಬಾರ್ದು? UPSC ನಲ್ಲಿ ದೇರ್ ಹ್ಯಾಸ್ ಟು ಬಿ ಸಮ್ ಚೇಂಜ್. ಅಲ್ಲಿ ಒಂದು ಎಥಿಕ್ಸ್ ಇಲ್ಲ, ಮೊರಾಲಿಟಿ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಅಂಡ್ ಅಕೌಂಟಬಿಲಿಟಿ ಅನ್ನೋದು ಇಲ್ವೇ ಇಲ್ಲ. ಅದಲ್ಲ, ನಾವು ಟೋಟಲಿ ವಿ ಕೆನಾಟ್ ಸೇ. ಇಲ್ಲ, ನಾನು ಬ್ಲಂಟ್ ಆಗಿ ನಾನು ಹೇಳ್ತಾ ಎಲ್ಲ ಜನರಲಿ ತಾವು ಹೇಳಿದಾಗೆ ಅಕೌಂಟಬಿಲಿಟಿನೇ ಇಲ್ಲ ಅಲ್ವಲ್ಲ. ಅಲ್ಲಿ UPSC ಪರೀಕ್ಷಾ ವಿಧಾನಗಳೇ ಹೇಗಿರಬೇಕು ಅಂದರೆ, ವ್ಯಕ್ತಿಯ ಒಳಗಿರ್ತಕ್ಕಂಥ ಪ್ರತಿಭೆಯ ಜೊತೆಗೆ ಅವನಿರುವ ಮಾನವೀಯ ಸಂವೇದನೆಯೂ ಸಹ ಗುರುತಿಸ್ತಕ್ಕಂಥದ್ದು ಮಾಡಬೇಕು. ಅಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿ ಆಡಳಿತ ಅನ್ನೋದು ಅದು ತುಂಬ ಜನರಿಗೆ ಹತ್ತಿರವಾಗಿ ಹೋಗ್ಬೇಕು, ಜನರ ಮನಸ್ಸಿಗೆ ಮುಟ್ಟತಕ್ಕಂಥ ಕೆಲಸ. ಇವತ್ತು ನೋಡಿ, ನಾನು ಅದಕ್ಕೆ ಹೇಳಿದ್ದು, ಅನೇಕ ಜನ ಹಳ್ಳಿಗಳಿಂದ ಬರ್ತಾ ಇರ್ತಾರಲ್ಲ ಜನ, ಅವ್ರು ಇಷ್ಟು ಕಷ್ಟಪಟ್ಟು ಬಂದಿರ್ತಾರೆ. ಒಬ್ಬ ತಹಸೀಲ್ದಾರ್ ನೋಡ್ಬೇಕಾದ್ರೆ ಎಷ್ಟು ಕಷ್ಟ, ಒಬ್ಬ ಜಿಲ್ಲಾಧಿಕಾರಿ ನೋಡ್ಬೇಕಾದ್ರೆ ಹಾಗೆ ಎಷ್ಟು ಕಷ್ಟ ಇದೆ. ಅವ್ರು ಬಂದವ್ರಿಗೆ ದ್ವಾರಪಾಲಕರು ರಾಕ್ಷಸರಕ್ಕಂತಾರೆ. ಇಂಟರ್ವ್ಯೂ ಕೊಡೋದಿಲ್ಲ. ನಾನು ಯಾವಾಗಲೂ ಸಹ ನಾನೊಂದು ಕೆಲಸ ಮಾಡ್ತೇನೆ, ಜಿಲ್ಲಾಧಿಕಾರಿಯಾಗಿದ್ದಾಗ ಯಾವಾಗಲೂ ನಾನು ಏನೇ ಮೀಟಿಂಗಲ್ಲಿದ್ದರು ಜನ ಜಾಸ್ತಿ ಬಂದಿರಿ, ಹೊರಗಡೆ ಬಂದು ಆ ಜನರ ಸಹವಾಸ, ಅವರ ಅಹವಾಲುಗಳನ್ನೆಲ್ಲ ಕೇಳ್ಕೊಂಡು ಮತ್ತೋಗಿ ನನ್ನ ಸಭೆಯನ್ನು ಮಾಡ್ತಾ ಇದ್ದೆ. ಬಹಳಷ್ಟು ಜನ ಸಾಹೇಬರು ಫೈಲ್ ನೋಡ್ತಾ ಇದ್ದಾರೆ, ಸಾಹೇಬರು ಮೀಟಿಂಗಲ್ಲಿ ಅಥವಾ ಮಿನಿಸ್ಟರ್ ಹತ್ರ ಹೋಗಿ ಅಂತ ಇದ್ರು. ನಾನು ಬಹಳ ನೋವಾಗೋದಂದ್ರೆ, ಇವತ್ತಿನ ದಿನದ ಅಧಿಕಾರಿಗಳು ಬಹಳಷ್ಟು ಹಣ ಮತ್ತು ಅಧಿಕಾರದ ಹಿಂದೆ ಹೊರಡ್ತಾ ಇದ್ದಾರೆ. ಇದು ಬಹಳ ದುರಂತದ ವಿಷಯ. ಇದು ಒಂದು ರೀತಿಯ ಪರಿವರ್ತನೆ ಆಗುತ್ತೆ ಮೇಡಮ್, ಒಂದಲ್ಲ ಒಂದು ಕಡೆ ಒಂದು ಕ್ರಾಂತಿನೇ ಆಗುತ್ತೆ, ರೆವಲ್ಯೂಷನ್. ಯಾಕೆಂದ್ರೆ ನಾವು ವಿ ಆರ್ ಆಲ್ ಮೆಂಟ್ ಫಾರ್ ಜನಸಾಮಾನ್ಯರಿಗೋಸ್ಕರ ನಾವಿರೋದು. ಆಡಳಿತ ಯಾತಕ್ಕೆ ಇರೋದು? ಆಡಳಿತ ಉದ್ದೇಶ ಏನು?
ಬಟ್ ಅದಕ್ಕೆ ನಮ್ಮ ರಾಜಕಾರಣಿಗಳು ಅದಕ್ಕೆ ಒಂದು ಮಾದರಿ ಆಗ್ತದೆ. ದುರಂತ ಏನಾಗಿದೆ, ನಮ್ಮ ರಾಜಕಾರಣಿಗಳ ಕತೆ ಏನಾಗಿದೆ, ಬಹಳಷ್ಟು ಜನ, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಬಹಳಷ್ಟು ಜನ ಹಣ ಗಳಿಸೋದು, ಹಣ ಗಳಿಸಿ 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 ಎಷ್ಟು ಯಾತಕ್ಕೆ ಬೇಕು ಹಣ, ಅವ್ರಿಗೂ ಸರಿಯಾಗಿ ಊಟ ಮಾಡಿದ್ರು ಆದರೆ ಒಂದು 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 ಹಂತದಲ್ಲಿ ಮಾನವೀಯ ಸೇವೆ ಆಗಬೇಕು. ಇಷ್ಟು ಜನ ಇವತ್ತು ನೋಡಿದಿರಿ, ಅದು ಬಂದಂಥ ರಾಜಕಾರಣಿಗಳು ಯಾರು, ಅವ್ರ ನಂತರ ಯಾರಾಗಬೇಕು, ಅವ್ರ ಹೆಂಡತಿ ಆಗಬೇಕು, ಅವ್ರ ತಮ್ಮ ಆಗಬೇಕು, ಮಗ ಆಗಬೇಕು, ಚಿಕ್ಕ ಪಾವು ದೊಡ್ಡ ಪಾವು, ಪ್ರತಿಭೆಗೆ ಎಲ್ಲಿದೆ ಸ್ಥಾನ? ಹೀಗಾಗಿ ಸ್ವಜನ ಪಕ್ಷಪಾತಗಳು, ಒಟ್ಟಾರೆ ಈ ಸಿಸ್ಟಮ್ ಇದೆಯಲ್ಲ ಮೇಡಮ್, ಈ ಸಿಸ್ಟಮ್ ಚೇಂಜ್ ಆಗಬೇಕಾದ್ರೆ ಮೂಲತಃ ನಮ್ಮ ಶಿಕ್ಷಣ ಚೆನ್ನಾಗಾಗಬೇಕು, ಶಿಕ್ಷಣದಲ್ಲಿ ನೈತಿಕ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ನಮ್ಮ ಆಡಳಿತ ಯಾವ ಉದ್ದೇಶದ ಆಡಳಿತ ನಡೆಸಬೇಕು ಅನ್ನೋದರ ಸ್ಪಷ್ಟ ಕಲ್ಪನೆಯನ್ನು ನಾವು ಯುವಕರಲ್ಲಿ ಮುಟ್ಟಿಸ್ಬೇಕು. ಹೌದು ಸರ್. ಈಗ ನಾವ್ ಇದನ್ನ ಏನದು ಆಡಳಿತ, ಸಾಮಾಜಿಕ ಜವಾಬ್ದಾರಿ ಎಲ್ಲ ಮಾತಾಡ್ತಾ ಇದೀವಿ. ಇದೆಲ್ಲ ಸೇರ್ಕೊಂಡಿರೋದು ಅಂತ ಹೇಳಿದ್ರೆ ನಮ್ಮ ಸಾಹಿತ್ಯದಲ್ಲಿ. ಸಾಹಿತ್ಯಕ್ಕೆ ಒಂದು ದೇವಸ್ಥಾನ ಅನ್ನೋ ತರ ಇರೋದು ನಮ್ಮ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್. ಅಲ್ವಾ? ಈಗ ನೀವು ಅದಕ್ಕೆ ಆಸ್ಪಿರೆಂಟ್ ಆಗಿದ್ದೀರಾ. ನಿಮ್ಮ ಒಂದು ಅಧಿಕಾರದ ಅನುಭವ ಮತ್ತೆ ನಿಮ್ಮಲ್ಲಿರುವಂಥದ್ದು ಬೇಸಿಕ್ DNA ನಲ್ಲಿರೋದು ಒಂದು ಸೆನ್ಸಿಟಿವಿಟಿ, ಅದನ್ನ ಪರಿಷತ್ ಕ್ಲೀನ್ ಮಾಡಕ್ಕೋ ಅಥವಾ ಹೊಸ ರೂಪ ಕೊಡೋದಿಕ್ಕೋ ಯಾವ ತರ ಯೋಚನೆ ಮಾಡ್ತೀರಾ? ನನ್ನ ಒಂದು ಆಸೆ ಈ ಕನ್ನಡ ಸಾಹಿತ್ಯ ಅಧ್ಯಕ್ಷ ಆಗಬೇಕು ಅಂತೇಳಿ ಅನೇಕ ನನ್ನ ಆತ್ಮೀಯ ಮಿತ್ರರು, ನನ್ನ ಗುರುವರಿಯರುಗಳು, ಸ್ನೇಹಿತರು, ಬಂಧುಗಳು, ಸಾಹಿತಿಗಳು ನೀವು ನಿಂತ್ಕೊಳ್ಳಿ ಅಂತ ನನಗೆ ಬಹಳ ಒತ್ತಾಯ ಹೌದು, ಮಾಡ್ತಾ ಸುಮಾರು ಇದ್ದಾರೆ. ವರ್ಷದಿಂದ ನಾನು ಕಳೆದ ವರ್ಷ ನಿಲ್ಲಬೇಕು ಅಂತಿದ್ದೆ, ಕಳೆದ ಬಾರಿ. ಆಗ ನಾನು ಗಡಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದರಿಂದ ಅದು ಒಳ್ಳೆಯ ಕೆಲಸವೇ ಮಾಡಲಿಕ್ಕೆ ಅಂತೇಳಿ ನಾನು ಹೋಗ್ಲಿ. ಈಗ ಈ ಬಾರಿ ನನ್ನ ಉದ್ದೇಶ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದರೆ ಅಲ್ಲಿ ಒಂದು ಹೊಸ ಸಾಹಿತ್ಯದ ವಾತಾವರಣ ಉಂಟು ಮಾಡಬೇಕು. ಅಂದ್ರೆ ಜನಸಾಮಾನ್ಯರಿಗೆ ಪ್ರವೇಶ ಸಿಗಬೇಕು. ಅದೇ ನಿಮ್ದು ತುಮಕೂರು ಮನೇಲಿ ಸಿಕ್ಕಂಗೆ. ಅವ್ರ ಮನೆ ಖಂಡಿತ ಖಂಡಿತ ಏನಿ ಬಂದಿರಿ ಅಂದಾಗೆ ಹಾಗೆ, ಜೊತೆಗೆ ಅಲ್ಲಿ ಸಾಹಿತ್ಯದ ಒಂದು ವಾತಾವರಣವೇ ಇರಬೇಕಲ್ಲಿ. ಮತ್ತು ಎಲ್ಲ ಸಾಹಿತ್ಯ ಪರಿಷತ್ತು ಸರಸ್ವತಿಯ ದೇಗುಲ, ಕನ್ನಡ ಭುವನೇಶ್ವರಿ ದೇಗುಲ, ಇದೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅನ್ನೋ ಪರಿಕಲ್ಪನೆ ಬರುವಂತಹ ಒಂದು ಸಾಮಾಜಿಕ ಸಾಹಿತ್ಯಿಕ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ಓಕೆ ಸರ್, ಈ ಆಸೆಗೆ ಆಕ್ಷನ್ ಪ್ಲಾನ್ ಏನಂತ ಹಾಕೊಂಡಿದ್ದೀರಾ? ಇಲ್ಲ, ಬಹಳಷ್ಟಿದೆ. ಅದನ್ನ ಇಲ್ಲ, ನೀವೀಗ ನನ್ನ ದೃಷ್ಟಿನಲ್ಲಿ ಹೇಳಿ ಸರ್. ನೋಡಿ, ಸಾಹಿತ್ಯ ಪರಿಷತ್ತು ಪ್ರತಿದಿನ ಒಂದು ಸಾಹಿತ್ಯ ಚಟುವಟಿಕೆ ಆಗಿರಬೇಕು. ಮತ್ತು ತಾಲೂಕು ಹೋಬಳಿ ಕೇಂದ್ರಗಳಲ್ಲಿ ಸಾಹಿತ್ಯದ ಸಮ್ಮೇಳನಗಳು ನಿರಂತರವಾಗಿ ನಡೀಬೇಕು. ಮತ್ತು ಕನ್ನಡದ ಕೃತಿಗಳನ್ನು, ಅಮೂಲ್ಯ ಕೃತಿಗಳನ್ನು ಪ್ರಕಟ ಮಾಡಿ ಅದು ಉಚಿತವಾದಂಥ ಚಿಕ್ಕ ಚಿಕ್ಕ ಬೆಲೆಗಳಿಗೆ ಸಿಗುವಂಥ ರೀತಿಯಲ್ಲಿ ಮಾಡಬೇಕು. ಮತ್ತು ಹಿರಿಯ ಸಾಹಿತಿಗಳನ್ನು ಆಗಾಗ್ಗೆ ಸಂಪರ್ಕಿಸಿ ಅವರ ನೋವು ನಲಿವುಗಳಿಗೆ ಸ್ಪಂದಿಸ್ತಾ ಇಲ್ಲಿ ಸರ್ಕಾರದ ಜೊತೆಗೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕು. ಮತ್ತು ವಿಶೇಷವಾಗಿ ಯುವಕರನ್ನ ಕನ್ನಡ ಸಾಹಿತ್ಯದತ್ತ ಸೆಳೆಯಲಿಕ್ಕೆ ಯುವ ಸಾಹಿತ್ಯ ಸಮ್ಮೇಳನಗಳು, ಮಕ್ಕಳ ಸಾಹಿತ್ಯ ಸಮ್ಮೇಳನಗಳು ಇವುಗಳನ್ನು ನಡೆಸಬೇಕು. ಮತ್ತು ವಿಶೇಷವಾಗಿ ಈ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ನಿರ್ಮಲವಾದ, ಒಂದು ಅತ್ಯಂತ ಸಾಹಿತ್ಯಿಕವಾದಂಥ ವಾತಾವರಣ ಇರತಕ್ಕಂಥ ಒಂದು ದೇವಾಲಯ ಅನ್ನುವಂಥ ರೀತಿಯಲ್ಲಿ ಇರಬೇಕು. ಮತ್ತು ಈ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಸಾಹಿತ್ಯ ಭವನ ಕಟ್ಟಬೇಕು. ಇವತ್ತೇನಾಗಿದೆ, ಅನೇಕ ಜಿಲ್ಲೆಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭವನಗಳೇ ಇಲ್ಲ, ಅವರೆಲ್ಲೋ ಕೆಲಸ ಮಾಡ್ತಾರೆ. ನಾನು ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ನಾನು ಕನ್ನಡ ಸಾಹಿತ್ಯ ಪರಿಷತ್ಗೆ ನಿವೇಶನ ಕೊಟ್ಟೆ ಸರ್ಕಾರದಿಂದ. ಜೊತೆಗೆ ನಾನು 25 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟೆ. ನಮ್ಮ ಜಿಲ್ಲಾ ಉತ್ಸವದಿಂದ ಉಳಿದಂಥ ಹಣ, ನಿಮ್ಗೆ ಗೊತ್ತಿದೆ, ಜಿಲ್ಲಾ ಉತ್ಸವನ 3 ವರ್ಷ ಮಾಡಿದ್ದೆ. ಹೌದು. ಅಲ್ಲಿ ಒಳ್ಳೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಲಾವಿದನ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ರೀತಿಯ ಸಾಹಿತ್ಯ, ಸಂಸ್ಕೃತಿ, ಕಲೆಯ ಒಂದು ಕೇಂದ್ರ ಆಗಬೇಕು. ಯಾರು ಬೇಕಾದ್ರೂ ನಿರ್ಮಲವಾಗಿ ಬರ್ಬೋದು, ಮುಕ್ತವಾಗಿ ಮಾತನಾಡಿಕೊಂಡು ಸಂಪರ್ಕ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇದು ನಮ್ಮ ಸಾಹಿತ್ಯ ಪರಿಷತ್ತು ಅನ್ನೋ ಭಾವನೆ ಎಲ್ಲರಲ್ಲೂ ಬರೋ ರೀತಿಯಲ್ಲಿ ಮಾಡಬೇಕು ಅಂತ ನನ್ನ ಆಸೆ ಇದೆ. ಅದು ಈಡೇರಲಿಕ್ಕೆ ಭಗವಂತನ ಕೃಪೆ, ನಿಮ್ಮೆಲ್ಲರ ಹಾರೈಕೆ. ಓಕೆ ಸರ್, ಇವಾಗ ನಿಮ್ಮ ಮಾತಲ್ಲಿ ನಾ ಅರ್ಥ ಮಾಡ್ಕೊಂಡಂಗೆ ಹೆಚ್ಚು ಒತ್ತು ತಾಲೂಕು, ಡಿಸ್ಟ್ರಿಕ್ಟು ಆ ಥರ ಹೇಳ್ತಾ ಇದ್ದೀರಾ. ಈಗ ಬೆಂಗಳೂರು ತರಹ ನಗರಗಳಿಗೂ ಬೇಕಾಗುತ್ತಲ್ಲ, ಅದಕ್ಕೆ ಅರ್ಬನ್ ಪ್ಲಾನಿಂಗ್ ಏನ್ ಮಾಡಿ? ಹೌದು, ಈಗ ಬೆಂಗಳೂರಲ್ಲಿ ಸದ್ಯಕ್ಕೆ 22-23 ವಾರ್ಡ್ಗಳಲ್ಲಿ ಅಧ್ಯಕ್ಷರ. ಹಾಗಾಗಿ ನಗರದಲ್ಲೂ ಸಹ ನನ್ನ ದೃಷ್ಟಿ, ನಾನು ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಒಂದು ಪ್ರಪೋಸಲನ್ನು ಸರ್ಕಾರದ ಮುಂದೆ ಇಟ್ಟಿದ್ದೆ. ಏನು ಅಂತಂದರೆ, ಈ ರವೀಂದ್ರ ಕಲಾಕ್ಷೇತ್ರ ಇದೆ, ಹೆವನಾಲ್ ಇದೆ, ಇಂಥವು 2 ಪ್ರಮುಖ ಕಲಾ ಕೇಂದ್ರಗಳು ಬಿಟ್ಟರೆ ವಾರ್ಡ್ಗಳಿಗೊಂದು ಇಡೀ 100-120 ವಾರ್ಡ್ಸ್ ಇದೆ. 120 ವಾರ್ಡ್ಗಳಲ್ಲೂ ಒಂದು ಕಲಾಭವನ. ಆಗ BBMP ಹೇಳುತ್ತೆ ನಮ್ಮ ಸಮುದಾಯ ಭವನನೇ ಇದೆಯಲ್ಲ. BBMP ಇಲ್ಲ, ಆ ಥರ ಅಲ್ಲ, ಕಲಾತ್ಮಕವಾಗಿ ಅಲ್ಲಿ ಆಕೋಸ್ಟಿಕ್ ಇರಬೇಕು, ಒಳ್ಳೆ ಆಂಬಿಯನ್ಸ್ ಇರಬೇಕು, ಸೀಟ್ಸ್ ಇರಬೇಕು. ಅದೇನು ದೊಡ್ಡ ವಿಷಯ ಅಲ್ಲ. ಕೆಲವು ಶಾಸಕರು ಭಾಳ ಚೆನ್ನಾಗಿ ಮಾಡಿದ್ದಾರೆ.
ನಾನು ನೋಡಿದ್ದೇನೆ ಕೆಲವು ವಾರ್ಡ್ಗಳು. ಹಾಗಾಗಿ ಪ್ರತಿಯೊಂದು ವಾರ್ಡ್ ಅಂದರೆ ಜನ ಎಲ್ಲಕ್ಕೂ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋವಳಿ, ಅದು ಈ ಸಾಂಸ್ಕೃತಿಕ ವಿಕೇಂದ್ರೀಕರಣ ಆಗುತ್ತೆ. ಡಿಸೆಂಟ್ರಲೈಸ್ ಆಗಬೇಕು. ಈಗ ಎಲ್ಲರೂ ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಬೇಕು ಅಂದರೆ ಎಷ್ಟು ಕಷ್ಟಪಟ್ಟು ಬರ್ಬೋದು. ಈಗಲೂ ಸಹ ಜನ ರವೀಂದ್ರ ಕಲಾಕ್ಷೇತ್ರನೇ ಬೇಕು ಅಂತಾರೆ. ಕಾರಣ ಏನಂದರೆ ಅದಕ್ಕೊಂದು ಮಹತ್ವ ಇದೆ. ಹಾಗಾಗಿ ಅಂತಹ ರವೀಂದ್ರ ಅಂತಹ ಕಲಾಕ್ಷೇತ್ರಗಳನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಂಗಳೂರಿನಂತ ಕಡೆ 100 ಕನಿಷ್ಠ 100 ಇರ್ಬೇಕು. ಕನಿಷ್ಠ 100 ಕಲಾಕ್ಷೇತ್ರಗಳಿರ್ಬೇಕು. ಅದನ್ನು ಬಹಳ ಕಡಿಮೆ ದರದಲ್ಲಿ ಸಿಗಬೇಕು, ಜನರಿಗೆ ಅಫೋರ್ಡಬಲ್ ಇರಬೇಕು, ಮತ್ತು ಅದು ತುಂಬ ವ್ಯವಸ್ಥಿತವಾಗಿ ನಡೀಬೇಕು. ಉದಾಹರಣೆಗೆ ನಾವು ಟೌನ್ ಹಾಲ್ಗೆ 70,000 90,000 ಮಾಡಿದ್ರೆ ನಾನು ಅದನ್ನು ಅಪೋಸ್ ಮಾಡಿದೆ. ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಜನ ಯಾರು ಸಾಂಸ್ಕೃತಿಕ ಮಾಡ್ತಾರೆ, ಅವಾಗ ಕಡಿಮೆ ಮಾಡಿದ್ದಾರೆ. ಹಾಗೆ ರವೀಂದ್ರ ಕಲಾಕ್ಷೇತ್ರನೂ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಮೊದಲು ಮೊದಲು ಅವರೇನು ಇಟ್ ಇಸ್ ನಾಟ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಕಲ್ಚರ್ ಈಸ್ ಎ ರಿಯಲ್ ಇನ್ವೆಸ್ಟ್ಮೆಂಟ್. ಅನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖ ಇದ್ದಾಯಿ. ನೀವು ಸಾಂಸ್ಕೃತಿಕವಾಗಿ ಜನರ ಮನಸ್ಸನ್ನು ಕಟ್ಟಿಕೊಳ್ಳದೆ ಹೋದರೆ ಪ್ರಗತಿಯನ್ನು ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಂಸ್ಕೃತಿಯ ಮೂಲ ಎಲ್ಲಿರುತ್ತೆ? ಪ್ರಾಮಾಣಿಕತೆ ಸಂಸ್ಕೃತಿಯ ಒಂದು ಭಾಗ, ದಕ್ಷತೆಯ ಒಂದು ಭಾಗ, ಮಾನವೀಯ ಮೌಲ್ಯಗಳೊಂದು ಭಾಗ. ಈ ಸಂಸ್ಕೃತಿಯನ್ನು ಪ್ರಗತಿ ಆಡಳಿತದೊಂದಿಗೆ ಸಮ್ಮಿಲನ ಮಾಡಿಕೊಂಡಾಗ ಅಲ್ಲಿ ಪ್ರಗತಿ ಸ್ಥಾವರ ಆಗುತ್ತೆ, ಪ್ರಗತಿ ಜಂಗಮ ಸ್ವರೂಪವನ್ನು ತಗೊಳುತ್ತೆ. ಓಕೆ ಸರ್, ಇವಾಗ ನಿಮ್ಮ ಮಾತಲ್ಲಿ ಒಂದು ಸಾಮಾಜಿಕ ಕಳಕಳಿ ಇದೆ. ಸೊ ಇವಾಗ ಸಾಮಾಜಿಕ ಕಳಕಳಿ, ಸಾಹಿತ್ಯ ಮತ್ತು ಸಾಹಿತ್ಯ ಪರಿಷತ್ತು, ಇವು ಮೂರನ್ನು ನಾವು ಹೆಂಗೆ ಕ್ಲಬ್ ಮಾಡ್ತೀರಾ? ಎಲ್ಲ ಒಂದು ನಾಣ್ಯ, ಒಂದೇ ಭಾಗದ ಎಲ್ಲ ಮುಖಗಳಿದ್ದಾವೆ. ಇವಾಗ ಸಾಹಿತ್ಯ ಪರಿಷತ್ತು ಅದೊಂದು ಕೇಂದ್ರ ಸಂಸ್ಥೆ. ಅವಾಗ ಮಹಾರಾಜರ ಪರಿಕಲ್ಪನೆ, ಸರ್ ವಿಶ್ವೇಶ್ವರಯ್ಯ ಇಂಥ ಮಹಾನುಭಾವರು ಯಾಕೆ ಮಾಡೋದು ಅಂದರೆ ಒಂದು ಸ್ವಾಭಿಮಾನದ ಸಂಸ್ಥೆ ಇರಬೇಕು. ಇಡೀ ನಮ್ಮ ಕನ್ನಡ ನಾಡಿನ ಸಾರಸ್ವತ ಲೋಕದ ಒಂದು ಪ್ರಾತಿನಿಧಿಕ ಸಂಸ್ಥೆಯಾಗಿ ಆಗಬೇಕು. ಹಾಗಾಗಿ ಆ ಥರನೇ ಇರಬೇಕು. ಹೇಳ್ತಾ ಹೌದು. ಇವಾಗ ಆ ಸ್ವಾಭಿಮಾನ ಅನ್ನೋ ಪದನ ರೀಡಿಫೈನ್ ಮಾಡುವಂತ ಪರಿಸ್ಥಿತಿ ಅಂತ ಏನ್ ಮಾಡ್ತೀರಿ? ಅಲ್ಲಿಂದಾನೇ ನಿಮ್ ಕೆಲಸ. ಕಾರಣ ಏನಂದ್ರೆ ಅಲ್ಲಿ ಅಧ್ಯಕ್ಷರಾಗೋರು ಯಾರೇ ಆಗಲಿ, ಅಧ್ಯಕ್ಷರಾಗೋರು ನಾನೊಬ್ಬ ಸಾಹಿತ್ಯ ಪರಿಚಾರಕ ಅನ್ನುವ ಕಲ್ಪನೆ ಬೆಳೆಸ್ಕೊಂಡು, ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ ಪ್ರತಿ ಸಂದರ್ಭದಲ್ಲೂ, ಗೌರ್ಮೆಂಟ್ ಸರ್ವೆಂಟ್ ಅಂತ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಪ್ರತಿಯೊಬ್ಬ ಆಡಳಿತ ನಡೆಸೋನು ಸಹ ಅವನು ಸೇವಕ. ಅದನ್ನೇ ಗೌರ್ಮೆಂಟ್ ಹಾಗಾಗಿ ಕನ್ನಡ ಸಾಹಿತ್ಯ ಅಧ್ಯಕ್ಷನಾದವರಿಗೆ ಮತ್ತಷ್ಟು ವಿನಮ್ರತೆ ಬೇಕು, ಮತ್ತಷ್ಟು ಸಾಹಿತ್ಯಿಕ ವಲಯದ ಒಂದು ಸಂಪರ್ಕ ಇರಬೇಕು, ಮತ್ತು ಅದ್ರ ಬಗ್ಗೆ ಗೌರವ ಇರಬೇಕು. ಈಗ ಯಾರೋ ಒಬ್ಬರು ಬಂದು ನಿಮಗೆ ಒಂದು ಪುಸ್ತಕ ಕೊಟ್ಟು ನೋಡಿ ಸರ್ ತಗೊಳ್ಳಿ ಅಂದಾಗ ಅದನ್ನು ಓದಿ ಅಟ್ಲೀಸ್ಟ್ ಅವ್ರ ಮುಂದೆ ಅದನ್ನು ನೋಡಿ ಬೇಷ್ ಅನ್ನೋದು ಬಿಟ್ಟು ನೀನು ನನ್ನ ಪುಸ್ತಕ ಎಷ್ಟು ಓದಿದ್ಯಾ ಅನ್ನೋಂಥ ಜನರು ನಾನು ನೋಡಿದ್ದೇನೆ. ಕೆಲವು ಅಧ್ಯಕ್ಷರುಗಳು ಇವೇನೋ ಪುಸ್ತಕ ತಗೊಂಡೋಗಿ ಕೊಟ್ಟರೆ, ಸರ್ ಇದು ನನ್ನ ಪುಸ್ತಕ ಇಟ್ಕೊಂಡಿದ್ರೆ, ಏನೇ ನನಗೆ ಓದೋಕ್ಕೆ ಕೇಳಿ ಟೈಮ್ ಇದೆ, ನನ್ನ ಪುಸ್ತಕ ಎಷ್ಟು ಓದಿದ್ಯಾ ಅಂತ ಕೇಳುವಂಥ ಅಧ್ಯಕ್ಷರುಗಳು ಹಿಂದೆ ಇದ್ದರು. ಆ ಥರ ಆಗಬಾರ್ದು. ಹಾಗಾಗಿ ಆಮೇಲೆ ಯುವಕರನ್ನ ಸಾಹಿತ್ಯದ ಜೊತೆ ಕರಿಬೇಕು. ಇವತ್ತೇನಾಗಿದೆ, ಸಾಹಿತ್ಯ, ಧರ್ಮ, ಈ ಮೌಲ್ಯಗಳೆಲ್ಲ ಈ ವಯಸ್ಸಾಗಿರೋರಿಗೆ, ತಲೆಯೆಲ್ಲ ಬೆಳ್ಳಗಾಗಿರೋರಿಗೆ ಅನ್ನೋ ಪರಿಕಲ್ಪನೆ ಇದೆ. ಓಕೆ, ಇವಾಗ ನಾನು ಕೇಳೋಣ ಅಂತಿದ್ದೆ, ಈ ಡಿಜಿಟಲ್ಲು ಮತ್ತೆ ಸಾಹಿತ್ಯ ಭಾಷೆಯಿಂದ ದೂರ ಆಗಿರೋರಿಗೆ ಇಂಥವ್ರಿಗೆ ಸಪ್ರೇಟ್ ಆಕ್ಷನ್ ಪ್ಲಾನ್ ಏನ್ ಹಾಕೊಂಡಿದ್ದೀರಾ? ಹೇಗೆ ನೀವು ಅದನ್ನ ಮಾಡಬೇಕು ಅಂತಿದ್ದೀರಾ? ಸ್ಪಷ್ಟವಾದ ಕಲ್ಪನೆ ನಾನು ಇನ್ನೂ ಮಾಡಬೇಕು. ಯಾಕೆಂದರೆ ಇನ್ನೂ 1.5 ವರ್ಷ ಇದೆ. ನಾನು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೇನೆ. ಈಗ ಮೊದಲಿಗೆ ನಾನೊಂದು ನಿರ್ಧಾರ ತಗೊಂಡಿದ್ದೇನೆ, ನಿಲ್ಲಬೇಕು, ಸ್ಪರ್ಧೆ ಮಾಡಬೇಕು ಅಂತ. ಇದು ಅಫಿಷಿಯಲ್ ಇವಾಗ ಒಬ್ಬ ಆಸ್ಪಿರೆಂಟ್. ನನ್ನ ದೃಷ್ಟಿನಲ್ಲಿ ಇಂಥ ಹುದ್ದೆ ಅವಿರೋಧವಾಗಿ ಆಯ್ಕೆ ಆಗಬೇಕು. ಯಾಕೆಂದರೆ ಇಂಥ ಹುದ್ದೆಗಳು ದುರಂತ ಏನಾಗಿದೆ, ಅದು ಒಂದು ರಾಜಕೀಯದ ನೆಲೆಯನ್ನು ಪಡ್ಕೊಳ್ತಾ ಇರೋದು ಭಾಳ ದುರಂತ. ಆ ಹಿನ್ನೆಲೆಯಲ್ಲಿ ನಾನು ಕನ್ನಡ ಸಾಹಿತ್ಯದ ಅಧ್ಯಕ್ಷನಾಗಬೇಕು ಅಂತ, ಸ್ಪರ್ಧೆ ನಿಲ್ಲಬೇಕು ಅಂತ ಸಂಕಲ್ಪ ತೊಟ್ಟಿದ್ದೇನೆ. ಅದು ಇನ್ನೂ 1.5 ವರ್ಷಗಳ ಕಾಲ ಇದೆ. ಇದು ಕೆಲವೇ ದಿವಸಗಳಲ್ಲಿ ನನ್ನದೇ ಆದ ಒಂದು ಪ್ರಣಾಳಿಕೆಯನ್ನು ಸಿದ್ಧ ಮಾಡಿ ಹೇಗೆ ಸಾಹಿತ್ಯಿಕವಾಗಿ ಸಂಸ್ಥೆಯನ್ನು ಗಟ್ಟಿ ಮಾಡಬೇಕು, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಮಾಡಬೇಕು ಅನ್ನೋದ್ರ ಒಂದು ಸ್ಪಷ್ಟವಾದಂಥ. ಸರಿ, ಇವಾಗ ನೀವು ಮಾತಾಡ್ದ ನೀವೇ ಹೇಳಿದ್ರಿ ಅವಿರೋಧವಾಗಿ ಅಂತ. ಅದಕ್ಕೆ ಕೂಡ ನೀವು ಸಪ್ರೇಟ್ ಆಕ್ಷನ್ ಪ್ಲಾನ್ ಬೇಕೇ ಬೇಕಾಗುತ್ತೆ. ಆದರೆ ದುರಂತ ಆಗೋದಿಲ್ವೇ? ಭಾಳಷ್ಟು ಜನ ಏನಾಗಿದೆ, ಕಾರಣ ಹೇಳ್ತೀನಿ ಕೇಳಿ. ಮೊದಲು ಸಾಹಿತ್ಯದ ಪರಿಷತ್ತಿಗೆ ಅಧ್ಯಕ್ಷರು ಆಗಬೇಕಾದ್ರೆ ಭಾಳಷ್ಟು ಜನ, ಕಡಿಮೆ ಜನ ಸ್ಪರ್ಧೆ ಮಾಡೋರು. ಅದು ಇಟ್ ವಾಸ್ ನಾಟ್ ಎ ವೆರಿ ಅಟ್ರಾಕ್ಟಿವ್, ಲುಕ್ರೇಟಿವ್ ಅನ್ನೋ ಕಲ್ಪನೆ ಇರಲಿಲ್ಲ. ಆನಂತರ ಅದರಲ್ಲಿ ದುಡ್ಡಿದೆ, ಹಣಕಾಸಿನ ಇದಿರ್ಬೋದು, ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ನೋಡಿ ಜನ ಓಹೋ ಇಲ್ಲೇನೋ ಇದೆ ಅಂತ ಬರ್ತಾರೆ. ಆ್ಯಕ್ಚುಲಿ ಅಲ್ಲಿ ಹೋಗ್ಬೇಕಾದವ್ರು ಎಂಥವ್ರು ಅಂದರೆ, ನಾನು ಸೇವೆ ಮಾಡ್ತೇನೆ ಅಂತ ಹೊರಟಿವಿ. ಉದಾಹರಣೆಗೆ ಮೊದಲಿಗೆ ನಮ್ಮ ಈ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಜಿಲ್ಲಾ ಸಮ್ಮೇಳನ ಮಾಡಲಿಕ್ಕೆ 5 ಲಕ್ಷ, ತಾಲೂಕು ಸಮ್ಮೇಳನ ಮಾಡಲಿಕ್ಕೆ 1 ಲಕ್ಷ ಕೊಟ್ಟರು. ಮತ್ತು ಅಷ್ಟೇ ಅಲ್ಲ,
ಈ ರಾಜ್ಯ ಮಟ್ಟ ಅಂತ ಅಖಿಲ ಭಾರತ ಸಮ್ಮೇಳನ ಮಾಡಲಿಕ್ಕೆ 20-30 ಕೋಟಿ ಕೊಡ್ತಾರೆ. ಇದು ಏನಾಗಿದೆ, ಈ ದೊಡ್ಡ ಹುದ್ದೆ ಅನ್ನೋ ಪರಿಕಲ್ಪನೆ ಅವೆಲ್ಲ ಕೊಡ್ತಕ್ಕಂಥದ್ದು ಸಾಹಿತ್ಯ ಚಟುವಟಿಕೆ ಮಾಡಲಿಕ್ಕೆ, ಯಾವುದೇ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಸೇವೆ ಮಾಡಬೇಕು ಅಂತ ಬರಬೇಕು, ಮತ್ತು ಬರ್ತಕ್ಕಂಥವ್ರಿಗೆ ಸಾಹಿತ್ಯಿಕ ಬದ್ಧತೆ ಇರಬೇಕು. ಓಕೆ ಸರ್, ಇವಾಗ ನೀವು ತುಂಬ ಆಪ್ಟಿಮಿಸ್ಟಿಕ್ ಆಗಿ ತಕ್ಕ ಮಟ್ಟಿಗೆ ನೀವೇ ಹೇಳೋ ಪ್ರಕಾರ ಒಂದು 60-70% ಅಷ್ಟು ಕಾಂಕ್ರೀಟ್ ಆಗಿದೆ, ಕ್ರಿಸ್ಟಲೈಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆ ಒಂದು ಆಲೋಚನೆಯಲ್ಲಿ ಮುಂದೆ ನೀವು ಅಕಸ್ಮಾತ್ ಏನಾದರೂ ಆಯಿತು ಅಂತಂದರೆ, ಆಗಲಿ ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ, ಆದಾಗ ಎಷ್ಟು ಮಟ್ಟಿಗೆ ಸಮ್ಮೇಳನನ ರಾಜಕಾರಣಿ ಮುಕ್ತ ಸಮ್ಮೇಳನ ಮಾಡ್ತೀರಾ? ಆ ಬಗ್ಗೆ ಖಂಡಿತ ಚಿಂತನೆ ಮಾಡ್ತೇವೆ, ಖಂಡಿತ. ಯಾಕೆಂದ್ರೆ ರಾಜಕಾರಣಿಗಳ ಸಹಕಾರ ಇಲ್ಲದೆ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಆದರೆ ಸಮ್ಮೇಳನದ ಒಂದು ಭಾಗವಾಗಿ ಅವ್ರನ್ನ ಯಾವ ರೀತಿ ಎಷ್ಟು ಮಟ್ಟಿಗೆ ಸೀಮಿತವಾಗಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಚಿಂತನೆ ಮಾಡಬೇಕು. ಸಾಹಿತ್ಯ ಸಮ್ಮೇಳನ ಸಾಹಿತಿಗಳ ಸಮ್ಮೇಳನ ಆಗ್ಬೇಕು. ಸೊ ಇದು ನಿಮ್ಮ ಒಂದು ಪ್ರಣಾಳಿಕೆಯಲ್ಲಿ ಫಸ್ಟ್ ಆಗುತ್ತೆ. ಖಂಡಿತ. ರಾಜಕಾರಣಿಗಳ ಮುಕ್ತ, ರಾಜಕಾರಣಿಗಳ ಸೀಮಿತ, ರಾಜಕಾರಣಿಗಳ ಸೀಮಿತವಾದಂಥ ಪಾತ್ರ. ಅಂದ್ರೆ ಅವರೇ ಕಂಪ್ಲೀಟ್ ಸ್ಟೇಜ್ನ ಆಕ್ಯುಪೈ ಮಾಡಲ್ಲ. ಒಬ್ಬ ಮುಖ್ಯಮಂತ್ರಿಗಳಾದಂಥವರು ಬಂದು ಉದ್ಘಾಟನೆ ಮಾಡಬೇಕಾದ್ದು ಅದಕ್ಕೊಂದು ಶೋಭೆ. ಆದರೆ ಎಲ್ಲವೂ ರಾಜಕಾರಣಿಗಳೇ ಬಂದು ತುಂಬಿರಬೇಕಾಗಿಲ್ಲ. ಅನೇಕ ಗೋಷ್ಠಿಗಳಲ್ಲಿ ಎಲ್ಲವೂ ಸಹ ಸಾಹಿತಿಗಳೇ ಬರಬೇಕು, ಸಾಹಿತಿಗಳೆಲ್ಲ ರಾರಾಜಿಸಬೇಕಲ್ಲಿ, ಕವಿಗಳು ರಾಜಿಸಬೇಕು. ಅದನ್ನು ನೋಡಿದಾಗ ಜನಕ್ಕೆ ಕಣ್ ತುಂಬಿಕೊಳ್ಬೇಕು, ಇಂಥ ಮಹಾನುಭಾವರು, ಇಂಥ ಸಾಹಿತಿಗಳು ಬಂದಿದ್ದಾರೆ, ಇಂಥ ಕವಿಗಳು ಬಂದಿದ್ದಾರೆ ಅಂತೇಳಿ ಅವ್ರ ಮನಸ್ಸಿಗೆ ಒಂದು ರೀತಿಯ ಭಾವನೆ ತುಂಬ ಸಂವೇದನಾಶೀಲವಾಗಬೇಕು. ಮತ್ತು ನಮ್ಮ ಸಂಸ್ಕೃತಿ ಇಂಥದ್ದಪ್ಪ ಅನ್ನುವ ಒಂದು ಪ್ರೀತಿ ಹುಟ್ಟೋ ರೀತಿಯಲ್ಲಿ ಇರಬೇಕು. ಅಂದರೆ ಒಂದು ಸ್ವಲ್ಪ ಹಳೆ ಕಾಲದಿಂದ ಪ್ರಾಕ್ಟೀಸಸ್ ತರ್ತೀರಾ, ಬೆಸ್ಟ್ ಪ್ರಾಕ್ಟೀಸಸ್. ಓಕೆ ಸರ್. ಸೊ ಈಗ ನಾವು ಭಾಷೆ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿನ ಡಿಜಿಟಲ್ ಯುಗದಲ್ಲಿ ಭಾಷೆ ಅನ್ನೋದನ್ನು ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ಹೇಗೆ ರೀಡಿಫೈನ್ ಮಾಡ್ತೀರಾ? ಎಲ್ಲ ಕಾಲಕ್ಕೆ ತಕ್ಕ ಹಾಗೆ ನಾವು ಸಹ ನಮ್ಮ ವ್ಯವಸ್ಥೆಗಳನ್ನು ಸುಧಾರಿಸುವ ಡಿಜಿಟಲ್ ಲೈಬ್ರರಿ ಬಂದಿದೆ. ಉದಾಹರಣೆ, ಹೌದು, ಈ ಡಿಜಿಟಲ್ ಲೈಬ್ರರಿ ಬಂದು ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಭಾಳ ಜನ ಫಿಸಿಕಲಿ ದೇ ನೀಡ್ ನಾಟ್ ಬಿ ಆಕ್ಸೆಸ್ ಟು ದಿ ಬುಕ್ಸ್. ಅದು ಅಟ್ ದ ಸೇಮ್ ಟೈಮ್ ನೀವೆಷ್ಟೇ ಡಿಜಿಟಲ್ ಆದರೂ ಸಹ ಈ ಭೌತಿಕವಾಗಿ ನೀವು ಏನು ಅದನ್ನು ಓದಿ ಅನುಭವಿಸ್ತೀರಿ, ಒಂದು ಪುಸ್ತಕನ ಕೈಲಿಟ್ಕೊಂಡು ಅನುಭವಿಸ್ತೀರಿ, ಆ ಆನಂದ ಸಿಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಬಟ್ ನಮ್ಮ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯದ ಎಲ್ಲ ಪ್ರಮುಖ ಕೃತಿಗಳನ್ನು, ಅನೇಕ ಪ್ರಶಸ್ತಿ ಪಡೆದಂಥ ಕೃತಿಗಳನ್ನೆಲ್ಲ ಡಿಜಿಟಲ್ ಮಾಡಬೇಕು. ಡಿಜಿಟಲ್ ಮಾಡಿದ್ರೆ ಇಟ್ ವಿಲ್ ಗೋ ಟು ದ ಹೋಲ್ ಗ್ಲೋಬಲ್ಗೆ ಹೋಗುತ್ತೆ. ನಮ್ಮ ಸಾಹಿತ್ಯ ಗ್ಲೋಬಲ್ಗೆ ಲೆವೆಲ್ನಲ್ಲಿ ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಡಿಜಿಟಲ್ ಮಾಡಬೇಕು. ಈ ವಚನಗಳನ್ನು ಭಾಳ ಡಿಜಿಟಲ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ, ದಾಸ ಸಾಹಿತ್ಯ ಮಾಡಿದ್ದಾರೆ. ನಾವು ಕನ್ನಡ ಸಂಸ್ಕೃತಿ ಇದ್ದಾಗ ಕೇದಾರ್ ಅವರು ಕಾರ್ಯದರ್ಶಿ ಇದ್ದಾಗ ನಾವು ಅದನ್ನು ವಚನ ಸಂಪುಟವನ್ನು ಡಿಜಿಟಲೈಸ್ ಮಾಡಿದರೆ ದಾಸ ಸಾಹಿತ್ಯನೂ ಆಗಿದೆ. ಜನರಿಗೆ ವೆಬ್ಸೈಟ್ಗೆ ಹೋಗಿದ ತಕ್ಷಣ ದೇ ಕ್ಯಾನ್ ಬಿ ಆಕ್ಸೆಸ್ ವಿತ್ ವಚನ ಸಾಹಿತ್ಯ ಅಂತ. ಹಾಗೆ ಎಲ್ಲ ಪ್ರಮುಖ ಸಾಹಿತ್ಯ ಕೃತಿಗಳು ಡಿಜಿಟಲ್ ಆಗಿ. ಓಕೆ ಸರ್, ಇವಾಗ ಕನ್ನಡ ಅಥವಾ ಎನಿ ಪ್ರಾದೇಶಿಕ ಭಾಷೆ ಅಂತ ತಗೊಂಡಾಗ ಅದು ನಮಗೆ ಲೋಕಲ್ ಆಗುತ್ತೆ. ಉದ್ಯೋಗ ಈ ಥರದ್ದೆಲ್ಲ ಆಪರ್ಚುನಿಟೀಸಿಂದ ನಮ್ಮನ್ನು ಲೋಕಲ್ ರೀಜ್ನಲ್ ಲ್ಯಾಂಗ್ವೇಜು ದೂರ ಮಾಡುತ್ತೆ ಅಂತ ಒಂದಿದೆ. ಈ ದೃಷ್ಟಿಯಿಂದ ನಾವು ನಮ್ಮ ಕನ್ನಡನ ಮಾತ್ರ ಇಟ್ಕೊಳ್ಳೋಣ. ಕನ್ನಡ ಮತ್ತು ಉದ್ಯೋಗ ಅವಕಾಶ ಅಂತ ಬಂದಾಗ ಪರಿಷತ್ತು ಯಾವ ಥರ ಹೊಸದಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯ? ಈಗ ಸರೋಜಿನಿ ಮಹಿಷಿ ವರದಿ ಇತ್ತು, ಆ ವರದಿ ಮತ್ತಷ್ಟು ಪರಿಷ್ಕಾರ ಆಗಬೇಕು. ಪರಿಷ್ಕಾರ ಆಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಆದ್ಯತೆ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋರಾಟ ಮಾಡ್ತಾನೆ ಇದೆ, ಮಾಡಲೇಬೇಕು. ಕಾರಣ ಏನಂದರೆ ಇವತ್ತು ವಿಶೇಷವಾಗಿ ನಾನು ಬೆಂಗಳೂರಿನಲ್ಲಿ ಇಲ್ಲಿ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದೆ. ಸುಮಾರು 30-40 ವರ್ಷದಿಂದ ಇಲ್ಲಿ ಅಧಿಕಾರಿಯ ಕೆಲಸ ಮಾಡ್ತಾಯಿದ್ದೇನೆ. ಇವತ್ತಿನ ಚಿತ್ರಣ ನೋಡಿದಾಗ ಈ ಕನ್ನಡತನ ಅನ್ನೋದು ತುಂಬ ಕಡಿಮೆ ಆಗ್ತಾಯಿದೆ. ನೀವು ಯಾವುದೇ ಸಾರ್ವಜನಿಕ ಪ್ರದೇಶಗಳಿಗೆ ಹೋಗಿ ಕನ್ನಡದ ಆ ಮಾತುಗಳನ್ನು ಕೇಳಿಸಿಕೊಳ್ಳುವ ಸಾಧ್ಯತೆ ಇಲ್ಲದೆ ಇರತಕ್ಕಂಥ ಸ್ಥಿತಿ ಬಂದಿದೆ. ಉದಾಹರಣೆ, ನಾನು ಪ್ರತಿನಿತ್ಯ ಕಬ್ಬನ್ ಪಾರ್ಕ್ಗೆ ಹೋಗ್ತೇನೆ ವಾಯುವಿಹಾರಕ್ಕೆ. ಅಲ್ಲಿ ಹೋಗುವಾಗ ನಾನು ನೋಡ್ತೇನೆ, ಇದು ಕನ್ನಡ ವಾತಾವರಣವೇ ಇಲ್ವಲ್ಲ, ಜನನೂ ಕನ್ನಡ ಮಾತನಾಡೋದಿಲ್ವಲ್ಲ. ಅಂದರೆ ಮೈಗ್ರೆಂಟ್ಸು ಹಾಗಾಗಿ ತುಂಬ ಹೊರಗಿನಿಂದ ಬಂದಂಥವ್ರಿಗೂ ಸಹ ಸಾಂಸ್ಕೃತಿಕ ಬದ್ಧತೆ ಇಲ್ಲ. ನಾನು ಅದನ್ನೇ ಹೇಳ್ತಾ ಇರ್ತೇನೆ. ಈಗ ಭಾಳಷ್ಟು ಜನ ಬೇರೆ ರಾಜ್ಯಗಳಿಂದ ಬಂದಂಥವರು ಇಲ್ಲಿ ಉದ್ಯೋಗ ಮಾಡ್ತಾರೆ. ಅವ್ರು ಹೇಗೆ ಅವರು ತಮ್ಮ ಸೆಂಟ್ರಿಗೆ ಹೋಗ್ತಾರೆ, ಅಲ್ಲಿ ಇಂಡಸ್ಟ್ರಿ ದುಡ್ಡು ಮಾಡ್ತಾರೆ, ಯಾವುದೋ ಕ್ಲಬ್ಗೆ ಹೋಗ್ತಾರೆ, ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅವರ ಸಾಮಾಜಿಕ ಬದ್ಧತೆ ಏನಿಲ್ಲ, ಸಾಂಸ್ಕೃತಿಕ ಬದ್ಧತೆ ಏನಿಲ್ಲ.
ನಾವು ಸರ್ಕಾರ ಏನು ಮಾಡಬೇಕು ಅಂದರೆ ಅಂತಹ ಹೊರಗಿನಿಂದ ಬಂದು ಇಂಡಸ್ಟ್ರೀಸನ್ನು ಎಸ್ಟಾಬ್ಲಿಷ್ ಮಾಡೋರ್ಗೂ ಒಂದು ಕಲ್ಚರಲ್ ಸೆಸ್ ಅಂತ ಹಾಕಬೇಕು. ಆ ಕಲ್ಚರಲ್ ಸೆಸ್ ಅಂತ ಹಾಕಿದಾಗ ಅದು ನಮ್ಮ ಭಾಷೆ ಸಂಸ್ಕೃತಿ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಈ ಹೊರಗಿನಿಂದ ಬಂದಂಥ ನೋಡಿ ಯಾವುದೇ ದೊಡ್ಡ ದೊಡ್ಡ ಕ್ಲಬ್ಗಳಿಗೆ ಹೋಗಿ, ನಿಮ್ಮ ರಿಕ್ರಿಯೇಷನ್ ಕ್ಲಬ್ಸ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕ್ಲಬ್ಸ್ಗಳು, ಬೌರಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಸೆಂಚುರಿ ಕ್ಲಬ್, ಎಲ್ಲ ಕಡೆ ಕನ್ನಡೇತರರೇ ಹೆಚ್ಚಿರ್ತಕ್ಕಂಥ ಯಾಕೆ ಇದನ್ನೆಲ್ಲ ಸ್ವಲ್ಪ ಗಂಭೀರವಾಗಿ, ಇದು ಬಹಳ ಲಘುವಾದಂಥ ವಿಷಯ ಅಲ್ಲ, ಗಂಭೀರವಾಗಿ ತಗೊಳ್ಬೇಕು. ಹೌದು, ಸೀರಿಯಸ್ ಆಗಿ ಗಂಭೀರವಾಗಿ ಸರ್. ಆಮೇಲೆ ಇನ್ನೂ ಒಂದಾಗಿದೆ ಸರ್, ಏನಂತ ಹೇಳಿದ್ರೆ ಇವಾಗ ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್, ಲೋಕಲೈಸೇಷನ್ 3 ಕೂಡ ಬಂದಿದೆ. ಮತ್ತು ಇವಾಗ ನಮ್ಮಲ್ಲಿ ನಮ್ಮ ಭಾರತದಲ್ಲಿ ಸಾಕ್ಷರತೆ ಕೂಡ ಜಾಸ್ತಿ ಆಗ್ತಾ ಹೋಗಿದೆ. ಸಾಕ್ಷರತೆ ಹಳ್ಳಿ ಮಟ್ಟದಲ್ಲಿ ಜಾಸ್ತಿ ಆದ ಹಾಗೇನೆ ರೀಜ್ನಲ್ ಲ್ಯಾಂಗ್ವೇಜ್ದು ಲಿಟ್ರಸಿ ರೇಟು ಜಾಸ್ತಿ ಆಗಿದೆ. ನಾನೇನು ಹೊಸದು ನಿಮಗೆ ಹೇಳ್ತಾ ಇಲ್ಲ. ಜೊತೆಗೆ ನಮ್ಮಲ್ಲಿರುವಂಥ MNC ಕಂಪ್ನಿಗಳು ಲೋಕಲ್ ಲ್ಯಾಂಗ್ವೇಜ್ನವ್ರನ್ನ ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ದುರಂತ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕನ್ನಡ ಬರದೇ ಇರೋಂತಹ, ಮಾತಾಡೋಕ್ಕೆ ಬರೋಂತಹ ಲೋಕಲ್ ಕನ್ನಡಿಗಾಸು ಅದನ್ನು ತಗೋತಾ ಇದ್ದಾರೆ ವಿನಃ ಕನ್ನಡನ ತುಂಬ ಚೆನ್ನಾಗಿ ಗೊತ್ತಿರೋವಂಥ ನಮ್ಮ ಹಳ್ಳಿ ಮಕ್ಳಿಗೆ ಹೋಗ್ತಾ ಇಲ್ಲ ಅದು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಲಿಂಕ್ಡ್ಇನ್ ಹೇಳ್ತೀನಿ. ನೀವು ಲಿಂಕ್ಡ್ಇನ್ನ ಸೀರಿಯಸ್ಸಾಗಿ ನೋಡ್ತು ಅಂತ ಹೇಳಿದ್ರೆ, ಒಂದೊಂದು ಅಪಾಯಿಂಟ್ಮೆಂಟ್ ಇದರಲ್ಲೂ ಕೂಡ ರೀಜ್ನಲ್ ಲ್ಯಾಂಗ್ವೇಜು ಬೇಕು ಅಂತ ಕೇಳುತ್ತೆ. ಮತ್ತು ಈಗ ಗೂಗಲ್ನಿಂದ ರೀಜ್ನಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಷನ್ನು ಕೂಡ ಇದೆ. ಅಡ್ವರ್ಟೈಸ್ಮೆಂಟ್ ಸೆಕ್ಟರಲ್ಲಿ ಕೂಡ ಭಾಷೆನ ಗೂಗಲಿಂದ ಟ್ರಾನ್ಸ್ಲೇಟ್ ಮಾಡ್ಕೋತಾ ಇದ್ದಾರೆ. ಇದೆಲ್ಲ ಕೂಡ ಇವತ್ತಿನ ದಿನ ನ್ಯೂ ಏಜ್ ಕನ್ನಡ ಅಥವಾ ಪ್ರಾದೇಶಿಕ ಭಾಷೆಗಳಿಗಿರುವಂತಹ ಒಂದು ದೊಡ್ಡ ಚಾಲೆಂಜ್ ಅದು. ಆಫ್ಲೈನಲ್ಲಿ ಬೇಕಿದ್ರೆ ನಾವು ಇದನ್ನು ಮಾಡಬಹುದು. ನೀವು ಗಡಿನಾಡು ಇದರಲ್ಲಿದ್ದಾಗ ಒಂದು ನಮಗೆ ಪಾವಗಡದಲ್ಲಿ ಶಿರಾ ಮತ್ತು ಪನ್ನಸಮುದ್ರದಲ್ಲಿ ಮಾಡೋದಕ್ಕೆ ಒಂದು ಕೊಟ್ಟಿದ್ರಲ್ಲ ಸರ್, ಆವಾಗ ನಮಗೆ ಇದೊಂದು ರಿಸರ್ಚ್ ಪ್ರಾಜೆಕ್ಟ್ ಆಯ್ತಿದ್ದು. ಭಾಷೆಗೆ ಅವಕಾಶಗಳು ಇದೆ, ಅದನ್ನು ಹೇಗೆ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರದ ಹಂತದಲ್ಲಿ ಬಹಳ ಸಂಘ ಸಂಸ್ಥೆಗಳು, ಕನ್ನಡ ಪರ ಚಿಂತನೆ ಕೂತ್ಕೊಂಡು ಮಾಡಬೇಕಾದ ಕೆಲಸ. ಜೊತೆಗೆ ಈಗ ನ್ಯೂ ಏಜ್ ಆಪರ್ಚುನಿಟೀಸ್ ಇದೆಯಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಲ್ಲಿ ನಮಗೆ ಹಳ್ಳಿ ಮಕ್ಕಳಿಗೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೀಲ್ಸು, ಟಿಕ್ಟಾಕು, ಇದು ಹಿಂದಿನಲ್ಲಿ ತುಂಬ ಜನ ಕಾಸು ಮಾಡ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟ್ ಆಗಿ ತಗೊಂಡಿದ್ದಾರೆ. ವೇರಾಸ್ ನಮ್ಮಲ್ಲಿ ಪಾಪ ಹಳ್ಳಿ ಮಕ್ಕಳಿಗೆ ಹೇಗೆ ಫೋನ್ ಯೂಸ್ ಮಾಡಬೇಕು. ಆದರೂ ಪರವಾಗಿಲ್ಲ, ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡ್ತೀವಿ, ಈ ರೀಲ್ಸ್ಗಳಲ್ಲೆಲ್ಲ ಕನ್ನಡದ ಜಾನಪದ ಗ್ರಾಮೀಣ ಸೊಗಡುಗಳ ಬರ್ತಾ ಇದೆ. ನೀವು ಹೇಳಿದಾಗೆ ಹಿಂದಿಯ ಬೆಲ್ಟಲ್ಲಿ ಜಾಸ್ತಿ ಆಗಿದೆ. ಅದನ್ನೊಂದು ಪ್ರೊಫೆಷನ್ ತಗೊಂಡು ಸೇಮ್ ಆಕ್ಟ್ರೆಸ್ಗಳು, ಸೇಮ್ ಗ್ರೂಪ್ 10 ರೀಲ್ಸ್ಗಳ ಮೂಲಕ ದುಡ್ಡು ಸಂಪಾದನೆ ಮಾಡಿ. ಹೌದು ಸರ್. ಇವಾಗ ನೀವು ಪರಿಷತ್ತಿಗೆ ನೀವು ಬನ್ನಿ ಅಂತ ನಾವು ವಿಶ್ ಮಾಡ್ತೀವಿ ಈ ದೃಷ್ಟಿಯಿಂದ, ಬಿಕಾಸ್ ನಾವು ಇದನ್ನ ಒಂದು ರಿಸರ್ಚ್ ಆಗಿ ತಗೊಂಡಿದ್ದೀವಿ. ಆ ಹಳ್ಳಿ ಮಕ್ಕಳು ಫೋನ್ ಹೆಂಗೆ ಕಲೆಕ್ಟ್ ಮಾಡ್ಬೋದು, ಅವ್ರಿಗೆ ಗೊತ್ತಿರೋ ಭಾಷೆ ಹೇಗೆ, ಅದನ್ನ ಹೇಗೆ ಮಾನಿಟೈಸ್ ಮಾಡ್ಕೋಬೇಕು ಅನ್ನೋದು ಕೂಡ ಇವತ್ತು ನಾವು ಯೋಚನೆ ಮಾಡಲೇಬೇಕಾಗಿರುವಂಥದ್ದು. ಪ್ರತಿಯೊಂದಕ್ಕೂ ಸರ್ಕಾರ ಕರೆಕ್ಟ್. ನೀವು ಹೇಳಿದಂಗೆ ಭಾಷೆ ಮತ್ತು ಸಾಹಿತ್ಯದ ಪರವಾಗಿ ಚಿಂತನೆ ಮಾಡೋ ಚಿಂತಕರ ಒಂದು ಕೂಟ ಆಗ್ಬೇಕು. ಹೌದು ಸರ್, ಈ ವಿಷಯ ಕೂಡ ತೆಗೆದುಕೊಳ್ಳೇಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್ ನಾವು ಬಂತು ಅಂತ ಹೇಳಿದ್ರೆ, ಈಗ ಸುಮಾರು ಜನ ಸಾಹಿತಿಗಳು ಪರಿಷತ್ತಿಂದ ದೂರ ಆಗಿದ್ದಾರೆ. ಅದನ್ನು ಫಸ್ಟ್ ಹತ್ರ ತಗೊಂಡು ಬರೋದೇ ನಿಮಗೆ ಮೇಜರ್ ಚಾಲೆಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿಜಾನೋ ಸುಳ್ಳ ಗೊತ್ತಿಲ್ಲ. ಖಂಡಿತ. ಅವ್ರ ಮನೆ ಭಾಗ್ಯಕ್ಕೆ ನಾವು ಹೋಗಿ ಅವರು ಸಾಹಿತ್ಯ ಪರಿಷತ್ತಿನ ಒಂದು ಭಾಗ ಆಗೋ ರೀತಿ, ಇದು ನಮ್ಮ ಸಾಹಿತ್ಯ ಪರಿಷತ್ತು ಅನ್ನೋ ಭಾವನೆ ಅವರಲ್ಲಿ ಬರಬೇಕು. ಯಾರೋ ಸಾಹಿತ್ಯ ಅಧ್ಯಕ್ಷರಿದ್ದಾರೆ, ನಮ್ಗೆ ಸಂಬಂಧ ಇಲ್ಲ ಅನ್ನೋ, ಈಗ ಹಾಗಾಗಿದೆ. ಅನೇಕ ಜನ ಸಾಹಿತಿಗಳಿಗೆ ಮತ್ತು ಸಾಹಿತ್ಯ ಪರಿಷತ್ ಸಂಬಂಧ ಇಲ್ಲವೇನೋ ಅನ್ನೋ ರೀತಿಯಲ್ಲಿದೆ. ಇದು ಹೋಗಬೇಕು. ಇದು ಹೋಗಿ ಇದು ಸಾಹಿತಿಗಳ ಒಂದು ಕೂಟ, ಇದು ಸಾಹಿತಿಗಳ ಒಂದು ಕೇಂದ್ರ ಅನ್ನೋ ಕಲ್ಪನೆ ಬರೋ ರೀತಿಯಲ್ಲಿ ಖಂಡಿತ ನಾನು ಶ್ರಮಿಸಬೇಕು ಅನ್ನೋದು ನನ್ನ. ಎಸ್ ಸರ್, ಇದು ಒಂಥರ ಜನರಿಕ್ ಆಯಿತು. ಇದನ್ನು ನೀವು ಫೋಕಸ್ಡ್ ಆಗಿ ಹೇಳೋದಾಯಿತು ಅಂದರೆ ಇದು ಒಂದು ದೊಡ್ಡ ಚಾಲೆಂಜು. ಹೌದು. ನಿಮ್ಮ ಗ್ರೂಪ್, ನಿಮ್ಮ ಟೀಮು ಹೇಗೆ ಯೋಚನೆ ಮಾಡಿದ್ದೀರಾ? ಖಂಡಿತ ಮಾಡೋಣ. ಸಿ ಇಟ್ ಇಸ್ ಟು ಪ್ರಿಮೇಚ್ಯೂರ್ ಟು ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಖಂಡಿತ ನಾವು ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾನು ಅಧ್ಯಕ್ಷನಾಗಿ ನಮ್ಮ ಜನರೆಲ್ಲ ಆಯ್ಕೆ ಮಾಡಿದ್ರೆ ಖಂಡಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತಿಗಳು ಮೆಚ್ಚಿಕೊಳ್ಳುವ ರೀತಿಯಲ್ಲಿ, ಸಾಹಿತಿಗಳು ನಾವು ಇದರ ಒಂದು ಭಾಗ ಅನ್ನುವ ಭಾವನೆಯವರಲ್ಲಿ ಬರುವ ಹಾಗೆ ಒಬ್ಬ ಸಾಹಿತ್ಯ ಸಂಸ್ಕೃತಿ ಪರಿಚಾರಕನಾಗಿ ನಾನು ಖಂಡಿತ ಕೆಲಸ ಮಾಡ್ತೀನಿ. ಅಂದ್ರೆ ಇಲ್ಲಿ ಎಷ್ಟು ಪರ್ಸೆಂಟ್ ನೀವು ಅಡ್ಮಿನಿಸ್ಟ್ರೇಟರ್ ಆಗಿ ಟಚ್ ತರ್ತೀರಾ? ಆಡಳಿತ ಬಹಳ ಮುಖ್ಯ ಆಗುತ್ತೆ. ಆಡಳಿತ, ಯಾಕೆಂದರೆ ಆಡಳಿತದಲ್ಲಿ ನಾವು ಇದ್ದಿದ್ದರಿಂದ ಅಲ್ಲಿನ
ಈಗ ನೋಡಿ, ನಾನು ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ YAS ಅಧಿಕಾರಿಯಾಗಿ ನಾನು ಹೋಗಿದ್ದರಿಂದ ನಾನು ಜಿಲ್ಲೆಗಳಿಗೆ ಹೋಗಿ ಜಿಲ್ಲಾಧಿಕಾರಿನ ಸಂಪರ್ಕ ಮಾಡಿ ಜಿಲ್ಲಾಧಿಕಾರಿಗಳನ್ನ ಕೂರಿಸ್ಕೊಂಡು ಅಲ್ಲಿನ SP ಯನ್ನು ಕೂರಿಸ್ಕೊಂಡು ಆಮೇಲೆ ಶಿಕ್ಷಣದ ಇಲಾಖೆ ಮತ್ತಿತರ ಇಲಾಖೆಗಳ ಅಧಿಕಾರಿಗಳನ್ನ ಕೂರಿಸ್ಕೊಂಡು ನಾನು ಅಲ್ಲಿ ಚರ್ಚೆ ಮಾಡಲಿಕ್ಕೆ ಬೇಕಾದಂಥ ಆ ಒಂದು ಆಡಳಿತ ಕೌಶಲ್ಯ ಇದೆ. ಎಲ್ಲ ಜಿಲ್ಲೆಗಳಿಗೂ ನಾನು ಹೋಗಿ ಗಡಿ ಭಾಗದಲ್ಲಿ ನೀವೇನು ಮಾಡಿದಿರಿ, ಜಿಲ್ಲಾ ಆಡಳಿತದ ಕಾಂಟ್ರಿಬ್ಯೂಷನ್ ಏನು, ಎಷ್ಟು ಜನ ಜಿಲ್ಲಾಧಿಕಾರಿಗಳು ಗ್ರಾಮೀಣ ಗಡಿ ಭಾಗದ ಶಾಲೆಗಳಿಗೆ ಹೋಗಿದ್ದೀರಿ, ಅಲ್ಲಿ ಗಡಿ ಭಾಗದ ಕುಡಿಯೋ ನೀರಿನ ಸಮಸ್ಯೆಗೆ ಪರಿಹರಿಸಿದ್ದೀರಿ. ಇಷ್ಟು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕನಿಷ್ಠ ಒಂದು ತಿಂಗಳಲ್ಲಿ 2 ದಿವಸ ಆದರೂ ಗಡಿ ಭಾಗದ ಹಳ್ಳಿಗೆ ಹೋಗಬೇಕು ಅಂತ ಒಂದು ನಿರ್ದೇಶನ ಕೊಟ್ಟೆ. ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಹಾಗೆ ಕಂಟಿನ್ಯೂ ಆಗಿದೆ. ಖಂಡಿತ ಅದರಿಂದ ಆಡಳಿತ ಅನುಭವ ಏನಿದೆ, ಮತ್ತು ನಾನು ವೈಯಕ್ತಿಕವಾಗಿ ಆಡಳಿತವನ್ನು ಇವತ್ತು ಅಧಿಕಾರದ ಒಂದು ರೂಪ ಅಂತ ತೆಗೆದುಕೊಳ್ಳದೇ ಇರೋದರಿಂದ ನಾನು ನನ್ನ ವೈಯಕ್ತಿಕವಾಗಿ ನಾನೇ ಹೇಳ್ಕೊಳ್ಳೋದಲ್ಲ, ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಖಂಡಿತ ಅದನ್ನು ಬಹಳ ಬಹಳ ಜನಪರವಾಗಿ ಜನಮಾನಸಕ್ಕೆ ತಲುಪೋ ಹಾಗೆ ಮಾಡಬೇಕು ಅಂತ ನನ್ನ ಇಷ್ಟ ಇದೆ, ಸಂಕಲ್ಪ ಇದೆ. ಓಕೆ, ಇವಾಗ ನೀವು ಜನಪರ ಅಂತ ಹೇಳ್ತಾ ಇದ್ದೀರಾ, ಜನರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಜನರಿಂದ ನೀವು ಮೊದಲು ಸರ್ ಹೋದರೆ ಜನ ಸರ್ ಹೋಗ್ತಾರೆ. ಸಾಹಿತ್ಯ ಇವಾಗ ನೀವು ಅಟ್ಲೀಸ್ಟ್ ಅವ್ರಿಗೆ ಒಂದು ಕನ್ವಿನ್ಸ್ ಅನ್ನೋ ಪದ ಸರಿಗಿಲ್ಲ ನನಗೆ ಗೊತ್ತು, ಆದರೂ ಕೂಡ ಜನರಿಗೆ ಈಗ ನೋಡಿ, ಸೋಮಶೇಖರ್ ಅನ್ನೋರು ಒಬ್ಬರು ಅಧ್ಯಕ್ಷರಾಗಿ ಹೋಗ್ತಾರೆ, ಅವ್ರ ಹಿನ್ನೆಲೆ ಏನು ಅಂತ ಜನರಿಗೆ ಗೊತ್ತಿರುತ್ತೆ. ಆ ಹಿನ್ನೆಲೆಯಿಂದ ಅವರು ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡುವಾಗೆ ನೀವು ಹೇಳಿದಾಗೆ ಜನರ ಹತ್ತಿರ ಹೋಗಿ ಮನೆ ಮನೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಳುವಳಿ ತಲುಪೋ ಹಾಗೆ ಒಂದು ವಿಶಿಷ್ಟವಾದ ವಿಸ್ತೃತವಾದ ಯೋಜನೆಯನ್ನು ಖಂಡಿತ ನಾನು ರೂಪಿಸ್ತೇನೆ. ಓಕೆ, ಇವಾಗ ನಿಮ್ಮದು ಟೀಮ್ ಹೆಂಗಿರಬೇಕು ಅಂತ ಕಲ್ಪನೆ ಹಾಕೊಂಡಿದ್ದೀವಿ. ಈಗ ನನ್ನ ಇದು ಭಾಳ ಮುಂಚೆ ಹೇಳ್ದಂಗೆ ಆಗುತ್ತೆ. ಅದಕ್ಕೆ ಮೊದಲು ಚುನಾವಣೆ ಆಗಬೇಕು, ಅಧ್ಯಕ್ಷನಾಗಬೇಕು, ಆಮೇಲೆ ಇದು ಪ್ರಿಲಿಮಿನರಿ ಆಗಿನೇನೆ ಪ್ರತಿಯೊಂದಕ್ಕೂ ನಮ್ಮ ಜೊತೆಲಿ ಬರ್ತಕ್ಕಂಥ ಕಾರ್ಯದರ್ಶಿಗಳು ಚೆನ್ನಾಗಿರ್ಬೇಕು. ನಮ್ಮ ಬರ್ತಕ್ಕಂಥ ಪತ್ರಿಕಾ ಸಂಪರ್ಕದ ಒಬ್ಬ ವ್ಯಕ್ತಿನ ನಾವು ಆಯ್ಕೆ ಮಾಡಿಕೊಂಡ್ರೆ ಆತ ಜನಪರವಾಗಿ ಕೆಲಸ ಮಾಡೋ ಥರ ಇರಬೇಕು. ಹೀಗಾಗಿ ನೀವು ಹೇಳಿದಂಗೆ ನಮ್ಮದೇ ಒಂದು ರೀತಿಯ ಒಳ್ಳೆಯ ಸಾಹಿತ್ಯಿಕ ನೆಲೆ ಉಳ್ಳಂಥ ಒಂದು ಕೂಟವನ್ನು ನಾವು ರಚಿಸ್ಕೊಳ್ಬೇಕಾಗುತ್ತೆ. ಅದು ಖಂಡಿತ ಮಾಡ್ತೇನೆ. ಓಕೆ ಸರ್, ಇವಾಗ ಸಾಹಿತ್ಯ ಪರಿಷತ್ತು ಅಂತ ಅಂದಾಗ ತುಂಬ ಜನ ಕನ್ನಡ ಬರೋರು ಕೂಡ ಬರೆಯೋರು ಬಂದು ಲಿಮಿಟೆಡ್, ನಿಮಗೂ ಗೊತ್ತಿದೆ, ಲಿಮಿಟೆಡ್ ಜನ ಮಾತ್ರ ಪರಿಷತ್ಗೆ ಸಾಹಿತ್ಯಕ್ಕೆ ಅಂತ ಇದ್ದಾರೆ. ಬೇರೆ ಜನಕ್ಕೂ ಬರಬೇಕು ಅಂತ ಅಂದಾಗ ನೀವು ಹೇಳಿದ್ರಿ ಬೇರೆ ಬೇರೆ ಕಡೆನೂ ಖಂಡಿತ. ಈಗ ನೋಡಿ, ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ್ಮೇಲೆ ನನ್ನೊಂದು ಆಸೆ ಇದೆ, ಎಲ್ಲ ಯಾವ್ಯಾವ ಅಪಾರ್ಟ್ಮೆಂಟ್ಗಳಿದೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ, ಅಲ್ಲಿ ಒಂದು ಕನ್ನಡದ ಕೂಟವನ್ನು ಪ್ರಾರಂಭ ಮಾಡಿ ಅವ್ರಿಗೆ ಕನ್ನಡ ಕಲಿಸುವಂಥ ಕೆಲಸ ಅದಾಗಬೇಕು. ಏಕೆಂದರೆ ಅವರು ನಮ್ಮ ಹತ್ರ ಬರದೆ ನಾವೇ ಅವ್ರ ಹತ್ರ ಹೋಗ್ಬೇಕಾಗುತ್ತೆ. ನಾವೇ ಅವ್ರ ಹತ್ರ ಹೋಗಿ, ಉದಾಹರಣೆಗೆ ಮೊನ್ನೆ ನಾನೊಂದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ ಸಮಾರಂಭಕ್ಕೆ. ಅಲ್ಲಿ ನೋಡಿದಾಗ ಎಲ್ಲ ಭಾಳಷ್ಟು ಜನ ಕನ್ನಡದವರಿದ್ದಾರೆ, ತುಂಬ ಹೊರಗಿನ ಕನ್ನಡದವರು ಸಹ ಕನ್ನಡದ ಸಮಾರಂಭಗಳು ಭಾಳಷ್ಟು ಬರ್ತಾ ಇದ್ದಾರೆ. ಹಾಗಾಗಿ ನಾವು ಅವರನ್ನು ಸುಮ್ಮನೆ ನಿಂದನೆ ಮಾಡೋದು ಸರಿಯಲ್ಲ. ನಾವು ನಮ್ಮ ಕಡೆ ಕರ್ಕೊಳ್ಬೇಕಾದ್ರೆ ಆ ಕನ್ನಡದ ಭಾಷೆ ಕಲಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ, ಆ ವಾತಾವರಣವನ್ನು ಮಾಡಬೇಕಾಗುತ್ತೆ. ಈ ದೃಷ್ಟಿಯಿಂದನೇ ಯುನೈಟೆಡ್ ನೇಷನ್ಸ್ ಇನ್ಫೋಟೈನ್ಮೆಂಟ್ ಅನ್ನೋ ವರ್ಡ್ ಕೊಟ್ಟಿದೆ, ನಿಮ್ಗೆ ಗೊತ್ತಿದೆ. ಅದನ್ನು ಪರಿಷತ್ತು ತರುತ್ತಾ ಅಥವಾ ಮಡಿವಂತಿಕೆ ಇದೆಯೋ? ಇಲ್ಲ, ನಾನು ಅದ್ರ ಬಗ್ಗೆ ಐ ಡೋಂಟ್ ಹ್ಯಾವ್ ಸಂಪೂರ್ಣ ಮಾಹಿತಿ ಇಲ್ಲ. ಮಾಹಿತಿ ಪಡ್ಕೊಂಡು ಪೂರಕವಾಗಿ ಏನೇನು ಕೆಲಸ ಮಾಡೋದು ಅದೆಲ್ಲ ಮಾಡ್ತೇನೆ. ಸೋಮಶೇಖರ್ ಅವರ ಸರ್ದು ಮಾತು ಕೇಳಿದ್ರಿ ಅಲ್ವಾ? ನಮಗಿವತ್ತು ಉದ್ದೇಶ ಇದ್ದಿದ್ದು ಹಾಗೇ, ಒಂದು ಅವ್ರದ್ದು ಮಲ್ಟಿಪಲ್ ಕ್ಷೇತ್ರಗಳಲ್ಲಿ ಬೇರೆ 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 ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿರುವಂಥ ಸೋಮಶೇಖರ್ ಅವರು ಇವಾಗ ಪರಿಷತ್ಗೆ ಆಸ್ಪಿರೆಂಟ್ ಆಗಿ ಬಂದಿರುವಂತಹ ಅಫಿಷಿಯಲ್ ಆಗಿರುವಂತಹ ಮೊದಲ ಕಾನ್ವರ್ಸೇಷನ್ ಇದು ನಮ್ಮ ಪಾಡ್ಕಾಸ್ಟಲ್ಲಿ ಆಗ್ತಾ ಇದೆ. ಸಾಕಷ್ಟು ವಿಷಯಗಳು, ಅಂದರೆ ಹೆಚ್ಚು ಕಡಿಮೆ 80% ಅಷ್ಟು ಅವರು ಹೇಳ್ಕೊಂಡಿದ್ದಾರೆ. 20% ಇದ್ರೂ ಕೂಡ ಕನ್ಸ್ಟ್ರಕ್ಟಿವ್ ಆಗಿ ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಆದಮೇಲೆ ಹೇಳೋ ಅಂಥದ್ದು ಇದು. ಈಗ ಅಫಿಷಿಯಲಿ ಅವ್ರು ಮಾತಾಡಿರೋದ್ರಿಂದ, ಈ ಪಾಡ್ಕಾಸ್ಟ್ ನೀವು ನೋಡ್ತಾ ಇರೋದ್ರಿಂದ ನೇರವಾಗಿ ಅವ್ರ ಜೊತೆಗೆ ಸಂಪರ್ಕ ಇಟ್ಕೋಬಹುದು. ಮತ್ತು ಅವರು ತುಮಕೂರು ಮನೇನ ಒಂದು ಎಕ್ಸಾಂಪಲ್ ಆಗಿ ಕೊಟ್ರಲ್ಲ, ಯಾರು ಬೇಕಾದರೂ ಬರಬಹುದು ಅಂತ, ಆ ಥರ ಓಪನ್ ಟು ಆಲ್ ಅನ್ನೋ ಹಾಗೆ ಅವರ ಆಫೀಸು, ಅವರ ವರ್ಕ್ ಸ್ಟೈಲು ಎಲ್ಲ ನಿಮಗೆ ಗೊತ್ತಿದೆ. ಇವತ್ತು ನಾವು ಎಲ್ಲರೂ ಭಾಷೆ ಅಂತ ಮಾತಾಡ್ತೀವಿ, ಸಂಸ್ಕೃತಿ ಅಂತ ಮಾತಾಡ್ತೀವಿ. ಹೌದು, ಇದನ್ನು ಆವಾಗ ವಿಶ್ವೇಶ್ವರಯ್ಯ ಮತ್ತು ಕೃಷ್ಣರಾಜೇಂದ್ರ ಒಡೆಯರು ಶುರು ಮಾಡಿರೋದು. ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ. ಇವತ್ತಿನ ಪರಿಸರಕ್ಕೆ, ಇವತ್ತಿನ ಪರಿಸ್ಥಿತಿಗೆ ಹೇಗೆ ಸಾಹಿತ್ಯ ಬದುಕು ಮತ್ತು ಅದ್ರ ಮೂಲಕ ನಾವು ಮಾನಿಟೈಸ್ ಮಾಡ್ಕೋಬಹುದು. ಬದುಕು ಅಂತ ಬಂದಾಗ
ವಿಶ್ವಸಂಸ್ಥೆ ಹೇಳ್ದಂಗೆ ಬರೀ ಆರೋಗ್ಯ ಅಂತ ಅಲ್ಲ, ಈವನ್ ಫೈನಾನ್ಷಿಯಲ್ ವೆಲ್ನೆಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಆ ದೃಷ್ಟಿಯಿಂದ ನಾವು ಸಾಹಿತ್ಯ ಬದುಕು ಹೆಂಗೆ ಕಟ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಇವತ್ತು ನಮಗೆ ಹೊಸ ಸ್ವರೂಪದಲ್ಲಿ ಸಾಹಿತ್ಯ ಪರಿಷತ್ತು ನಮಗೆ ಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಸರ್ ಹೇಳ್ದಂಗೆ ಅಥವಾ ತುಂಬ ಜನ ಹೇಳ್ದಂಗೆ ಈ ಸಾಹಿತ್ಯ ಸಂಸ್ಕೃತಿ ಕಲೆ ಅಂತ ಹೇಳಿದಾಗ ಬರೀ ಮೆಚ್ಯೂರ್ಡ್ ಏಜ್ನವ್ರು ಮಾತ್ರ ಬರ್ತಾರೆ, ಯಂಗ್ಸ್ಟರ್ಸ್ ಯಾಕೆ ಬರೋದಿಲ್ಲ ಅಂತ. ಆ ಥರ ಯಾವುದೇ ಥರ ಜನ್ರೇಷನ್ ಗ್ಯಾಪ್ ಇರಕೂಡ್ದು, ಪ್ರತಿಯೊಬ್ಬರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಆ ತರಹ ನಾನು ಡಿಸೈನ್ ಮಾಡೋಕ್ಕೆ ಹೊರಟಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿರೋದು. ಇದೆಲ್ಲರ ಸಹಕಾರ ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಗನ್ಸಿರೋದನ್ನು ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಲೇಬೇಕಾಗತ್ತೆ. ಮತ್ತು ನೀವು ವಿಕಿಪೀಡಿಯಾಗೆ ಹೋದ್ರೂ ಗೊತ್ತಾಗುತ್ತೆ, ಗೂಗಲ್ ಮಾಡಿದ್ರೂ ಗೊತ್ತಾಗುತ್ತೆ. ಸೋಮಶೇಖರ್ ಅವ್ರದ್ದು ಫುಲ್ ಡೀಟೇಲ್ಸು. ಹೀ ಈಸ್ ಎ ವೆರಿ ಟ್ರಾನ್ಸ್ಪರೆಂಟ್ ಪರ್ಸನ್. ಮತ್ತು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಇವರು ಬರೀ ಹೇಳ್ದಂಗೆ ಅಂತಲ್ಲ, ಮಾಡ್ದಂಗೆ ಹೇಳ್ತಾರೆ ವಿನಃ ಹೇಳ್ದಂಗೆ ಮಾಡೋದು ಅನ್ನೋದು ಅವರಲ್ಲಿ ಡಿಕ್ಷ್ನರಿನಲ್ಲಿ ಇಲ್ಲ. ಸೊ ಆಸ್ಪಿರೆಂಟ್ ಅನ್ನೋದನ್ನು ಅಫಿಷಿಯಲಿ ಡಿಕ್ಲೇರ್ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಸರ್. ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಒಳ್ಳೆ ಆ್ಯಕ್ಷನ್ ಪ್ಲ್ಯಾನು ಇವತ್ತಿನ ದಿನ 21st ಸೆಂಚುರಿಗೆ ಸರಿ ಹೋಗೋ ಹಾಗೆ ಭಾಷೆನ, ಸಾಮಾಜಿಕ ಕಳಕಳಿನ, ಬದುಕು, ನೆಲ, ಜಲ ಅದಂತೂ ಖಂಡಿತ ಪ್ರತಿ ಸಮ್ಮೇಳನದಲ್ಲೂ ನೆಲ ಜಲ ಅನ್ನೋದು ಮೋಸ್ಟ್ ಅಬ್ಯೂಸ್ಡ್ ವರ್ಡ್. ಅದು ಕರೆಕ್ಟ್, ಮೋಸ್ಟ್ ಅಬ್ಯೂಸ್ಡ್ ವರ್ಡ್. ಅದು ಅಬ್ಯೂಸ್ ಆಗದೆ ಇರೋ ಹಾಗೆ ಯಾವ ರೀತಿ 1% ನೀವು ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮುಂದೆ ಇರೋವಂಥ ನಿಮ್ಮ ಚಾಲೆಂಜು. ಮತ್ತು ನಾವು ನಿಮ್ಮಿಂದ ಅದನ್ನು ಅಪೇಕ್ಷೆ ಪಡ್ತಾ ಇದ್ದೀವಿ. ಭಾಳ ಸಂತೋಷ ಶಮಂತ್ ಅವರೇ. ನಾನು ನಿಮ್ಮನ್ನು ಹತ್ತಿರದ ನೋಡಿದ್ದೇನೆ. ನಿಮ್ಮ ಸಾಮಾಜಿಕ ಕಳಕಳಿ, ಸಾಂಸ್ಕೃತಿಕವಾಗಿ ನಿಮಗಿರ್ತಕ್ಕಂಥ ಒಲವು, ಕಾಳಜಿ ನಿಜವಾಗಲೂ ಭಾಳ ಅಭಿನಂದನಾರ್ಹ. ನೀವೇನು ನಿರೀಕ್ಷೆಗಳಿಟ್ಟಿದ್ದೀರಿ, ಖಂಡಿತ ಆ ನಿರೀಕ್ಷೆಗಳಿಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ತಾಯಿ ಭುವನೇಶ್ವರಿ ನನಗೆ ಶಕ್ತಿ ಕೊಡ್ತಾಳೆ ಅಂತ ಭಾವಿಸಿದ್ದೇನೆ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಿನ ಚುನಾವಣೆ ನಿಲ್ತಾ ಇದ್ದೇನೆ. ನಿಮ್ಮ ಶುಭ ಹಾರೈಕೆ. ಸರ್ ಒಂದು ನಿಮಿಷ, ನಂಗೆ ಮರ್ತೋಯ್ತು ಕೇಳೋದು. ಬೈಲಾ ಬಗ್ಗೆ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಇಲ್ಲ, ಅದು ಏನಾಗುತ್ತೆ, ಈ ಬೈಲಾಗಳನ್ನು ಆಗಾಗ್ಗೆ ತಿದ್ದುಪಡಿ ಮಾಡತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಚರ್ಚೆ ಇದೆ. ಹೌದು. ಬಟ್ ಆ ಬೈಲಾಗಳಲ್ಲಿ ಏನು ಅಂಶಗಳು ಅಡಕವಾಗಿವೆ, ವಿಷಯಗಳು ಅಡಕವಾಗಿವೆ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಬೈಲಾಗಳನ್ನು ಪದೇ ಪದೇ ತಿದ್ದುಪಡಿ ಮಾಡಿ ನಮ್ಮ ವ್ಯವಸ್ಥೆಯನ್ನು ಶಿಥಿಲಗೊಳಿಸ್ತಕ್ಕಂಥದ್ದು ಅಷ್ಟು ಸರಿಯಲ್ಲ ಅಂತ ನನ್ನ ಭಾವನೆ. ಹಾಗೆ ಯಾವುದು ಅವಶ್ಯಕತೆ ಇದೆ, ಯಾಕೆಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ನಾವು ತಿದ್ದುಪಡಿ ಮಾಡ್ತಿರ್ತೀವಿ. ತಿದ್ದುಪಡಿ ಮಾಡಬೇಕು, ಅದು ಎಷ್ಟು ಮಾಡಬೇಕು, ಯಾವ ಮಿತಿಯಲ್ಲಿ ಮಾಡಬೇಕು ಅನ್ನೋ ಪರಿಕಲ್ಪನೆ ಆಡಳಿತ ನಡೆಸೋರಿಗೆ ಇರಬೇಕು. ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾವೇನು ನನ್ನ ಮೇಲೆ ಭರವಸೆ ಇಟ್ಟು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನ ನೀವು ನಿಲ್ಲಬೇಕು ಅಂತ ಹೇಳ್ತಾ ಇದ್ದೀರಿ. ನಾನು ಅಧಿಕಾರವನ್ನು ಸಾಕಷ್ಟು ಅನುಭವಿಸಿದ್ದೇನೆ. ನನಗೆ ಸಾಹಿತ್ಯದ ಸೇವೆ ಮಾಡಬೇಕು ಅನ್ನೋ ಒಂದೇ ಒಂದು ಒಲವಿನಿಂದ ನಾನು ಈ ಸ್ಪರ್ಧೆಗೆ ನಿಲ್ತಾ ಇದ್ದೇನೆ. ಕಾರಣ ಏನಂದರೆ, ನಾನು ವಿಸ್ತೃತವಾದಂಥ ಒಂದು ಕ್ಷೇತ್ರ ಸಿಗುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು. ಈಗ ನಾನು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿದ್ದೇನೆ. ಶರಣ ಸಾಹಿತ್ಯ ಪ್ರಸಾರ ಕಾರ್ಯವನ್ನು ಮಾಡ್ತಾ ಇದ್ದೇನೆ ನಮ್ಮ ಸುತ್ತೂರು ಶ್ರೀಗಳವರ ಕೃಪೆಯಿಂದ ಮತ್ತು ಎಲ್ಲ ಶರಣ ಸಂಸ್ಕೃತಿ ಸಾಹಿತ್ಯ ಆಸಕ್ತರಿಂದ. ಸಾಹಿತ್ಯ ಪರಿಷತ್ತಿಗೆ ಹೋದರೆ ವಿಸ್ತೃತವಾದಂಥ ಕ್ಷೇತ್ರ ಸಿಗುತ್ತೆ. ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಸಹ ಸಮಾನವಾಗಿ, ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ, ವಚನ ಸಾಹಿತ್ಯ, ಹೀಗೆ ಎಲ್ಲ ಸಾಹಿತ್ಯಗಳನ್ನು, ಕಲಾ ಪ್ರಾಕಾರಗಳನ್ನು ಒಂದು ವಿಸ್ತೃತವಾದ ರೀತಿಯಲ್ಲಿ ಸರ್ಕಾರದ ಸಹಕಾರದೊಂದಿಗೆ, ಸಾಹಿತ್ಯಾಸಕ್ತರ ಸಹಕಾರದೊಂದಿಗೆ ಒಂದು ದೊಡ್ಡ ಒಂದು ಶಕ್ತಿಯನ್ನು ತುಂಬಬೇಕು ಅನ್ನೋ ಆಸೆಯಿಂದ ಇದು ನಿಲ್ತಾ ಇದ್ದೇನೆ. ಸ್ಪಷ್ಟಪಡಿಸ್ತೇನೆ, ಅಧಿಕಾರ ಚಲಾಯಿಸಲಿಕ್ಕಾಗಿ, ಅಧಿಕಾರನ ಅನುಭವಿಸಲಿಕ್ಕಾಗಿ ಈ ಒಂದು ಸಂಸ್ಥೆಗೆ ಹೋಗಬೇಕು ಅಂತ, ಸ್ಪರ್ಧಿಸಬೇಕು ಅಂತ ನನ್ನ ಬಯಕೆಯಲ್ಲ. ನನ್ನ ಬಯಕೆ ಸಾಹಿತ್ಯ ಸೇವೆ ಮಾಡಬೇಕು. ಒಂದು ಕನ್ನಡ ಸಂಸ್ಕೃತಿ ಸಾಹಿತ್ಯದ ಒಂದು ವಾತಾವರಣವನ್ನು ನಾಡಿನಲ್ಲಿ ಸೃಷ್ಟಿ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಜನರ ಮನೆಯ ಒಳಗೆ, ಮನಸ್ಸಿನ ಒಳಗೆ ತುಂಬಬೇಕು ಅನ್ನೋ ಒಂದು ಸಂಕಲ್ಪದಿಂದ. ಅದ್ರ ಜೊತೆಗೆ ಆ ಥರ ತಗೊಳ್ತು ಅಂದರೆ ನೀವು ಅಧಿಕಾರನ ಸ್ಯಾಚುರೇಷನ್ ಆಗೋಷ್ಟು ನೋಡ್ಬಿಟ್ಟಿದ್ದೀರಾ. ನಿಜ. ಹಾಗಾಗಿ ಇಲ್ಲಿಂದ ಹೊಸ ಅಧಿಕಾರ ಏನು ಬೇಕಿಲ್ಲ. ನಿವೃತ್ತಿ ಆದಮೇಲೆ ನೀವು ಒಂದು ಮಾತು ಹೇಳಿದ್ರಿ, ನಿಮ್ಮದು ನಿವೃತ್ತಿ ಅಲ್ಲ ಸರ್, ನ್ಯೂ ವೃತ್ತಿ ಅಂತ. ನಿವೃತ್ತಿ ಅಲ್ಲ, ನ್ಯೂ ವೃತ್ತಿ ಅಂತ. ನಾನು ಸರ್ಕಾರದಿಂದ ನಿವೃತ್ತಿ ಆದಮೇಲೆ ರೆಡ್ ಕ್ರಾಸ್ ಸೊಸೈಟಿನಲ್ಲಿ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ಗವರ್ನರ್ ಅವರು. ಬಸವ ಕಲ್ಯಾಣ ಸಮಿತಿ, ಅನೇಕ ಸಮಿತಿಗಳು ನಾನಿದ್ದೇನೆ ಮತ್ತು ಸಂಘ ಸಂಸ್ಥೆಗಳಿದ್ದೇನೆ. ನನ್ನದೇ ಅಂತ ಬಸವೇದಿಕೆ ಅಂತ ಸ್ಥಾಪನೆ ಮಾಡಿ ಬಸವಶ್ರೀ ಪ್ರಶಸ್ತಿ ಕೊಡ್ತಾ ಇರತಕ್ಕಂಥ ಪರಿಕಲ್ಪನೆ ಸ್ಥಾಪನೆ ಮಾಡಿದ್ದೀನಿ. ಸಂಸ್ಕೃತಿ ಸಂಗಮ ಅಂತ ಒಂದು ಪ್ರಶಸ್ತಿ ಪ್ರಾರಂಭ ಮಾಡಿ ಜಾನಪದ ಸಾಹಿತ್ಯ, ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ಸಂಗೀತ ಇವೆಲ್ಲ ಕ್ಷೇತ್ರಗಳಲ್ಲಿ
ಒಂದು ನಗದು ಬಹುಮಾನದ ಜೊತೆಗೆ ಪುರಸ್ಕಾರ ಕೊಡ್ತಕ್ಕಂಥ ಒಂದು ವಿಶಿಷ್ಟ ಸಂಸ್ಥೆಯನ್ನು ನಿವೃತ್ತಿ ನಂತರ ಸ್ಥಾಪನೆ ಮಾಡಿದೆ. ಹೀಗಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲೇ ಸಾಕಷ್ಟು ಸಂಘ ಸಂಸ್ಥೆಗಳ ಮೂಲಕ ಸಾಹಿತ್ಯ ಸಂಸ್ಕೃತಿಯ ಕೆಲಸ ಮಾಡ್ತಾ ಇದ್ದೇನೆ. ಆದರೆ ಸಾಹಿತ್ಯ ಪರಿಷತ್ತು ಒಂದು ಸ್ವಾಭಿಮಾನದ ಇಡೀ ಕನ್ನಡಿಗರ ಒಂದು ದೊಡ್ಡ ಶಕ್ತಿ ಕೇಂದ್ರ ಆಗಿರೋದ್ರಿಂದ ಅದರ ಅಧ್ಯಕ್ಷನಾದರೆ ಮತ್ತಷ್ಟು ವಿಸ್ತೃತವಾಗಿ ನನ್ನ ಅನೇಕ ಹಂಬಲಗಳೇನಿವೆ, ಕನ್ನಡ ಪರ ಸಂಕಲ್ಪಗಳು, ಅವೆಲ್ಲವನ್ನು ಸಾಕಾರಗೊಳಿಸ್ಬೋದು ಅಂತ ಒಂದೇ ಒಂದು ದೃಷ್ಟಿಯಿಂದ ನಾನು ಆ ಸ್ಥಾನವನ್ನು ಬಯಸ್ತಾ ಇದ್ದೇನೆ. ಖಂಡಿತ. ಯಾಕೆ ಅಂತಂದರೆ ಸಾಹಿತ್ಯ ಅಂತಂದಾಗ ಸಾಮಾಜಿಕ ಕಳಕಳಿ ಅಂತ ಹೇಳ್ತಾರೆ, ಸೋಷಿಯಲ್ ಇನಿಷಿಯೇಟಿವ್ಸ್ ಅಂತ ಹೇಳ್ತಾರೆ. ಆವತ್ತಿನ ದಿನ ಇದ್ದ ಹಾಗೆ ಸಾಹಿತ್ಯ ಇವತ್ತು ನಾವು ಓದೋ ಥರ ಇಲ್ಲ. ಇವತ್ತಿನ ದಿನದ ಬದುಕನ್ನು ಅರ್ಥ ಮಾಡಿಕೊಂಡು ಸಾಹಿತ್ಯನ ಹೇಗೆ ತರೋಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಇವಾಗ ನೀವು ವಾಟ್ಸಪ್ಪಲ್ಲೇ ಬರೀರಿ, ಗೂಗಲಲ್ಲೇ ಬರೀಲಿ, ಎಲ್ಲೇ ಬರೀರಿ, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ. ಆದರೆ ಆ ಒಂದು ಬರವಣಿಗೆ, ಮಾತು, ಕತೆ, ನಮ್ಮ ಒಂದು ಡಿಜಿಟಲ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಪರಿಷತ್ತಿನ ಹೊಸ ಅಜೆಂಡಾ ಆಗಬೇಕು ಅಂತ ಎಲ್ಲರ ಪರವಾಗಿ ನಾವು ಕೇಳ್ತಾ ಇರೋದು. ಇವತ್ತು ಪ್ರತಿಯೊಬ್ಬರು ಕೂಡ ರೈಟರ್ಸ್ ಆಗಿದ್ದಾರೆ, ಪ್ರತಿಯೊಬ್ಬರು ಕೂಡ ಆ್ಯಕ್ಟಿವಿಸ್ಟ್ಗಳಾಗಿದ್ದೀವಿ. ಬರೀ ಅದು ಕೀಬೋರ್ಡ್ ಆ್ಯಕ್ಟಿವಿಸಮ್ ಆಗಬಾರ್ದು, ಅಥವಾ ಬರೀ ವಾಟ್ಸಪ್ ಆ್ಯಂಡ್ ಫೇಸ್ಬುಕ್ಕಿಗೆ ಮಾತ್ರ ಲಿಮಿಟ್ ಆಗಬಾರ್ದು. ಆ ದೃಷ್ಟಿಯಿಂದ ಕೂಡ ಸರ್ ಹೇಳಿದ್ರು, ನಾವು ಒಂದು ಹೊಸ ಆಲೋಚನೆಯನ್ನು ಪರಿಷತ್ತಿಗೆ ತರ್ತೀವಿ ಅಂತ. ಈ ಹೊಸ ಆಲೋಚನೆ ನೀವು ತರಲೇಬೇಕು ಅಂತ ಅಷ್ಟು ಜನದ ಪರವಾಗಿ ನಾವು ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಫಸ್ಟು ಮಾತುಕತೆ, ನಿಮ್ಮ ಆಲೋಚನೆನ ನಮ್ಮ ಪಾಡ್ಕಾಸ್ಟಲ್ಲಿ ಹೇಳ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸರ್. ಭಾಳ ಸಂತೋಷ ಈ ಅವಕಾಶಕ್ಕಾಗಿ. ಧನ್ಯವಾದಗಳು. ನಾವು ಮತ್ತು ನಮ್ಮ ಟೀಮ್ ಮೆಂಬರ್ಸು ಇದನ್ನು ರೆಕಾರ್ಡ್ ಮಾಡ್ತಾ ಇರೋವಂತಹ ಸುಜಾತ ಸುರೇಶ್ ಆಗಬಹುದು, ಮತ್ತು ನಾವುಗಳೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಬ್ಯಾಕ್ ಎಂಡಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಡಾಕ್ಟರ್ ಶ್ರೀಮತಿ ಆಗಬಹುದು, ಸಾಗೆರೆ ರಾಮಸ್ವಾಮಿ ಆಗಬಹುದು, ನಾಗಾರ್ಜುನ್ ಆಗಬಹುದು, ಉಷಾ ಕಿರಣ್ ಆಗಬಹುದು, ಮತ್ತು ಇನ್ನು ಕೆಲವು ಫ್ರೆಂಡ್ಸ್ ಆಗಬಹುದು. ನಾವು ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ಬೋದು ನಮ್ಮ ಈ ಪಾಡ್ಕಾಸ್ಟು ಮತ್ತು ನಮ್ಮ ಒಂದು ಕಮ್ಯುನಿಕೇಷನ್ನು ಇರೋ ಒಂದು ಕನ್ಸರ್ನ್ ಅಂತ ಅಂದ್ಕೊಂಡಾಗ ಇನ್ನೇನು ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಈ ಪಾಡ್ಕಾಸ್ಟ್ ನಾವು ಹೇಗೆ ಮಾಡಬಹುದು, ನೀವು ಟಿಕ್ಟಾಕು ಮಾಡ್ತಾ ಇರ್ತೀರಾ, ರೀಲ್ಸು ಮಾಡ್ತಾ ಇರ್ತೀರಾ, ಇದಕ್ಕೆ ಒಂದು ಚೌಕಟ್ಟು ಕೊಟ್ಟು ಹೇಗೆ ನಮ್ಮ ಊರಿನ ಪರಿಸರ, ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಇಂಟ್ರೆಸ್ಟ್, ಇದರದನ್ನೆಲ್ಲನೂ ನಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ನಮ್ಮ ಓದು, ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಎಕ್ಸ್ಪರ್ಟೀಸ್ನ ಹೇಗೆ ನಾವು ಒಂದು ಮಾಧ್ಯಮನ ಕಮ್ಯುನಿಕೇಷನ್ ಮೂಲಕ ತರೋಕ್ಕೆ ಸಾಧ್ಯ ಅಂತ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀವಿ. ಇದನ್ನು ನಾವು ಮಾತಾಡ್ತಾ ಇರಬೇಕಾದ್ರೆ ಡೆಲ್ಲಿನಲ್ಲಿ ಈಗಾಗಲೇ ನಾವು ರಾಷ್ಟ್ರದಾದ್ಯಂತ ಗಲಾಟೆ ಶುರು ಆಗಿದೆ. ರಣವೀರ್ ಅಹ್ವಾಲಿಯಾದು ಯಾವ ರೀತಿ ಪಾಡ್ಕಾಸ್ಟರ್ಸ್ನ, ಯೂಟ್ಯೂಬರ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಈ ಗಮನದಲ್ಲಿ ನಾವು ಈ ಒಂದು ಕಾಂಟೆಕ್ಸ್ಟಲ್ಲಿ ಒಂದು ಡೀಸೆಂಟ್ ಆಗಿರುವಂತಹ ಒಂದು ಥಾಟ್ ಬೇಕಾಗುತ್ತೆ. ಆ ಒಂದು ಎಕ್ಸ್ಪರ್ಟೀಸು ಕನ್ಸರ್ನನ್ನು ನಾವು ಹೇಗೆ ಮುಂದಕ್ಕೆ ಒಂದು ನೀಟಾಗಿ ನಾವು ಮಾಡ್ತಾ ಇರುವಂಥ ಒಂದು ಯೂಟ್ಯೂಬು ಪಾಡ್ಕಾಸ್ಟ್ಗೆ ಅದನ್ನು ತರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಅದು ಎಜುಕೇಷನ್ ಆಗಬಹುದು, ಹೆಲ್ತ್ ಆಗಬಹುದು, ಮಹಿಳೆ ಆಗಬಹುದು. ಈ ಥರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 16-17 ವಿಷಯಗಳಿದೆಯಲ್ಲ, ಅದರಲ್ಲಿ ಸಿನಿಮಾ ಕೂಡ ಬರುತ್ತೆ, ಸಿನಿಮಾನೂ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ, ರಂಗಭೂಮಿ ಬರುತ್ತೆ, ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು ವರ್ಕ್ಶಾಪ್ ಮಾಡೋಣ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀವಿ. ನಿಮ್ಗೆ ಅದೇನಾದರೂ ಒಂದು ಆಸೆ ಇದೆ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಇದೆ ಇಲ್ಲಿ. ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7899040771, ಇನ್ನೊಂದು 9845536979. ಇದೊಂದು ಹೊಸದಾಗಿ ನಾವು ಶುರು ಮಾಡ್ತಾ ಇರುವಂತಹ ಮತ್ತೊಂದು ಎಕ್ಸಸೈಸ್ ಅಥವಾ ಪ್ರಾಜೆಕ್ಟ್ ಅಥವಾ ಒಂದು ಕಳಕಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಸಾರಥಿ ಕಮ್ಯುನಿಕೇಷನ್ಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್.